ನಮಸ್ಕಾರ. ನಾವಿವತ್ತು ಎಸ್ ಆರ್ ರಮೇಶ್ ಅವ್ರ ಮನೆಗೆ ಬಂದಿದ್ದೀವಿ. ರಮೇಶನ್ನ ಸುಮಾರು 40 ವರ್ಷಗಳಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಮೈಸೂರಿನ ರಂಗಭೂಮಿಯಲ್ಲಿ ರಮೇಶು ತಮ್ಮದೇ ಆದ ಒಂದು ಹೆಜ್ಜೆಗುರುತನ್ನು ಮೂಡಿಸಿರುವಂಥವ್ರು. ಅವರ ಪರಿವರ್ತನಾ ರಂಗ ಸಮಾಜ ಪ್ರಾರಂಭಕ್ಕೂ ಮುನ್ನ ನಾನು ರಮೇಶ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅನ್ನೋದು ನನಗೆ ಒಂದು ಖುಷಿ ಸಂಗತಿ. ಆಗೆಲ್ಲ ಸಮುದಾಯದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ರಮೇಶ್ ಅವರು ಇದ್ದರು. ಸಮುದಾಯ ಅಂದರೆ ಇವಾಗ್ಲೂ ಸಮುದಾಯ ಅಂದರೆ ಮೈಸೂರಲ್ಲಿ ಸಮುದಾಯದ ರಮೇಶ ಅಂತ ಕೇಳ್ತಾರೆ. ರಮೇಶ್ ಅಂದ ತಕ್ಷಣ ಸಮುದಾಯದ ಜೊತೆಗೆ ಐಡೆಂಟಿಟಿ ಅವ್ರಿಗೆ ಇನ್ನೂ ಉಳ್ಕೊಂಡಿದೆ. ಮತ್ತು ಅವಾಗೆಲ್ಲ ನಾವೆಲ್ಲ ಸ್ವಲ್ಪ ಚಿಕ್ಕವರೇ ಇದ್ವಿ. ಸಾಕಷ್ಟು ಹೋರಾಟಗಳಲ್ಲಿ, ಕೇವಲ ರಂಗಭೂಮಿ ಮಾತ್ರ ಅಲ್ಲ, ಬೇರೆ ಬೇರೆ ಹೋರಾಟಗಳಲ್ಲಿ, ಚಳುವಳಿಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಏನಾದ್ರು ಅನ್ಯಾಯ ಕಂಡ್ರೆ ಟೇಬಲ್ ಗುದ್ದಿ ಜೋರು ಮಾಡ್ತಿದ್ವಿ, ಬೀದಿ ಜಾಥಾ ಹೋಗ್ತಾಯಿದ್ವಿ. ಹೀಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ನಾವು ಹಲವಾರು ವರ್ಷಗಳು ಅವ್ರ ಜೊತೆಲಿ ಕೆಲಸ ಮಾಡಿದವರು. ಆಮೇಲೆ ನಮ್ಮ ತುತ್ತಿನ ಚೀಲ ಹಿಡಿದು ನಾವು ಬಹಳ ವರ್ಷ ರಂಗಭೂಮಿಯಿಂದ ನಾನು ನಿರ್ಗಮಿಸಿದೆ. ಆದರೆ ರಮೇಶ್ ಅವರು ರಂಗಭೂಮಿನಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನ ಮೂಡಿಸ್ತಾ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಒಂದೇ ಥರ ಅವ್ರು ಕೆಲಸ ಮಾಡ್ತಾಯಿಲ್ಲ. ರಂಗಭೂಮಿಯಲ್ಲಿ ಕೂಡ ಬೇರೆ ಬೇರೆ ಥರ ಪ್ರಯೋಗಗಳನ್ನ ಮಾಡ್ಕೊಂಡು ಬಂದು ಮೈಸೂರಲ್ಲ, ಕರ್ನಾಟಕದ ರಂಗಭೂಮಿನಲ್ಲಿ ಎಸ್ ಆರ್ ರಮೇಶು ಒಂದು ವಿಶಿಷ್ಟವಾದ ಹೆಸರು. ಇವತ್ತು ನಾನು ಅವ್ರ ಮನೆಗೆ ಬಂದಿದ್ದೇನೆ. ಅವ್ರ ಜೊತೆ ಒಂದಷ್ಟು ಅವರ ನೆನಪುಗಳನ್ನು ಹಂಚಿಕೊಂಡು ರಂಗಭೂಮಿ ಬಗ್ಗೆ ಮಾತಾಡೋಕ್ಕೆ ಅಂತ. ರಮೇಶ್ ಅವರು ಮೈಸೂರಲ್ಲಿ ರಾಮಕೃಷ್ಣ ನಗರದಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅವರು ಬಹಳಷ್ಟು ಕಾಲ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಸೋಮಾನಿ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು. ಹಾಗೆ ಕೆಲಸ ಮಾಡ್ತಾನೂ ಅಧ್ಯಾಪನದ ಒತ್ತಡದ ಸಮಯದಲ್ಲಿ ಕೂಡ ಅವರು ಸಾಕಷ್ಟು ನಾಟಕಗಳನ್ನು ಮಾಡಿಸಿದ್ರು. ಅವರ ರಂಗಪ್ರಿಯತೆಗೆ ನಾನು ಬಹಳ ಮೆಚ್ಕೋತಾ ಈಗ ರಮೇಶ್ ಅವ್ರನ್ನ ಮಾತಾಡ್ಸೋಣ, ಬನ್ನಿ. ರಮೇಶ್, ನಮಸ್ಕಾರ. ನಮಸ್ಕಾರ. ನನಗೆ ನಿಮ್ಮನ್ನು ನೋಡ್ತಾ ಇದ್ದರೆ ಗಂಗೋತ್ರಿನಲ್ಲಿ ನೀವು ಓಡಾಡ್ತಾ ಇದ್ದದ್ದು, ಅಲ್ಲಿ ಸಂಜಯ್, ಅವಿನಾಶು, ಯಾರೋ ಒಂದೆರಡು ಹೆಸರುಗಳು ಮಾತ್ರ ನೆನಪಿದೆ ನನಗೆ. ಧ್ವನ್ಯಾಲೋಕ, ಅಲ್ಲೆಲ್ಲ ಸುತ್ತಾಡ್ತಿದ್ದು ನನಗೆ ನೆನಪಾಗ್ತಾ ಹೋಗ್ತಿದೆ. ನಿಮ್ಮ ಓದಿನ ದಿನಗಳಿಂದ ಶುರು ಮಾಡೋಣ. ಹಾಂ, ಥರ ಥಿಂಕ್ ವೇ ಬ್ಯಾಕ್ 1973 ಅನಿಸುತ್ತೆ ನಾನು ಮಹಾರಾಜಸ್ ಕಾಲೇಜ್ ಸೇರಿದ್ದು. ಇನ್ಫ್ಯಾಕ್ಟ್ ನನ್ನ ಮಹಾರಾಜಸ್ ಕಾಲೇಜಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಆ್ಯಂಡ್ ಲಿಂಗ್ವಿಸ್ಟಿಕ್ಸ್ ಓದಬೇಕು ಅಂತ ಆಸೆ ಇತ್ತು. ಅದಕ್ಕೆ ಈ ಥರ ತಗೋ ಅಂತ ಹೇಳಿದ್ದು ಗುತ್ಗೇರಿ ಮಾನಪ್ಪ. ಇನ್ಫ್ಯಾಕ್ಟ್ ಹಿ ಟುಕ್ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ಮೀ. ಪ್ರಿನ್ಸಿಪಾಲ್ ಪರಿಚಯ ಮಾಡಿಸಿ ಇವ್ರು ಕೊಡಿ ಅಂತ. ಇನ್ಫ್ಯಾಕ್ಟ್ ನಮ್ಗೆ ಕೊಟ್ಟಿದ್ದರು. ನಾನು, ನಾಗಭೂಷಣ, ಅಶೋಕ್ 3 ಜನ ಕನ್ನಡ, ಇಂಗ್ಲೀಷ್, ಲಿಂಗ್ವಿಸ್ಟಿಕ್ಸ್ ತೊಗೊಂಡಿದ್ವಿ. ಬಿಟ್ಟು ಅದು ತುಂಬ ಸಬ್ಜೆಕ್ಟ್ಸ್ ಜಾಸ್ತಿ ಇದ್ದಿದ್ದರಿಂದ ಅವರು ಒಂದು ಬಿಡಬೇಕಾಗತ್ತೆ ಒಂದು ಲ್ಯಾಂಗ್ವೇಜ್ ಅಂತ ಹೇಳಿದ್ರು. ಸೊ ವಿ ಆರ್ ಫೋರ್ಸ್ ಟು ಗಿವ್ ಅಪ್ ಕನ್ನಡ. ಐದರ್ ಆಫ್ ದಿ ಲ್ಯಾಂಗ್ವೇಜ್, ಕನ್ನಡ ಅಥವಾ ಇಂಗ್ಲೀಷ್ ಅಂತ ಇತ್ತು. ನಾನು ಪ್ರಿಫರ್ ಮಾಡಿದೆ ಇಂಗ್ಲೀಷ್ನ. ಕನ್ನಡ ಹೇಗೂ ಕಲಿಬೋದು ಹೊರಗಡೆ ಅಂತ ಹೇಳಿ ಬಿಟ್ಟೆ. ನಂತರ ಸೋಷಿಯಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ತೊಗೊಂಡ್ವಿ. ಸೊ ದ್ಯಾಟ್ ವಾಸ್ ಹೌ ಐ ಥಿಂಕ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಅವ್ರ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ವಿ ಆರ್ ರಿಯಲಿ ವಂಡರ್ಫುಲ್ ಸ್ಟೂಡೆಂಟ್ಸ್ ಗ್ರೂಪ್. ನಮ್ಮದು ಇಂದುಧರ ಹೊನ್ನಾಪುರ ಇದ್ದ, ಬಿ ಕೆ ಸೀತಾರಾಮ್ ಇದ್ದ, ನಾಗಭೂಷಣ, ಸಂಜಯ್, ಆಲ್ ಬಹುಶಃ ಆಮೇಲೆ ಯಾರ್ಯಾರು ದೊಡ್ಡ ಹೆಸರು ಮಾಡಿದ್ರು ಎಲ್ಲರೂ. ಆ್ಯಂಡ್ ಮನು ಆ್ಯಂಡ್ ರವಿ ವಾಸ್ ಸೀನಿಯರ್ ಟು ಮೀ 1 year. ಸೊ ಕ್ರಿಕೆಟ್ ಆಡ್ತಾಯಿದ್ವಿ. ನನಗೆ ಮಹಾರಾಜಸ್ 3 ವರ್ಷನೂ ಬರೀ ಕ್ರಿಕೆಟ್ ಆಡ್ತಾಯಿದ್ದೆ. ನನ್ನ ಥಿಯೇಟ್ರ್ ಬಗ್ಗೆ ಏನು ಆಸಕ್ತಿ ಇರಲಿಲ್ಲ. ಸ್ವಲ್ಪ ಲಿಟ್ರೇಚರಲ್ಲೇ ಆಸಕ್ತಿ ಬಂತು, ಬಿಕಾಸ್ ಆಫ್ ಸಪ್ ಕಂಪಲ್ಷನ್ಸ್. ಓದಬೇಕಾಗಿತ್ತು ಪರೀಕ್ಷೆಗೆ ಅನ್ನೋ ದೃಷ್ಟಿಯಿಂದ. ಆಮೇಲೆ ಗ್ರ್ಯಾಜುವಲಿ ಒಂದು ಇಂಟ್ರೆಸ್ಟ್ ಡೆವಲಪ್ ಆಯಿತು ನನಗೆ. ಬಹುಶಃ ಆ ಥರದ ಒಂದು ಇಂಟ್ರೆಸ್ಟ್ ನನಗೆ ಅಲ್ಲಿದ್ದು ಸೋಷಿಯಲಾಜಿಕಲ್ ಇಂಟ್ರೆಸ್ಟ್ಗಳು ಭಾಳ ಇತ್ತು ನನಗೆ. ಅಂದರೆ ಒಂದು ಸೊಸೈಟಿಯಲ್ ಆ್ಯಕ್ಟಿವಿಟೀಸ್ ಬಗ್ಗೆ, ಸೋಷಿಯಲ್ ಬಿಹೇವಿಯರ್ಗಳ ಬಗ್ಗೆ, ಸೋಷಿಯಲ್ ಅಪ್ರೆಷನ್ಸ್ಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇತ್ತು. ಸೊ ಹಾಗಾಗಿ ನಾನು BA ಓದೋವಾಗಲೇ ಮಾರ್ಕ್ಸಿಸ್ಟ್ ಲೈಬ್ರರಿ ಸೇರಿಕೊಂಡಿದ್ದೆ. ಮಾದೇವಪ್ಪನವ್ರ ಮಾರ್ಕ್ಸಿಸ್ಟ್ ಲೈಬ್ರರಿ. ಅಲ್ಲಿ ಡಾಕ್ಟರ್ ರಾಮಲಿಂಗಮ್ ಅವ್ರ ಪರಿಚಯ ಆಗಿತ್ತು. ನಾನು ಬಿ ಕೆ ಸೀತಾರಾಮ್ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಹೋಗ್ತಾ ಇದ್ವಿ. ಡಾಕ್ಟರ್ ಲಕ್ಷ್ಮೀನಾರಾಯಣ್ ಪರಿಚಯ ಆಯಿತು. ತುಕಾರಾಮ್ ಇವರೆಲ್ಲ ಅಲ್ಲಿಗೆ ಬರ್ತಾಯಿದ್ರು ಆಗ. ಅದರ ಜೊತೆಲ್ಲ ಇತ್ತು, ಆ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನನಗೆ ಆ ಇಂಟ್ರೆಸ್ಟ್ ಮುಂದುವರಿಸ್ಕೊಂಡು ಹೋಗಿದ್ದು. ಅನಂತರ ಸಮುದಾಯ ಎಡಪಂಥಿ ಒಲವು ಬಂದಿದ್ದೆಲ್ಲನೂ ಬಹುಶಃ ಆ ಹಿನ್ನೆಲೆಯಲ್ಲಿ ಅಂತ ಅನ್ಸುತ್ತೆ ನನಗೆ. ನನಗೇನೂ ನೆನಪಿದೆ. ಡಾಕ್ಟರ್ ಲಕ್ಷ್ಮೀನಾರಾಯಣ್ ನಮಗೆ
ದಾಸ್ ಕ್ಯಾಪಿಟಲ್ ಚಾಪ್ಟರ್ಗಳನ್ನ ಓದೋರು, ಓ. ಇಂಗ್ಲೀಷಲ್ಲಿ ಓದ್ಕೊಂಡು ಬಂದು ಕನ್ನಡದಲ್ಲಿ ಅದನ್ನ ವ್ಯಾಖ್ಯಾನ ಮಾಡೋರು. ನಾನು ಲಕ್ಷ್ಮೀಗೆ ಹೇಳ್ತಾ ಇದ್ದೆ, ಇದು ಏನಪ್ಪ ಇದು ಇಷ್ಟು ಕಬ್ಬಿಣದ ಕಡಲೆ, ಅದು ಒಂದು ಕೆಲಸ ಮಾಡೋಣ, ಓದ್ಕೊಂಡು ಬಂದುಬಿಡ್ತೀವಿ, ಲೆಟ್ಸ್ ಹ್ಯಾವ್ ಎ ಡಿಸ್ಕಷನ್ ಅಂದರೆ ಇಲ್ಲ ಇದು ಓದಬೇಕು, ಇದು ಸಾಮೂಹಿಕವಾಗಿ ಓದಿ ನಡಿಬೇಕು ಅಂತಿದ್ದ. ಸೊ ದೋಸ್ ವರ್ ದಿ ಡೇಸ್. ಬಟ್ ನನಗಿನ್ನೂ ನಾಟಕದ ಬಗ್ಗೆನೂ ಆಗ ಆಸಕ್ತಿ ಇರಲಿಲ್ಲ. ನಾಟಕ ನೋಡೋಕ್ಕೆ ಶುರು ಮಾಡಿದ್ದೆ. ನಾಗಭೂಷಣ್ ವಾಸ್ ಇಂಟ್ರೆಸ್ಟೆಡ್ ಇನ್ ಥಿಯೇಟರ್. ಏವಂ ಇಂದ್ರಜಿತ್ ಅಂತ ಒಂದು ನಾಟಕ ಮಾಡಿದ್ದ ಅವನು, ಟಿ ಎನ್ ಸೀತಾರಾಮ್ ಜೊತೆ, ಟಿ ಎನ್ ನರಸಿಂಹನ್ ಜೊತೆ ಮಾಡಿದ್ದ. ಆ ನಾಟಕ ಹ್ಯುಮ್ಯಾನಿಟೀಸ್ ಬ್ಲಾಕಲ್ಲಿ ಆಗಿತ್ತು. ಆ ನಾಟಕ ನೋಡೋಕ್ಕೆ ಹೋಗಿದ್ದೆ. ಬಟ್ ನಿನ್ನ ನಾಟಕದಲ್ಲಿ ಅಭಿನಯಿಸಬೇಕು ಆ ಥರದ್ದೇನು ಆಸಕ್ತಿ ಇರಲಿಲ್ಲ. ದೆನ್ MA ಬಂದ್ವಿ. MAನಲ್ಲಿ ಅಫ್ಕೋರ್ಸ್ ಔಟ್ ಆಫ್ ಶಿಯರ್ ಇಂಟ್ರೆಸ್ಟ್ ನಾನು ಯುರೋಪಿಯನ್ ಡ್ರಾಮಾ ಅಂತ ನನ್ನ ಆಪ್ಷನಲ್ ಸಬ್ಜೆಕ್ಟ್ ತೊಗೊಂಡೆ. ಸೊ ಅದಕ್ಕೆ ಡಾಕ್ಟರ್ HS ಶಿವಣ್ಣ ಪರ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಮೈಸೂರು ಯೂನಿವರ್ಸಿಟಿಯ ಅದು ಒಂದು ಗೋಲ್ಡನ್ ಜಿಬ್ಲಿನೋ ಏನೋ ನೆನಪಿನಲ್ಲಿ DV ಅರಸ್ ಇದ್ದರು. ಸೊ ಅವರು ಒಂದು ಪೀಟರ್ ಖೂ ಅಂತ ಒಂದು ಮೆರ್ಮೇಡ್ ಥಿಯೇಟರ್ ರೆಸಿಡೆನ್ಷಿಯಲ್ ಡೈರೆಕ್ಟರ್ ಆತ. ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಆಯ್ತಲ್ಲ, ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ರು, ಒಂದು 6 weeks ಪ್ರೋಗ್ರಾಮ್ ಅದು. ಹೌದು. ಸೊ ಅದಕ್ಕೆ ನಾನು ರವಿ ಹೋಗಿ ಸೇರಿಕೊಂಡ್ವಿ. ಅದೊಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಥಿಯೇಟರ್ ಒಂದು ರೀತಿಯಾಗಿ ಭಾಳ ಒಂದು ಫ್ಯಾನ್ಸಿ ತೋರಿಸ್ತು, ದಿಸ್ ಇಸ್ ಪಾಸಿಬಲ್ ಅಂತ. ಎಸ್ಪೆಷಲಿ ಆ ರೋಲ್ ಪ್ಲೇಗಳು, ಅಸ್ಯೂಮಿಂಗ್ ಡಿಫ್ರೆಂಟ್ ರೋಲ್ಸ್. ಅದೇ ಟೈಮಲ್ಲಿ ಎಮರ್ಜೆನ್ಸಿ ಆಗಿತ್ತು. ಆಗ ಸ್ನೇಹಲತಾ ರೆಡ್ಡಿ ಪ್ರಿಸನ್ನಲ್ಲಿದ್ದರು. ಸೊ ಅನಂತಮೂರ್ತಿ ಒಂದು ಸ್ನೇಹಲತಾ ಒಂದು ಪ್ರಿಸನ್ ಡೈರಿ ಅಂತ ಒಂದು ಸ್ಕಿಟ್ ಕೊಟ್ಟರು. ಅದನ್ನು ನಾವು ಆ ಸ್ಕಿಟ್ನ ಡೆವಲಪ್ ಮಾಡಿದ್ವಿ. ಅಫ್ಕೋರ್ಸ್ ಪೀಟರ್ ಖೂ ವಾಸ್ ಅಸಿಸ್ಟಿಂಗ್ ಅಸ್, ಹೆಲ್ಪಿಂಗ್ ಅಸ್ ಇನ್ ದ್ಯಾಟ್ ವೇ. ಸೊ ಹೀಗಾಗಿ ನಾಟಕದಲ್ಲಿ ಬಹುಶಃ ನಾವು ಸಾಹಿತ್ಯಕ್ಕಿಂತ ಇದು ಹೆಚ್ಚು ಬೇಗ ತಲುಪ್ಬೋದು ಅನ್ನೋ ಒಂದು ಆಲೋಚನೆ ಬರೋಕ್ಕೆ ಶುರು ಆಯ್ತು ನನಗೆ. ಅದು ಎಸ್ಪೆಷಲಿ ಒಂದು ಇಲ್ಲಿಟ್ರೇಟ್ ಪಬ್ಲಿಕ್ ಇದ್ದಾಗ ನಾಟಕ ಒಂದು ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಆಗ್ಬೋದು ಅಂತ ಒಂದು ಆಲೋಚನೆ ಇತ್ತು. ಅದಾದ ನಂತರ ಮೋಸ್ಟ್ಲಿ ಅನಿಸುತ್ತೆ ನಾನು MA ಮುಗಿಸಿದ ತಕ್ಷಣವೇ ನಾವು ರಿಸಲ್ಟ್ ಬರೋಕ್ಕೆ ಮುಂಚೆನೇ ಒಂದು ನಾಟಕ ಮಾಡಿದ್ವಿ. ಅದಕ್ಕೆ ಮುಂಚೆ ಏನೋ ಕಾಲೇಜಲ್ಲಿ ಯಾವುದೋ ಒಂದು ಸಣ್ಣ ಸ್ಕಿಟ್ಸ್ ಥರ ಶೇಕ್ಸ್ಪಿಯರಿಯನ್ ಸೀನ್ಸ್ ಅಂತ ಏನೋ ಮಾಡಿದ್ವಿ. ಸೊ ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಟ್. ಹುಡುಗತನ ಜಾಸ್ತಿ ಆಗ ಎಲ್ಲರೂ ಹೇಳೋರು ಮಾಡು ಅನ್ನೋರು ಅದರಲ್ಲಿ ಮಾಡ್ತಾಯಿದ್ದೆ. ಹಾಗೆ ಆಮೇಲೆ ನಾಟಕ ಯಾವುದು ಅಂತಂದರೆ ಬುಟ್ಟೋದು ಅಸಾಸಿನೇಷನ್ ಇದಾಯಿತು. ಅವನ ಹಿ ವಾಸ್ ಹ್ಯಾಂಗ್, ಚೇಂಜ್ ಆಫ್ ಗೌರ್ಮೆಂಟ್ ಆಗಿ. ಸೊ ದ ಟ್ರಯಲ್ ಅಂತ ಒಂದು ನಾಟಕ ಮಾಡಿದ್ವಿ. ಬುಟ್ಟು ಇದನ್ನ ಇಟ್ಕೊಂಡು ಅವನ ಪನಿಷ್ಮೆಂಟ್ನ ಇಟ್ಕೊಂಡು. ಅದರಲ್ಲಿ ನಾಗಭೂಷಣ್ ಆ್ಯಕ್ಟ್ ಮಾಡಿದ್ದ, ಈಗ ನಮ್ಮ ಮೋನಪ್ಪ ಆ್ಯಕ್ಟ್ ಮಾಡಿದ್ದ, ಮನು ಆ್ಯಕ್ಟ್ ಮಾಡಿದ್ದ, ರವಿ ಆ್ಯಕ್ಟ್ ಮಾಡಿದ್ದ, ಹೀಗೆ ನಮ್ಮ ಇನ್ನೊಬ್ಬ ರವಿ ಅವಿನಾಶ್ ಅವನು ಆ್ಯಕ್ಟ್ ಮಾಡಿದ್ದ. ಸೊ ಒಂದು ಶೋ ಎಲ್ಲೋ ಮಾಡಿದ್ವಿ. ಆ್ಯಂಡ್ ಅಫ್ಕೋರ್ಸ್ ವಿ ಹ್ಯಾಡ್ ರಿಯಲ್ ಗುಡ್ ರಿವ್ಯೂ. CDN ಎಲ್ಲ ಬಂದು ಮಾತಾಡಿದ್ರು. ಆ್ಯಂಡ್ ಆಗ್ತಾನೆ ಸ್ಟಾರ್ ಆಫ್ ಮೈಸೂರು ಶುರು ಆಗಿತ್ತು. ಇಂಟ್ರೆಸ್ಟಿಂಗ್ಲಿ ಐ ಥಿಂಕ್ ನಮ್ಮದು ಒಂದು ಇಡೀ ಬ್ಯಾಕ್ ಪೇಜ್ ಪೂರ್ತಿ ಕವರೇಜ್ ಕೊಟ್ಟಿದ್ರು ನಮ್ಮ ಗಣಪತಿಯವರು. ಬಟ್ ಆಲ್ ಸೆಡ್ ಆ್ಯಂಡ್ ಡನ್ ಓಕೆ. ಆಮೇಲೆ ಆಸ್ ಯೂಶುವಲ್ MA ಮುಗಿತು, ಎಲ್ಲರೂ ಬೇರೆ ಬೇರೆ ಕಡೆ ಹೋದ್ವಿ. ಆ್ಯಂಡ್ ಐ ವಾಸ್ ಡೆಸ್ಟೈನ್ ಟು ಗೋ ಟು ಗೋಣಿಕೊಪ್ಪ. ಅದು ಯಾಕೆ ನನಗಿನ್ನೂ ಅರ್ಥ ಆಗಿಲ್ಲ. ಏನೋ ಪೋಸ್ಟ್ ಕಾಲಿತ್ತು, ಹೋದೆ, ಅಪ್ಲೈ ಮಾಡಿದ್ದೆ, ತಕ್ಷಣ ತೆಗೆದುಕೊಂಡು ಬಿಟ್ರು. ಮೇ ಬಿ ಬಿಕಾಸ್ ಆಫ್ ಮೈ ಥಿಯೇಟ್ರ್ ಇಂಟ್ರೆಸ್ಟ್ ಅನಿಸುತ್ತೆ. ಯಾಕೆಂದರೆ ಮಹಾನೀಸ್ ಕಾಲೇಜಿನ ಪ್ರೊಫೆಸರ್ ಭಗವಾನ್ ಬಂದಿದ್ದರು ನನ್ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ಇಂಟರ್ವ್ಯೂ ಮಾಡೋಕ್ಕೆ. ಸೊ ನಾನು ನಾಟಕದ ಬಗ್ಗೆ ಆಸಕ್ತಿ ಇರೋದೆಲ್ಲ ಹೇಳ್ತಾ ಇದ್ದೆ. ಅವ್ರಿಗೆ ಇಷ್ಟ ಆಯಿತು. ಅಂದರೆ ಈ ವಾಸ್ ಅ ಗ್ರೇಟ್ ಫ್ಯಾನ್ ಆಫ್ ಶೇಕ್ಸ್ಪಿಯರ್ ಅವರು ಅದನ್ನೇ ಜಾಸ್ತಿ ಮಾತಾಡ್ತಾಯಿದ್ರು. ಆಮೇಲೆ ಅಲ್ಲಿಯ ಪ್ರಿನ್ಸಿಪಲ್ ರಾಮಕೃಷ್ಣ ಉಡುಪ ಅಂತ, ಅಲ್ಲಿ ಆ ಕಾಲೇಜಲ್ಲಿ ಆಗ್ತಾನೆ ಒಂದು ಥಿಯೇಟ್ರ್ ಕಟ್ತಾಯಿದ್ರು ತುಂಬ ದೊಡ್ಡದಾಗಿ. ಸೊ ಅವರು ಥಿಯೇಟ್ರಲ್ಲಿ ಇವನು ಒಳ್ಳೆ ಹ್ಯಾಂಡ್ ಆಗ್ತಾನೆ, ನಮಗೆ ಪಾಠ ಮಾಡೋದ್ರ ಜೊತೆಗೆ ಕ್ಯಾನ್ ಬಿ ಆಫ್ ಸಮ್ ಅಸಿಸ್ಟೆನ್ಸ್ ಅದು ಅಂದ್ಬಿಟ್ಟು ಅಲ್ಲಿ ಸೇರಿಸ್ಕೊಂಡ್ರು. ಅದನ್ನು ಬರೀ ಸೇರ್ಕೊಂಡ್ಮೇಲೆ ನಾನು ಮಾಡಿದ್ದು ಐ ಥಿಂಕ್ ಡೇ 1 ಐ ಜಾಯಿನ್ ಸಮ್ವೇರ್ ಇನ್ 78 ಇರಬೇಕು. ಅದೇ ವರ್ಷ ನಾನು ಪಾಸ್ ಮಾಡಿದ್ದು. ಅಲ್ಲಿ ಸೇರಿದ್ಮೇಲೆ ಅಲ್ಲಿ ಮೊದಲನೇದೊಂದು ನಾಟಕ ಮಾಡಿದೆ ಆ ಹುಡುಗರನ್ನ ಇಟ್ಕೊಂಡು. ಅದು ಏವಂ ಇಂದ್ರಜಿತ್ ಅಂತ ನಾಟಕ. ಅದು ಅನೇಕ ಕಾಂಪಿಟೇಷನ್ಗಳು ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ಲು, ಡಿವಿಷನಲ್ ಲೆವೆಲ್ ಆಗಿ, ಸ್ಟೇಟ್ ಲೆವೆಲ್ ಕಲಾಕ್ಷೇತ್ರದಲ್ಲಿ ನಾಟಕ ಆಗಿ
ಆ್ಯಂಡ್ ಇಟ್ ಸೋ ಹ್ಯಾಪನ್ ಆ ನಾಟಕ ಪ್ರೈಸ್ ಗೆದ್ಬಿಡ್ತು, ಫಸ್ಟ್ ಪ್ರೈಸ್ ಬಂತು. ಒಂದು 50,000 ರೂಪಾಯಿ ಸರ್ಕಾರದಿಂದ ದುಡ್ಡು ಬಂತು. ಸೊ ಆ ದುಡ್ಡನ್ನು ಅವರು ಮ್ಯಾಚಿಂಗ್ ಗ್ರ್ಯಾಂಟ್ ಅಂತ ಮ್ಯಾನೇಜ್ಮೆಂಟ್ನವರು ಹಾಕಿ ಆ ಥಿಯೇಟರ್ನ ಸ್ವಲ್ಪ ಚೆನ್ನಾಗಿ ಎಕ್ವಿಪ್ ಮಾಡಿದ್ರು, ಲೈಟ್ಸು ಅಕ್ವಸ್ಟಿಕ್ಸ್ ಎಲ್ಲ ತಂದು. ಸೊ ಎಲ್ಲ ಒಂದು ಎಕ್ವಿಪ್ ಥಿಯೇಟ್ರ್ ಬಂದ ಮೇಲೆ ಏನಾಗುತ್ತೆ, ದ ನೆಕ್ಸ್ಟ್ ಆಂಬಿಷನ್ ಇಸ್ ಟು ಡೂ ಸಮ್ ಆ್ಯಕ್ಟಿವಿಟೀಸ್ ಅಲ್ವಾ. ಸೊ ಅಲ್ಲೊಂದು ಸ್ಪಂದನ ಅಂತ ಒಂದು ಥಿಯೇಟ್ರ್, ಮೇಸ್ಟ್ರುಗಳು, ಬ್ಯಾಂಕ್ ಎಂಪ್ಲಾಯ್ ಎಲ್ಲ ಸೇರಿ ಮಾಡಿದ್ರು. ಕಾರ್ಯಪ್ಪನೂ ಇದ್ದ, ಅವನು ನನ್ನ ಸ್ಟೂಡೆಂಟ್ ಆಗಿದ್ದ ಆ ನಾಟಕದಲ್ಲಿ. ಆಮೇಲೆ ದೆನ್ ಅಫ್ಕೋರ್ಸ್ ಅವ್ನು ಹಿ ಸ್ಟಾರ್ಟೆಡ್ ಇಸ್ ಓನ್ ಥಿಯೇಟರ್ಗಳು, ಸೃಷ್ಟಿ ಅಂತೇನೋ ಮಾಡ್ದ. ಸೊ ಅದೊಂದು 4 ವರ್ಷ ನಾನು ಅಲ್ಲಿದ್ದೆ. ಬಟ್ ತುಂಬ ಒಳ್ಳೆ ಕೆಲಸ ಮಾಡಿದ್ವಿ. ಅದು ಬಹುಶಃ ಕೊಡಗಿನ ಪ್ರಪ್ರಥಮ ಹವ್ಯಾಸಿ ರಂಗತಂಡ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ನಾಟಕದ ಇದೇ ಇರಲಿಲ್ಲ. ಯಾವುದೋ ಒಂದು ಕಾಲದಲ್ಲಿ ಹಿರಣ್ಣಯ್ಯನವ್ರ ತಂದೆ ಒಂದು ಸರಿ ನಾಟಕ ಮಾಡಿದಂತೆ ಮಡಿಕೇರಿಯಲ್ಲಿ, ವೃತ್ತಿ ರಂಗಭೂಮಿ ಅದು ಬಿಟ್ಟರೆ ಅದು ನಾಟಕ ಅಂತ ಅಲ್ಲಿ ಆಗಿಲ್ಲ. ಮತ್ತು ಅವ್ರಿಗೆಲ್ಲ ಒಂಥರ ಇದೇನು ನಾಟಕ ಹೀಗೆಲ್ಲ ಮಾಡ್ತಾರೆ, ಇದೇ ಬೇಕಾಗಿತ್ತಾ ಇದೇನೋ ಅಂತೆಲ್ಲ ಅಂತ ಆಶ್ಚರ್ಯ ಇತ್ತು. ದೆನ್ ವಿ ಡಿಡ್ 4 ವರ್ಷ ನಾಟಕ ಫೆಸ್ಟಿವಲ್ ಮಾಡಿದ್ವಿ. ಒಂದು ಆಫ್ ಕೋರ್ಸ್ ಸಿಂಧುವಳ್ಳಿ ಅನಂತಮೂರ್ತಿಯವರು ನಾಟಕ ಅಕಾಡೆಮಿಯ ಸಹಯೋಗದಲ್ಲಿ ಒಂದು ಮಾಡಿದ್ವಿ. ಆಮೇಲೆ ನಾವೇ ಒಂದು ಸ್ಪಂದನದಿಂದ ಒಂದು ಮಾಡಿದ್ವಿ. ಆಮೇಲೆ ಬೆಂಗಳೂರು ಸಮುದಾಯದ ನಾಟಕಗಳನ್ನ ಆಡಿಸಿ ಒಂದು ಫೆಸ್ಟಿವಲ್ ಮಾಡಿದ್ವಿ. ಹೀಗೆ ಪ್ರತಿ ವರ್ಷ ಒಂದು 4 ನಾಟಕಗಳ ಉತ್ಸವ ಮಾಡ್ತಾಯಿದ್ವಿ. ಆ್ಯಂಡ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಸುಮಾರು 80 ಕಿಲೋಮೀಟರ್ ದೂರದಿಂದ ಜನ ಬರೋರು ನಾಟಕ ನೋಡಲಿಕ್ಕೆ. ಕುಟ್ಟದಿಂದ ಜನ ಬಂದು ನಾಟಕ ನೋಡೋಕೆ ಬರೋರು. ಆ್ಯಂಡ್ ಹೌಸ್ಫುಲ್ ಶೋಗಳಾಗೋದು. ವೆರಿ ಗುಡ್. ಸೊ ಹಣಕ್ಕೆ ನಮಗೆ ಯಾವತ್ತೂ ಸಮಸ್ಯೆ ಇರಲಿಲ್ಲ. ಸ್ಪಂದನ ನಡೆಯುತ್ತೆ ಅಷ್ಟು ದಿವಸನೂ. ಆಮೇಲೆ ಸ್ಪಂದನ ಮಾಸಪತ್ರಿಕೆ ಅಂತ ಒಂದು ತಂದ್ವಿ. ಇಂಟ್ರೆಸ್ಟಿಂಗ್ಲಿ ಶಿವರಾಮ್ ಕಾರಂತರ ಒಂದು ಇಂಟರ್ವ್ಯೂ ಮಾಡಿದ್ದೀವಿ. ನನಗೆ ಅದೇ ಆಶ್ಚರ್ಯ. ಅದು ಆ ಕಾಲದಲ್ಲಿ ಅವ್ರು ಬಾಲವನಕ್ಕೆ ಹೋಗಿ ಅದು ಇಂಟರ್ವ್ಯೂ ಮಾಡ್ಕೊಂಡ್ಬಂದಿದ್ದು. ಆ ನಂತರ ನಾನು ಮೈಸೂರಿಗೆ ಬರಬೇಕಾಗಿತ್ತು, ಮನೆಗೆ ಬರುವ ಅವಶ್ಯಕತೆ ಇತ್ತು. ಸೊ ಮೈಸೂರು ಬಂದಾಗ ವಾಸ್ ಪಾರ್ಟ್ ಆಫ್ ಸಮುದಾಯದ ಪರಿಚಯ ನನ್ನ ಮೊದಲಿಂದಲೂ ಇತ್ತು. ಸಮುದಾಯದ ಜಾಥಾದಲ್ಲಿ ಪಾಲ್ಗೊಂಡಿದ್ದೆ. ನಂತರ ಸಮುದಾಯದ ಒಂದು ಬಾದು ಸರ್ಕಾರ ಒಂದು ವರ್ಕ್ಶಾಪ್ ಮಾಡಿದರು, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಆಮೇಲೆ ಅಫ್ಕೋರ್ಸ್ ಪ್ರಸನ್ನ ಅವರೆಲ್ಲ ಪರಿಚಯ ಇದ್ದಿದ್ದರಿಂದ ಸಮುದಾಯದ ಯೂನಿಟ್ ಜೊತೆ ಪರಿಚಯ ಇತ್ತು. ಮೈಸೂರಿಗೆ ಬಂದಾಗ ಮೈಸೂರು ಸಮುದಾಯದಲ್ಲೇ ಹಳೆ ಮನೆಯವ್ರ ಜೊತೆ ಎಲ್ಲ ಸೇರಿದ್ದು. ಇನ್ಫ್ಯಾಕ್ಟ್ ನಾವು ಗೋಣಿಕೊಪ್ಪದಲ್ಲಿ ಸಮುದಾಯ ಪ್ರಾರಂಭ ಮಾಡಬೇಕು ಅಂದಾಗ ಪ್ರಸನ್ನ, ಸಮುದಾಯ ಅಂತ ಶುರು ಮಾಡಬೇಡಿ, ತುಂಬ ಬ್ರ್ಯಾಂಡೆಡ್ ಆಗಿಬಿಡ್ತೀರಾ, ಆ ಊರುಗಳಲ್ಲೆಲ್ಲ ನೀವು ಒಂದು ನ್ಯೂಟ್ರಲ್ ಫಾರ್ಮಲ್ಲಿ ನೀವೇ ನೀವು ಮಾಡೋ ಕೆಲಸ ಮಾಡ್ತಾ ಇರ್ತೀರಾ ಅಂತ. ಹಾಗಾಗಿ ಸ್ಪಂದನ ಅಂತ ಶುರು ಮಾಡ್ತೀವಿ. ಅಫ್ಕೋರ್ಸ್ ಅದು ಮೊದಲಿನ ರೀತಿಯಾಗಿ ನಮ್ಮಲ್ಲಿ ಇದೇ ಥರನೇ ಇತ್ತು. ಆ್ಯಂಡ್ ದ್ಯಾಟ್ ವಾಸ್ ದ ಬಿಗಿನಿಂಗ್ ಅನಿಸುತ್ತೆ. ಮೈಸೂರಿಗೆ ಬಂದಿದ್ದು ಅಂತ ಸ್ವಲ್ಪ ಅಲ್ಲಿಂದ ಒಂದು ಟರ್ನಿಂಗ್ ಪಾಯಿಂಟ್. ಮೈಸೂರು ಕೂಡ ಅಲ್ಲಿ ಮೈಸೂರಿನ ಪ್ರಾಬ್ಲಮ್ ಸಮುದಾಯದಲ್ಲಿ ಹೇಗಿತ್ತು ಅಂತಂದರೆ, ಹಳೆಮನೆ ವಾಸ್ ಅ ವೆರಿ ಆ್ಯಕ್ಟಿವ್ ಮೆಂಬರ್, ಮಧುಕೃಷ್ಣನೂ ಇದ್ದ. ಆಗ ಸ್ವಲ್ಪ ಮಟ್ಟಿಗೆ ಒಡನಾಡಿ ನಾರಾಯಣನ ಸಮುದಾಯದಿಂದ ಸ್ವಲ್ಪ ಆಚೆ ಇದ್ದರು. ಆಮೇಲೆ ಪಾಷ ಆಗ್ತಾನೆ ಮೈಸೂರು ಬಿಟ್ಟು ಬೆಂಗಳೂರಿಗೆ ಹೋಗಿದ್ದ, ನಮ್ಮ CIL ಅಲ್ಲಿದ್ದ ಪಾಷ. ಸೊ ಒಂದು ರೀತಿಯಾಗಿ ಇದು 2-3 ಜನರ ಜೊತೆಯಲ್ಲಿತ್ತು. ನಾನು ಸೇರಿಕೊಂಡೆ. ನನ್ನ ಹಳೆ ಮನೆ ಅವಾಗ ಭಾಳ ಚೆನ್ನಾಗಿ ಹೇಳೋರು, ರಮೇಶ್ ಬಂದ ಮೇಲೆ ಒಂಥರ ಯಂಗ್ ಟರ್ಕ್ಗಳೆಲ್ಲ ಬಂದರು ಅಂತ. ಸೊ ಒಂದು ಬ್ಯಾಂಡ್ ಆಫ್ ಯಂಗ್ಸ್ಟರ್ಸ್ಗಳೆಲ್ಲ ಹುಡುಗರನ್ನೆಲ್ಲ ಒಂದು 15-20 ಜನ ಹುಡುಗರು ನನ್ನ ಜೊತೆ ಬಂದರು. ಅದರಲ್ಲಿ ಶಿವಾಜಿ ಇವರೆಲ್ಲ ಮುಖ್ಯ ಆದರು. ಮಹಾರಾಜಾಸ್ ಕಾಲೇಜಿನ ಹುಡುಗರು ಸುಮಾರು ಬಂದರು, ಭರತ್, ಅಖಿಲ ಥರದವರೆಲ್ಲ. ಸೊ ವಿ ಕಂಟಿನ್ಯೂಸ್ಲಿ ಸ್ಟಾರ್ಟೆಡ್ ವರ್ಕಿಂಗ್. ಆಲ್ಮೋಸ್ಟ್ 2-3 ಪ್ರೊಡಕ್ಷನ್ಸ್ ಮಾಡಿ 82 to 2000, ಐ ಥಿಂಕ್ ಅದರ 18 years ಸಮುದಾಯ ತುಂಬ ಎಫೆಕ್ಟಿವ್ ಆಗಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಆ್ಯಕ್ಟ್ ಮಾಡಿದ್ರಲ್ಲ ನಮ್ಮ ಯಾವುದಾದ್ರು ನಾಟಕ, ನಿಮ್ಮ ಮೆರವಣಿಗೆ ಮಾಡಿದ್ರಿ, ಅದಕ್ಕೆ ಮುಂಚೆ ಮೆರವಣಿಗೆ ಒಂದ್ರಲ್ಲಿ ಮಾಡಿದ್ರಿ. ಅದೇ ಈಗ ನೆನೆಸ್ಕೊಂಡ್ರೆ ಸಮುದಾಯ ಹೇಗಿತ್ತು. ನಾವು ಅದೊಂದು ಸಂಭ್ರಮ ಇರ್ತಿತ್ತು, ಖುಷಿ ಇರ್ತಿತ್ತು, ಕಾಯ್ತಾ ಇದ್ವಿ ಸಂಜೆ ಆಗೋದನ್ನ, ಎಲ್ಲರೂ ಸೇರ್ತೀವಿ. ಆಮೇಲೆ ಅರ್ಧ ಕಪ್ ಕಾಫಿನ ಕಚ್ಚಾಡ್ಕೊಂಡು ಕುಡಿತಾ ಇದ್ವಿ. ಸಮುದಾಯದ ಬಗ್ಗೆ ಎಲ್ಲರಲ್ಲೂ ಒಂದು ಕಂಪ್ಲೇಂಟು. ಸಮುದಾಯದ ಕಾನ್ಸ್ಟಿಟ್ಯೂಷನ್ ಹೇಗಿತ್ತು ಅಂದರೆ ದಟ್ ವಾಸ್ ವೆರಿ ವೆಲ್ ಪ್ಲ್ಯಾನ್ಡ್. ನಮಗೆ ತಂಡ ನಡೆಸೋದಕ್ಕೆ, ಆ್ಯಕ್ಟಿವ್ ಆಗಿರೋದಕ್ಕೆ ಹುಡುಗರು ಬೇಕು. ಫುಟ್ ಸೋಲ್ಜರ್ಸ್ ಅಂತ ಏನು ಕರಿತೀವೋ ತುಂಬ ಬೇಕು. ಅವ್ರನ್ನ ಆ್ಯಕ್ಟಿವ್ ಆಗಿ ಜೊತೆಲಿ ಇಟ್ಕೊಳ್ಬೇಕು. ಆ್ಯಂಡ್ ದೆನ್ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇರಬೇಕು ಆ ಆರ್ಗನೈಸೇಷನ್ ಇರೋರಿಗೆ. ಬಟ್ ನಾಟಕಕ್ಕೆ ಬಂದಾಗ ನಾಟಕದ ಪಾತ್ರಕ್ಕೆ ಅನುಗುಣವಾಗಿ ನಾವು ಮೈಸೂರಲ್ಲಿ ಅನ್ಬೇಕಾದ್ರೂ ಕರೀತಾರೆ. ಫಾರ್ ಎಕ್ಸಾಂಪಲ್ ಪ್ರಕಾಶ್ ಶೆಣೈಕೆಯಲ್ಲಿ ನಾನು ಡಾಕ್ಟರ್ ಬದನ್ ಮಾಡಿಸಿದ್ದೀನಿ, ಹೈದರ್ ಮಾಡಿದ್ದೀವಿ. ಆಮೇಲೆ ದ್ವಾರಕಿ ಆ್ಯಕ್ಟ್ ಮಾಡಿದ್ದಾನೆ.
ಸೊ ದೇ ನೀಡ್ ನಾಟ್ ಬಿ, ಐ ಮೀನ್ ದೇ ನೆವರ್ ಎವರ್ ವರ್ ಪಾರ್ಟ್ ಆಫ್ ಲೆಫ್ಟ್ ಮೂವ್ಮೆಂಟ್. ಅದೇನಂತ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇದೆಯಲ್ಲ, ಬಟ್ ದೇ ಹ್ಯಾಡ್ ಕಮಿಟ್ಮೆಂಟ್ ಟುವರ್ಡ್ಸ್ ಥಿಯೇಟರ್ ಓನ್ಲಿ. ಆಮೇಲೆ ನಮ್ಮ ನಾಟಕಕ್ಕೆ ಅವರು ಏನು ನಾವು ಬಯಸ್ತಾ ಇದ್ವು ಅದನ್ನ ಕೊಡ್ತಾ ಇದ್ವು. ಸೊ ಈ ಥರದ ಎರಡು ಒಂದು ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಗ್ರೂಪ್ ಇರೋದು, ಯಂಗ್ಸ್ಟರ್ಸ್ ಇರೋದು, ಫ್ಯಾಕ್ಟ್ರಿ ವರ್ಕರ್ಸ್ ಇರೋರು, ಇನ್ನೊಂದು ಕಡೆ ಭಾಳ ಶ್ರೇಷ್ಠವಾದಂಥ ಮೈಸೂರಿನಲ್ಲಿ ಆಗಿನ ಕಾಲಕ್ಕೆ ಒಂದು ರೀತಿಯಾಗಿ ನಾಟಕದ ಅಭಿನಯವನ್ನು ಒಂದು ರೀತಿಯಾಗಿ ತಿಳಿದುಕೊಂಡಂಥ ಕೆಲವರು ಅವರು ಇರ್ತಾಯಿದ್ರು. ಶಿವರಾಮಯ್ಯ ಆಯ್ತಾಳ್ರು ಕೈಯಲ್ಲೂ ನಾಟಕ ಮಾಡಿಸಿದ್ವಿ ನಾವು, ನೀವು ಮಾಡಿದ್ರಿ ಎಲ್ಲ. ಸೊ ದೇರ್ ಆರ್ ಆಲ್ ವೆರಿ ವಂಡರ್ಫುಲ್ ಎಕ್ಸಾಂಪಲ್ಸ್. ನನಗೆ ಏನು ಬೇಕು ಅನ್ನೋದು ನೋಡಿ ಮಾಡ್ತಾ ಇದ್ದಿದ್ದು. ಬಟ್ ಒಂದು ವಿ ವರ್ ಕ್ಲಿಯರ್, ಯಾಕಂದ್ರೆ ನಮ್ಮ ಹುಡುಗರಿಗೆ ಬರೋ ಯಂಗ್ಸ್ಟರ್ಸಿಗೆ ಮಾತ್ರ ತುಂಬ ಒಂದು ಕಮಿಟ್ಮೆಂಟ್ ಇರ್ತಾಯಿತ್ತು. ಐ ಥಿಂಕ್ ದಟ್ ಈಸ್ ನೌ, ಐ ಥಿಂಕ್ ದಟ್ಸ್ ಅ ಕೈಂಡ್ ಆಫ್ ಕಮಿಟ್ಮೆಂಟ್ ಟುವರ್ಡ್ ದಿ ಗ್ರೂಪ್ ಇದೆಯಲ್ಲ, ದಟ್ ಈಸ್ ಮಿಸ್ಸಿಂಗ್. ಹೌದೌದು, ಅವರು 8-10 ವರ್ಷ ಆದ್ರೂ ಒಂದು ತಂಡದ ಜೊತೆ ಇರೋರು, ಕೆಲಸ ಮಾಡೋರು, ನಾಟ್ ಜಸ್ಟ್ ಮಿಯರ್ ಆ್ಯಕ್ಟಿಂಗ್. ಇಲ್ಲವರೆ ನೀವು ಅಷ್ಟೊಂದು ಬೀದಿ ನಾಟಕಗಳು, ಆಮೇಲೆ ಕ್ವಾಡ್ರ್ಯಾಂಗ್ಯುಲರ್ ಪ್ಲೇಗಳು ಅದೆಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ದೃಷ್ಟಿಯಲ್ಲಿ ಸಮುದಾಯ ಆ್ಯಕ್ಟಿವ್ ಆಗಿ ಮಾಡೋದಕ್ಕೆ ಇದೆಲ್ಲ ಕಾರಣ ಆಗಿತ್ತು. ಆ್ಯಂಡ್ ಅದೇ ಸಮಯದಲ್ಲಿ ಮೈಸೂರಲ್ಲಿ ಅನೇಕ ರೀತಿಯಾದಂತಹ ಸಾಮಾಜಿಕ ಚಳವಳಿಗಳು ನಡೀತಾ ಇತ್ತು, ಪ್ರೋಗ್ರೆಸಿವ್ ಮೂಮೆಂಟ್ಗಳಿತ್ತು. ಬಹುಶಃ ಸಮತ ಅದೇ ಸಮಯದಲ್ಲಿ ಶುರುವಾಗಿತ್ತು. ರಮೇಶು ಅವಾಗೆಲ್ಲ ನಾಟಕಗಳಲ್ಲಿ ಮಾಡೋರು, ಆ್ಯಕ್ಟ್ ಮಾಡ್ತಾಯಿದ್ರು. ಐ ಮೀನ್ ಆಮೇಲೆ ಅದೇನೋ ಮೆಲ್ಲಗೆ ಅವರು ನಿರ್ದೇಶಕ ಆಗಿಬಿಟ್ರು. ಆ ಪರಿವರ್ತನೆ ಹೇಗಾಯಿತು ನಾನು ಗಮನಿಸಲಿಲ್ಲ. ಬಟ್ ಆಮೇಲೆ ಅವರು ನಡ್ಸೋದೇ ಬಿಟ್ಬಿಟ್ರು, ನನಗೆ ಗೊತ್ತಿರೋ ಹಾಗೆ. ನಾನು ಆಮೇಲೆ ತುಂಬ ವರ್ಷ ಮೈಸೂರಲ್ಲಿ ಇರಲಿಲ್ಲ. ನೋಡಿದರೆ ಅವರು ಒಬ್ಬ ಖ್ಯಾತ ನಿರ್ದೇಶಕ ಆಗಿ ಗುರ್ತಿಸ್ಕೊಂಡ್ಬಿಟ್ರು. ಯಾಕೆ ನಟನೆ ಯಾಕೆ ಮಾಡಲಿಲ್ಲ ಅಂತ ನೀವು ಒಬ್ಬ ಒಳ್ಳೆ ನಟ ಆಗಿದ್ರಿ, ಆದರೆ ಯಾಕೆ ನಟನೆ ಬಿಟ್ಟು ನಿರ್ದೇಶಕ ಆದ್ರಿ, ಏತು ನಿಮ್ಗಲ್ಲಿ? ಓಕೆ, ತಮಾಷೆಯಾಗಿ ಹೇಳಬೇಕು ಅಂದರೆ ನಾನು ನಟರ ಮುಂದೆ ನಟನಾಗಿರ್ತೀನಿ, ರಂಗದ ಮೇಲೆ ನಟನಾಗೋಕ್ಕೆ ಇಷ್ಟಪಡಲ್ಲ. ಆಮೇಲೆ ಎರಡನೇದು ನಾನು ಹೇಳಬೇಕು ಅಂತ ಇದ್ದೆ, ನನಗೆ ಥಿಯೇಟರ್ ಅನ್ನೋದು ಅಥವಾ ರಂಗಭೂಮಿನ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ರಂಗಭೂಮಿ ಒಂದು ಟೂಲ್ ಆಗಿತ್ತು ನನಗೆ. ಸೊ ಮೈ ಪರ್ಪಸ್ ವಾಸ್ ಟು ಬ್ರಿಂಗ್ ಇನ್ ಸೋಷಿಯಲ್ ಚೇಂಜ್. ಆ ಸೋಷಿಯಲ್ ಚೇಂಜ್ಗೆ ಥಿಯೇಟರ್ ನನಗೆ ಬಹಳ ಉಪಯುಕ್ತವಾದ ಸಾಧನವಾಗಿತ್ತು. ಸೊ ಹಾಗಾಗಿ ನಾನು ಇಲ್ಲಿ ಏನೋ ಮಾಡಿ ರಂಗಭೂಮಿನ ನಾನು ಅಲ್ಟಿಮೇಟ್ ಅಂತ ಯಾವತ್ತೂ ತಿಳ್ಕೊಂಡಿಲ್ಲ. ಈವನ್ ಟುಡೇ ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಮೀ ಟು ಸೇ ಸಮಥಿಂಗ್. ಕೆಲವರು ಪದ್ಯ ಬರೀತಾರೆ, ಕೆಲವರು ಕಾದಂಬರಿ ಬರೀತಾರೆ. ನನಗೆ ನಾಟಕ ನನ್ನ ಮಾಧ್ಯಮ. ಸೊ ಹಾಗಾಗಿದ್ದರಿಂದ ನನಗೆ ನಟನಾಗಿ ನಾನು ಕೆಲಸ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಇನ್ಫ್ಯಾಕ್ಟ್ ನನಗೆ ಡೈರೆಕ್ಟ್ ಆಗಿದ್ದು ಅನಿವಾರ್ಯತೆಯಿಂದ. ನಾನು ಗೋಣಿಕೊಪ್ಪಗೆ ಹೋದಾಗ ಅಲ್ಲಿ ಇನ್ಯಾರೂ ಇರಲಿಲ್ಲ, ನಾನು ಆ ಜವಾಬ್ದಾರಿ ತೊಗೊಳ್ಬೇಕಾಗಿ ಬಂತು. ಸೊ ನಿರ್ದೇಶಕನಾದ್ಮೇಲೆ ಅದೊಂದು ರೀತಿಯಾಗಿ ಹೊರೆ ಹೊತ್ಕೊಂಡಂಗೆ, ಅದನ್ನು ಬೇತಾಳನ ಹೊತ್ಕೊಂಡಂಗೆ, ಇಳಿಸಂಗಿಲ್ಲ ಬಿಡಂಗಿಲ್ಲ. ಅದ್ರ ಜೊತೆಗೆ ರಂಗಭೂಮಿಯಲ್ಲಿ ಯಾವಾಗೆಲ್ಲ ನಮಗೆ ಯಾವುದ್ರಲ್ಲೂ ಒಂದು ಎಕ್ಸ್ಪರ್ಟೈಸ್ ಅಂತ ಇರಲಿಲ್ಲ. ಎಕ್ಸ್ಪರ್ಟೈಸ್ನ ನಾವು ಆಗ್ತಾ ಇದ್ವಿ. ಈಗ ಗೋಣಿಕೊಪ್ಪ ಅಂತ ಊರಿಗೆ ಹೋದರೆ ನಿಮಗೆ ಸೆಟ್ ಡಿಸೈನರು, ಪ್ರಾಪರ್ಟಿ ಮೇಕರು, ಲೈಟ್ ಡಿಸೈನರ್ ಅಂತ ಯಾರೂ ಬರಲ್ಲ. ಸೊ ಯು ಹ್ಯಾವ್ ಟು ಗೆಟ್ ಅಕ್ವೈಂಟೆಡ್ ವಿತ್ ಆಲ್ ದಿ ಆಸ್ಪೆಕ್ಟ್ಸ್ ಆಫ್ ಥಿಯೇಟರ್. ಮೇಕಪ್ಪು ಕಲಿಬೇಕು, ಕೆಲವನ್ನ ನೋಡಿ ಕಲಿತಾ ಇದ್ವಿ, ಕೆಲವು ಅಭ್ಯಾಸ ಮಾಡ್ಕೊಳ್ತಾ ಇದ್ವಿ, ಕೆಲವ್ರ ಜೊತೆ ಕೆಲಸ ಮಾಡಿ ಅಭ್ಯಾಸ ಮಾಡಿದ್ದು. ಹಾಗಾಗಿ ಆಮೇಲೆ ಐ ಮೇಡ್ ಇಟ್ ಎ ಪಾಯಿಂಟ್, ನಾನು ಡೈರೆಕ್ಟ್ ಮಾಡೋ ನಾಟಕದಲ್ಲಿ ನಾನು ಆ್ಯಕ್ಟ್ ಮಾಡಲ್ಲ ಅಂತ. ನನಗೆ ಐ ನೆವರ್ ಫೆಲ್ಟ್ ದಟ್ ಐ ಕುಡ್ ಬಿಕಮ್ ಅನ್ ಆ್ಯಕ್ಟರ್ ಇನ್ ಮೈ ಓನ್ ಪ್ಲೇ. ಸೊ ಬೇರೆಯವ್ರು ಮಾಡಿದಾಗೆಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಗಂಗಾಧರ್ ಸ್ವಾಮಿ ಮಾಡಿದಾಗ ಮೆರವಣಿಗೆಲ್ಲ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. CGK ಬಂದಾಗ ಅವನು 2 ನಾಟಕ ಮಾಡ್ದ, ಫಾದರ್ ಮಾಡ್ದ, ಆಮೇಲೆ ಕರೇಜ್, ಅದೆಲ್ಲ ಆ್ಯಕ್ಟ್ ಮಾಡಿದ್ದೀನಿ. ಸೊ ಹಾಗೆ ಬೇರೆಯವರು ಯಾರು ನಾಟಕ ಮಾಡಿದ್ದಾಗ, ಉಮೇಶ್ ಯಾವುದೋ 1-2-3 ನಾಟಕ ಮಾಡಿದ್ದಾರೆ, ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಹಾಗೆ ಅದು ನಮ್ಮಲ್ಲಿ ಅಪರೂಪಕ್ಕೆ ಯಾರಾದರೂ ಆ್ಯಕ್ಟ್ರುಗಳು ಬರಲಿಲ್ಲ, ಏನಾದರೂ ರಿಪೀಟ್ ಶೋಗಳು ಸಿಕ್ಕಲಿಲ್ಲ ಅಂತ ಸಂದರ್ಭದಲ್ಲೂ ಆ್ಯಕ್ಟ್ ಮಾಡಿರ್ತೇನೆ. ಬಟ್ ಸ್ಟಿಲ್ ನನಗೆ ಆ್ಯಕ್ಟರ್ ಆಗಬೇಕು ಅಂತಲ್ಲ, ಆ್ಯಕ್ಟರ್ನ ಮಾಡಬೇಕು ಅನ್ನೋ ಪ್ಯಾಷನ್ ಜಾಸ್ತಿ ನನಗೆ. ನಾಟ್ ಬಿಕಮಿಂಗ್ ಅನ್ ಆ್ಯಕ್ಟರ್, ಐ ವಾಂಟ್ ಮೇಕ್ ಅದರ್ಸ್ ಟು ಆ್ಯಕ್ಟ್ ಆನ್ ಸ್ಟೇಜ್. ಅದು ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎ ಚಾಲೆಂಜ್. ಹಾಗಾಗಿ ಅದ್ರ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಷ್ಟೇ. ಅದು ಸರಿ. ಮೈಸೂರಲ್ಲಿ ಆಗ ಸುಮಾರು 3-4 ತಂಡಗಳಿದ್ದು, ನೀವು ಆ ತಂಡಗಳ ಜೊತೆ ಕೆಲಸ ಮಾಡ್ತಾಯಿದ್ರಿ. ಆದರೆ ನಿಮ್ಮದೇ ಒಂದು ತಂಡ ಕಟ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ?
ನಿಮ್ಮ ಕ್ವೆಶನ್ ಸ್ವಲ್ಪ ನಾನು ರೀಫ್ರೇಸ್ ಮಾಡಿಕೊಂಡ್ರೆ ನನಗನ್ಸೋದು ನೀವು ಗಮನಿಸಿದ್ದೀರಾ ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ಈ ಸುಮಾರು 75 ಬಿಡಿ 73-75ರಲ್ಲಿ ಸಮತೆ ಅಂತ ಒಂದು ಬಹಳ ಮುಖ್ಯವಾದ ತಂಡ ಇತ್ತು ಮೈಸೂರಲ್ಲಿ. 60ರಲ್ಲೇ ಪ್ರಾರಂಭ ಆಗಿತ್ತು. ಅನಂತರ ಸುಮಾರು 70ರ ದಶಕದಲ್ಲಿ ನಿಮಗೆ ಮೈಸೂರು ಅಮೆಚೂರ್ಸ್ ಬಂತು, ಕಲಾಪ್ರಿಯ ಬಂತು. ಆಮೇಲೆ ಕಲಾ ಸಂಘನೂ ಮಚ್ ಓಲ್ಡರ್ ಇತ್ತು. ಆಮೇಲೆ ಸಮುದಾಯ 78ರಲ್ಲಿ 76ರಲ್ಲಿ ಸಮುದಾಯನೂ ಶುರು ಆಯಿತು. ಪ್ರಸನ್ನ ತಾಯಿ ನಾಟಕ ಮಾಡಿದ್ದು. ಆಮೇಲೆ ಇನ್ನೊಂದು ಯಾವುದೋ ನಕ್ಕಮೆ ಅಂತ ಒಂದು 7-8 ತಂಡಗಳಿದ್ವು ಅಂತ ಇಟ್ಕೊಳ್ಳೋಣ. ಅದು ಒಂದು ನೀವು ಜ್ಞಾಪಕ ಇಟ್ಕೋಬೇಕು, 7-8 ತಿಂಗಳ ತಂಡಗಳಲ್ಲಿ ಒಂದು 30-40 ಜನ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಇವ್ರು ಯಾರು ಇನ್ನೊಂದು ತಂಡದ ನಾಟಕಕ್ಕೆ ಬರಲ್ಲ ಅಂತ ಹೇಳ್ತಾ ಇರಲಿಲ್ಲ. ಹೌದು ಹೌದು. ಸೊ ದಟ್ 30-40 ಆ್ಯಕ್ಟರ್ಸ್ ಯಾರಿದ್ದಾರೆ ಅವರು ಅಷ್ಟೂ ಜನ ಎಲ್ಲ ತಂಡಗಳಲ್ಲೂ ಸರ್ಕಿಟ್ ಮಾಡ್ತಾಯಿದ್ರು. ಹೌದು. ಒಂದೊಂದು ತಂಡಕ್ಕೆ ಒಬ್ಬೊಬ್ಬ ಮುನಿರಂಗಪ್ಪನ ಥರ ಇರೋನು. ಈಗ ಮೈಸೂರು ಅಮೇಚೂರ್ಸ್ಗೆ ರವೀಶ್ ಮತ್ತು ದ್ವಾರ್ಕಿ ಅಥವಾ ಏನೊಬ್ರು ಯಾರೋ ನಮ್ಮ ಬ್ಯಾಂಕ್ ಸದಾಶಿವ. ಕಲಾಪ್ರಿಯಾಗಿ ಬಂದರೆ ಉಮೇಶ ಗಿರಿ, ಆಮೇಲೆ ಇನ್ಯಾರೋ ಒಬ್ಬರು ಅವರ ಫ್ರೆಂಡ್ ಇನ್ನೊಬ್ರು ಯಾರೋ ಇದ್ದರು. ಸೊ ಹೀಗೆ ಒಂದು 2-3 ಜನ. ಸಮುದಾಯ ಅಂತಂದರೆ ಹಳೆಮನೆ ಮಧುಕೃಷ್ಣ, ರಮೇಶ. ಸೊ ದ ಆರ್ಗನೈಸೇಷನ್ ಪಾರ್ಟ್ ಆಫ್ ಇಟ್ 2-3 ಜನ ಆದ್ರೂ ತಂಡಗಳಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್ ಮಾಡೋರು ಯಾರು, ಸೆಟ್ಸ್ ಮಾಡೋರು ಯಾರು, ಆ್ಯಕ್ಟ್ ಮಾಡೋರು ಎಲ್ಲರೂ ಕೂಡ ಒಂದು ಬ್ಯಾಂಡ್ ವ್ಯಾಗನ್ ಆಫ್ ಟೀಮ್ ಅದು. ಅದು ಪ್ರಕಾಶ ಇರ್ಬೋದು, ದ್ವಾರ್ಕಿ ಇರ್ಬೋದು, ರವೀಶ್ ಇರ್ಬೋದು, ಶಿವಾಜಿ ಇರ್ಬೋದು. ದೇ ಯೂಸ್ ಟು ಮೂವ್ ಅರೌಂಡ್. ಆಮೇಲೆ ನಾಟಕಗಳನ್ನ ಹಾಕ್ಕೊಳ್ಳುವಾಗ್ಲೂ ಒಂದು ತಂಡ ರಿಹರ್ಸಲ್ ಮಾಡ್ತಾ ಇದೆ ಅಂದರೆ ಇನ್ನೊಂದು ತಂಡ ರಿಹರ್ಸಲ್ ಮಾಡ್ತಾ ಇರಲಿಲ್ಲ. ಒಂದು ತಂಡದ ಶೋ ಇದೆ ಅಂದರೆ ಇನ್ನೊಂದು ದಿವಸ ಇನ್ನೊಂದು ತಂಡ ಅವತ್ತು ರಿಹರ್ಸಲ್ ಮಾಡ್ತಾ ಇರಲಿಲ್ಲ. ಸೊ ದ್ಯಾಟ್ ವೇ ಇಟ್ ವಾಸ್ ಎ ಕೈಂಡ್ ಆಫ್ ಎ ಲಾರ್ಜರ್ ಫ್ಯಾಮಿಲಿ ಆಗಿತ್ತು. ಐ ಥಿಂಕ್ ಸ್ಟಿಲ್ 1990ವರೆಗೂ 95ವರೆಗೂ ಅದೇ ಥರ ಇತ್ತು ಅನ್ಸುತ್ತೆ. ಆಮೇಲೆ ಬರ್ತಾ ಈ ಸೆಮಿ ಪ್ರೊಫೆಷನಲಿಸಮ್ ಅಂತ ಶುರುವಾಗಿದ್ದು, ಡಿಸೈನರ್ಸ್ಗಳಂತ ಬಂದಿದ್ದು. ಆಮೇಲೆ ತಂಡಗಳು ಒಂದು ರೀತಿಯಾಗಿ ತಂಡದ ಇಂಟಿಗ್ರಿಟಿನ ಉಳಿಸ್ಕೊಳ್ದೆ ಹೋಗಿದ್ದು. ಆಮೇಲೆ ಆ್ಯಕ್ಟರ್ಸ್ಗಳು ಅಲ್ಲಿ ಇಲ್ಲಿ ಬೇರೆ ಬೇರೆ ಮೀಡಿಯಾಗಳಿಗೆ ಹೋಗ್ತೀವಿ ಅಂತಿದ್ದು, ಟೆಲಿವಿಷನ್ಗೆ ಹೋಗ್ತೀವಿ ಅಂತಿದ್ದು, ಸಿನಿಮಾ ಈಗೆಲ್ಲ ಆಗಿಬಿಟ್ಟು ಏನಾಗೋಯ್ತು ನಿಮಗೆ ಒಂದು ರೀತಿಯಾಗಿ ಇಟ್ ಬಿಕೇಮ್ ಸಚ್ ಅ ಗ್ರೇಟ್ ಪ್ರಾಬ್ಲಮ್. ಒಂದು ನಾಟಕ ಮಾಡಿದ್ರೆ ಮತ್ತೆ ರಿಪೀಟ್ ಶೋ ಮಾಡೋದಕ್ಕೆ ಕಷ್ಟಪಡೋ ಸ್ಥಿತಿ ಬಂದುಬಿಡ್ತು. ಅಷ್ಟೊಂದಾಗಲೇ ಅವ್ರು ಇನ್ನೆಲ್ಲೋ ಬ್ಯುಸಿ ಆಗಿಬಿಡ್ತಾಯಿದ್ರು. ನಾವು ಬೇರೆ ತಂಡದ ನಮ್ಮ ನಾಟಕದಲ್ಲಿ ಆ್ಯಕ್ಟ್ ಮಾಡುವವರು ಬೇರೆ ತಂಡದಲ್ಲಿ ಹಿಂದೆ ನಾಟಕ ಮಾಡಿದ್ದು, ಆ ನಾಟಕದ ರಿಪೀಟ್ ಶೋ ಇದ್ದಾಗಲೂ ಕೂಡ ಆ 2 ದಿನ ಅವರು ಅಲ್ಲಿ ಹೋಗಿ ರಿಹರ್ಸಲ್ ಮಾಡೋದಕ್ಕೆ ನಾವು ಅಲೋ ಮಾಡ್ತಾಯಿದ್ವಿ. ಅಂದರೆ ಆಲ್ ದೀಸ್ ಗ್ರೂಪ್ಸ್, ನಾವು ಅಂದರೆ ನನ್ನ ತಂಡ ಅಲ್ಲ, ಆ ಒಂದು ಹೊಂದಾಣಿಕೆ ಬಹುಶಃ ನನಗೆ ಆ 75ರಿಂದ ಸುಮಾರು 2000ವರೆಗೆ ನಾನು ನೋಡಿದ ಹೊಂದಾಣಿಕೆ. ಬಹುಶಃ ದ್ಯಾಟ್ ವಾಸ್ ದಿ ಗೋಲ್ಡನ್ ಪೀರಿಯಡ್ ಆಫ್ ಮೈಸೂರು ಅಮೆಚೂರ್ ಥಿಯೇಟರ್ ಮೂವ್ಮೆಂಟ್ ಅಂತ ಹೇಳ್ತೀನಿ. ಅದು ಆಮೇಲೆ ಸಿಗಲಿಲ್ಲ. ಆಮೇಲೆ ಅದೊಂದು ರೀತಿಯಾಗಿ ಈ ಕಡೆ ಅರ್ಧ ಅಮೆಚೂರ್ ಥಿಯೇಟ್ರು ಆಗಲಿಲ್ಲ, ಈ ಕಡೆ ಪ್ರೊಫೆಷ್ನಲ್ ಥಿಯೇಟ್ರು ಆಗಲಿಲ್ಲ. ಆ ಒಂದು ರೀತಿಯಾಗಿ ಹೋಮ್ಲಿನೆಸ್ ನಿಮ್ಗೆ ಜ್ಞಾಪಕ ಇರಬೇಕು. ನಾವು 90ಸಲ್ಲಿ ಅನ್ಸುತ್ತೆ ನಾವು ಪ್ರತಿ ವರ್ಷ ಒಂದು 3-4 ಸರಿ ಹೋಗಿದ್ವಿ ಅನ್ಸುತ್ತೆ. ಈ ರಾಮೇನ್ ಕರ್ಕೊಂಡು ಪ್ರವಾಸ ಹೋಗ್ತಾ ಇದ್ವಿ. 1 ದಿನದ ಪ್ರವಾಸ, ತಾಯಿಯೊಂದಿಗೆ ಪ್ರವಾಸ ಅಂತ ಹೇಳ್ತಾ ಇದ್ವಿ. ಅಂದರೆ ಆ ಥರದ ಒಂದು ಹೊಮಜಿನಿಟಿ ಇತ್ತು ಅಂತ ನಾನು ಹೇಳ್ತೀನಿ. ಹೌದು ರಮೇಶ್, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಅಲ್ಲ, ನಾವು ಅದೆಷ್ಟು ಮಟ್ಟಿಗೆ ಅಂದರೆ ನಮ್ಮ ಮನೆಗಳಲ್ಲಿ ಏನಾದ್ರು ಕಾರ್ಯಕ್ರಮ ಆದರೆ ಎಲ್ಲರೂ ಮನೆ ಕರಿತಿದ್ವಿ. ನಂದಲ್ಲ, ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಆದಾಗ ರಾಮಿ, ಸಿಂಧುವಳ್ಳಿ, ಎಲ್ಲರೂ ಬಂದಿದ್ರು. ಇವಾಗ ನಮ್ಮದೇ ಕಾರ್ಯಕ್ರಮಕ್ಕೆ ನಾವು ಕರೆಯೋಕ್ಕಾಗಲ್ಲ. ಎಷ್ಟು ಅಲ್ಲ, ನಾನು ವ್ಯಕ್ತಿಗಳನ್ನ ಬ್ಲೇಮ್ ಮಾಡಲ್ಲ. ಒಂದು ಸರ್ಕಮ್ಸ್ಟೆನ್ಸಸ್ ಆ ಥರ ಚೇಂಜ್ ಆಗ್ತಾ ಇದೆ. ಮೋಡ್ ಆಫ್ ಕಮ್ಯುನಿಕೇಶನ್ ಚೇಂಜ್ ಆಗಿದೆ. ಈಗ ಎದುರು ನಿಂತು ಮಾತಾಡೋ ಅವಶ್ಯಕತೆ ಇಲ್ಲ. ಮೆಸೇಜ್ ಕಳಿಸ್ಬೋದು, ಟೆಕ್ಸ್ಟ್ ಮಾಡ್ಬೋದು, ಫೋನ್ ಮಾಡೋದೇ ಈಗ ಅನಿವಾರ್ಯತೆ ಕಾಣ್ತಾ ಇಲ್ಲ. ಫೋನ್ ಯಾಕೆ ಮಾಡೋಕ್ಕೋ, ಪಾಪ ಏನು ಕಷ್ಟದಲ್ಲಿ ಇರ್ತಾರೋ, ಮೆಸೇಜ್ ಕಳಿಸ್ಬೇಡ ಅನ್ನೋ ಸ್ಟೇಜಿಗೆ ಬಂದಿದ್ದೀವಿ. ನಮ್ಮ ಸಾಮಾಜಿಕ ಜಾಲತಾಣಗಳು ಹಾಗಾಗಿ ಇಟ್ ಈಸ್. ಬಟ್ ಸ್ಟಿಲ್ ಐಸೆ, ನಾನು ಯಾಕೆ ಹೇಳ್ತೀನಿ ಮಾತು ಅಂದರೆ, ನಿಮ್ಗೆ ಇಷ್ಟೆಲ್ಲದರ ಮಧ್ಯೆ ರಂಗಭೂಮಿನೇ ಯಾಕೆ ನಮಗೆ ಮುಖ್ಯವಾದಾಗತ್ತೆ ಅಂದರೆ, ದಟ್ ದ ಓನ್ಲಿ ಮೀಡಿಯಾ ವೇರ್ ಯು ಹ್ಯಾವ್ ದಟ್ ಪರ್ಸನಲ್ ಕಾಂಟ್ಯಾಕ್ಟ್. ಹೌದು. ನನಗೆ ಎಷ್ಟೇ ಅವಕಾಶಗಳು ಬಂದರೂ ಕೂಡ, ಟೆಲಿವಿಷನ್ಗೆ ಅಥವಾ ಸಿನಿಮಾಗೆ, ನನ್ನ ಎಲ್ಲ ಅವಕಾಶಗಳನ್ನು ನಾನು ಸುಮಾರಾಗಿ ತಿರಸ್ಕರಿಸಿದ್ದೀನಿ. ಯಾಕೆ ನನಗೆ ಆ ಮಾಧ್ಯಮಗಳು ಅಷ್ಟು ಇಷ್ಟ ಆಗಲ್ಲ. ನನಗಿದು ಐ ಥಿಂಕ್ ದಿಸ್ ಇಸ್ ಪರ್ಹ್ಯಾಪ್ಸ್ ದಿ ಮೋಸ್ಟ್ ಸೆಕ್ರೆಡ್ ಆ್ಯಂಡ್ ವೆರಿ ವೆಲ್ ಆರ್ಟಿಕ್ಯುಲೇಟೆಡ್ ಮೀಡಿಯಾ ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಕೆಲಸ ಮಾಡೋದು ಒಳ್ಳೆಯದು ಅಂತ. ಅಲ್ಲ, ನಂದು ಅದೇ ಅಭಿಪ್ರಾಯ ಕೂಡ.
ನಾನು ಟಿ ವಿನಲ್ಲಿ ಕೆಲಸ ಮಾಡ್ತಿದ್ದಾಗಲೂ ಅನೇಕ ಸಂದರ್ಶನಗಳಿಗೆ ಅವ್ರು ಕರೆದಾಗಲೂ ನಾನು ತಿರಸ್ಕರಿಸ್ದೆ. ನನಗೆ ಅದೇನೋ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡೋದು, ಮಾತಾಡೋದು, ಮೇಕಪ್ ಮಾಡ್ಕೊಳ್ಳೋದು, ಏನೋ ಅವೆಲ್ಲ ಒಂದು ಸಹಜತೆ ಇಲ್ಲ ಅನಿಸ್ಬಿಡುತ್ತೆ ನನಗೆ. ಹೀಗಾಗಿ ನಾನು ಅನ್ಫಾರ್ಚುನೇಟ್ಲಿ ಸೊಸೈಟಿ ಏನಾಗಿದೆ ನೋಡಿ, ಇಮೇಜಿಫಿಕೇಷನ್ಗೆ ಬೆಲೆ ಜಾಸ್ತಿ. ಈಗ ಅದೌದು, ಪರ್ಸನ್ ಬೆಲೆ ಇಲ್ಲ, ವ್ಯಕ್ತಿಗೆ ಬೆಲೆ ಇಲ್ಲ, ವ್ಯಕ್ತಿಯ ಚಿತ್ರಕ್ಕೆ ಬೆಲೆ ಜಾಸ್ತಿ ಕೊಡ್ತಾ ಇದ್ದೀವಿ. ಅವನ ಯಾವುದೋ ಚಿತ್ರದಲ್ಲಿ ಯಾವುದೋ ಮಾತು ಕೇಳ್ಕೊಂಡು ನಾವು ಅವ್ರನ್ನ ಹೊಗಳ್ತಾ ಇದ್ದೀವಿ. ಸೊ ಅದನ್ನು ಮತ್ತೆ ಉಡಿಬೇಕಾದ್ರೆ ನಿಮಗೆ ರಂಗಭೂಮಿನೇ ಸಾಧ್ಯ. ಸೊ ದಿ ಕಲ್ಟ್ ಏನೇ ಶುರು ಆದ್ರೂ ಆ ಕಲ್ಟನ್ನ ಒಡೆಯೋದಕ್ಕೆ ಮತ್ತೆ ರಂಗಭೂಮಿಯಿಂದನೇ ಸಾಧ್ಯ. ಸೊ ಅದಕ್ಕೆ ಬಹುಶಃ ಆದರೆ ರಂಗಭೂಮಿಯಲ್ಲಿ ಕೆಲವು ಒಂದು ರೀತಿಯಾಗಿ ಅದರ ದಿ ಇಂಟೆಲೆಕ್ಚುಯಾಲಿಟಿ ಆಫ್ ಥಿಯೇಟ್ರ್ ಅಂತ ಏನು ಕರಿತೀವೋ ಅದು ಕಡಿಮೆ ಆದಾಗ ರಂಗಭೂಮಿನೂ ಒಂದು ಏನಾಗ್ಬಿಡತ್ತೆ, ಟೂಲ್ ಆಫ್ ಎಕ್ಸ್ಪ್ರೆಷನ್ ಆಗುತ್ತೆ. ಈಗ ನಾನು ನಿಮಗೆ ಹಿಂದೆ ಹೇಳ್ತಾ ಹೋದೆ, ನನಗೆ ನನ್ನ ಸಾಮಾಜಿಕ ಚಲನೆಗೆ, ಸೋಷಿಯಲ್ ಡೈನಾಮಿಕ್ಸ್ಗೆ ಥಿಯೇಟ್ರು ಒಂದು ಮಾಧ್ಯಮ ಆಗಿತ್ತು, ಅದಕ್ಕೋಗಿ ನಾನು ಬಂದೆ ಅಂತ. ಅದು ಕಾಲಕ್ರಮೇಣ ನಾವು ಹೋಗುತ್ತೆ. ಈಗ ರಂಗಭೂಮಿ ಮಾಧ್ಯಮವಾಗಿದೆ, ಅದು ಯಾರಿಗೆ ಅಂತ ಪ್ರಶ್ನೆ ಮಾಡಿದ್ರೆ ಅದು ಸರ್ಕಾರಕ್ಕಾಗಿದೆ, ಕಾರ್ಪೊರೇಟ್ ಆರ್ಗನೈಸೇಷನ್ಗಳಾಗಿದೆ. ಈ ಥರ ಆದಾಗ ಒಂದು ವ್ಯವಸ್ಥೆಯ ಭಾಗವಾಗಿಬಿಟ್ರೆ, ಐ ಆಲ್ವೇಸ್ ಕನ್ಸಿಡರ್ ಥಿಯೇಟರ್ ಆ್ಯಸ್ ಅನ್ ಎಲಿಮೆಂಟ್ ಆಫ್ ಪ್ರೊಟೆಸ್ಟ್. ಎಲ್ಲೋ ಹೋದರೆ ಸೊಫೋಕ್ಲೇಸು ಅಂತಿಗೊನೆ ನಾಟಕ ಬರೆಯೋ ಅವಶ್ಯಕತೆ ಇಲ್ಲ. 13 ವರ್ಷದ ಹುಡುಗಿಯ ಕೈಯಲ್ಲಿ ಒಂದು ರಾಜ್ಯ ವ್ಯವಸ್ಥೆಯನ್ನು ಪ್ರಶ್ನಿಸುವಂತಹ ನಾಟಕ ಬರುವುದಕ್ಕೆ ಸಾಧ್ಯನೇ ಇಲ್ಲ ನಿಮಗೆ, ಅನ್ಲೆಸ್ ಥಿಯೇಟರ್ ಈಸ್ ಕಂಪೌಂಡೆಡ್ ವಿತ್ ದಟ್ ಕೈಂಡ್ ಆಫ್ ಎಲಿಮೆಂಟ್. ಸೊ ಹಾಗಾಗಿ ರಂಗಭೂಮಿನ ಇತ್ತೀಚೆಗೆ ಯಾರು ಮಾತಾಡ್ತಾರಲ್ಲ, ರಂಗಭೂಮಿ ನಾವು ಬಲಪಂಥೀಯ ರಂಗಭೂಮಿನೂ ಇದೆ, ಮಧ್ಯಮ, ಇಂಪಾಸಿಬಲ್. ಬಲಪಂಥೀಯ ರಂಗಭೂಮಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಬೇಲೂರು ಕೃಷ್ಣಮೂರ್ತಿಯ ನಾಟಕನಾರು ತಗೊಳ್ಳಿ ಅಥವಾ ಇನ್ನೊಬ್ಬ ನಾಟಕನಾರು ತಗೊಳ್ಳಿ, ಯಾರೂ ಕೂಡ ಯಾವುದೇ ಸಾಮಾಜಿಕ ಅನಾಚಾರಗಳನ್ನು ಸರಿ ಅಂತ ಯಾರೂ ಹೇಳಲ್ಲ. ಖಂಡಿತ ಅಲ್ವಾ? ಹೌದೌದು. ಇನ್ಯಾವುದೋ ಹಳ್ಳಿ ಹುಡುಗಿ ನಾಟಕ ತಗೊಳ್ಳಿ, ಇನ್ಯಾವುದೋ ನಾಟಕ, ಯಾವುದು ಎನಿ ಕಮರ್ಷಿಯಲ್ ಪ್ಲೇ ತಗೊಳ್ಳಿ, ಎವ್ರಿ ಕಮರ್ಷಿಯಲ್ ಪ್ಲೇ ಅಲ್ಟಿಮೇಟ್ಲಿ ದಿ ಎಂಡ್ ಆಫ್ ದಟ್ ಆಸ್ಪೆಕ್ಟ್ ಆಫ್ ದ ಥಿಯೇಟರ್ ಈಸ್ ಟು ಸೇ ಸಮಥಿಂಗ್ ಗುಡ್. ಹೌದು, ತಪ್ಪು ಸಮಾಜದಲ್ಲಿ ಆಗಿದ್ದನ್ನು ಶಿಕ್ಷಿಸಬೇಕು, ಸರಿಪಡಬೇಕು, ಅನ್ಯಾಯವನ್ನು ನಾವು ಸಹಿಸಲ್ಲ, ಇಷ್ಟೇ ತಾನೇ. ನೀವು ಹೇಗೆ ಬಲಪಂಥೀಯ ರಂಗಭೂಮಿ ಮಾಡಕ್ಕೆ ಸಾಧ್ಯ? ಹಾಗಾದ್ರೆ ಅನ್ಯಾಯ ಆಗ್ತಾನೆ ಇರಬೇಕು, ಶೋಷಣೆ ನಡೀತಾ ಇರಬೇಕು ಅಂತ ಯಾರು ಮಾಡಕ್ಕೆ ಸಾಧ್ಯ ನಾಟಕನ? ಇಲ್ಲ, ಅದು ಭಾಳ ದಿನ ಉಳ್ಕೊಳ್ಳೋದಿಲ್ಲ ಬಿಡಿ ರಮೇಶ್. ಅಲ್ಲ, ದಿ ಹೋಲ್ ಕಾನ್ಸೆಪ್ಟ್ ಈಸ್ ರಾಂಗ್. ನಮ್ಮವ್ರಿಗೆ ಗೊತ್ತಿಲ್ಲ, ಇದು ಆಫ್ರಿಕಾಡ್ ಆಗ್ಬೋದು. ಈ ಬಲಪಂಥೀಯ ರಂಗಭೂಮಿ ಅಂತ ಮಾತಾಡ್ತಾ ಇರೋರೆಲ್ಲ ದೇ ವಾಂಟ್ ಟು ಎಲಜೈಸ್ ದಿ ಎಕ್ಸಿಸ್ಟಿಂಗ್ ಗವರ್ನಮೆಂಟ್ ಅಷ್ಟೇ. ಸೊ ದಟ್ ಕೆನಾಟ್ ಬಿಕಮ್ ಎ ಥಿಯರಿ ಅಂತ ನಾನು ಹೇಳ್ತಾ ಇರೋದು. ಹೌದೌದು. ರೈಟ್ ಫ್ರಮ್ ದ ಡೇಸ್ ಆಫ್ ಸೋಫೋಕ್ಲೇಸ್ ಟಿಲ್ ಟುಡೇ, ಒಲೆಸೊಯಿಂಕನವರೆಗೂ ನಿಮಗೆ ಯಾವತ್ತೂ ರಂಗಭೂಮಿ, ಶೇಕ್ಸ್ಪಿಯರ್ ಆದಿಯಾಗಿ, ಮೋಲಿಯರ್ ಆದಿಯಾಗಿ, ಕನ್ನಡದಲ್ಲಿ ಕುವೆಂಪು ಆದಿಯಾಗಿ, ಮಾಸ್ತಿಯವರಾಗಿ, ನೀವು ಯಾವುದಾದ್ರೂ ಒಂದು ನಾಟಕ ತೋರಿಸಿ ಅದರಲ್ಲಿ ವ್ಯವಸ್ಥೆಯ ಲಕ್ಷಣಗಳು ಸರಿ ಅಂತ ಹೇಳುವಂಥ ನಾಟಕ ಅಲ್ಲ. ಯಾವುದೂ ನಾಟಕದಲ್ಲೂ ಆಗಲ್ಲ, ಈವನ್ ಯಾವುದೇ ಸಾಹಿತ್ಯದ ಮಾಧ್ಯಮಗಳಲ್ಲೂ ಸಾಧ್ಯ ಇಲ್ಲ. ದಟ್ಸ್ ಇಟ್. ಬಟ್ ಅನ್ಫಾರ್ಚುನೇಟ್ಲಿ ಇವ್ರುಗಳು ಮಾತಾಡ್ತಾರೆ ಈಗ. ದಟ್ ಈಸ್ ಸಮಥಿಂಗ್ ಗೆಟ್ಸ್. ಅದೆಲ್ಲ ಆಪರ್ಚುನಿಸ್ಟ್ ಜನರು ಮಾತಾಡ್ತಾರೆ, ಯಾಕೆಂದರೆ ಅವ್ರಿಗೆಲ್ಲೇನೋ ಆಗಬೇಕಾಗಿರುತ್ತೆ, ಮಾತಾಡ್ಕೊತಾರೆ. ಹೀಗಾಗಿ ರಂಗಭೂಮಿನಲ್ಲಿ ಅದೇನು ಶಾಶ್ವತವಾಗಿ ಉಳಿಯುವಂಥದ್ದು ಅಲ್ಲ. ಮತ್ತು ನಮ್ಮ ಯೂತ್ಸ್ ಹೋಗಿರ್ತಾರಲ್ಲ, ಅವ್ರು ಸ್ವಲ್ಪ ದಿನ ಆದಮೇಲೆ ಭ್ರಮೆ ನಿರಸನೂ ಆಗುತ್ತೆ. ಅದಲ್ಲ ಅಂತ ಅನಿಸುತ್ತೆ, ಅನ್ಸಕ್ಕೆ ಶುರುವಾಗ್ಬೋದು. ಹೋಪ್ಫುಲಿ ಹಾಗಾದರೆ ಒಳ್ಳೆಯದು ಅಂತ ನಾನು ಬಯಸ್ತೇನೆ. ಅದು ಯಾವಾಗ ಆಗುತ್ತೋ ನೋಡೋಣ. ರಮೇಶ್, ಸರಿ, ನೀವೊಬ್ಬ ಒಂಥರ ಫೈರ್ ಬ್ರ್ಯಾಂಡಂಗೆ ಇದ್ರಿ ನಿಜ. ಆಗ ಈ ಕಾರಂತರು ಎಲ್ಲ ಬರೋರಲ್ವ, ನಿಮಗೆ ನೆನಪಿದೆಯಾ? ಕಾರಂತರ ವರ್ಕ್ಶಾಪಲ್ಲಿ ನಾನಿದ್ದೆ 45 ದಿನ ಟೀಚರ್ಸ್ ವರ್ಕ್ಶಾಪ್ ಮಾಡಿದಾಗ. ಹಾಗೆ ನೀವು ತುಂಬ ಇಂಥ ದಿಗ್ಗಜರುಗಳ ಜೊತೆ ಓಡಾಡ್ತಾ ಇದ್ರಿ. ಅದು ನಿಮಗೆ ಬದುಕಿನಲ್ಲಿ ಅಥವಾ ನಾಟಕ ರಂಗಭೂಮಿಗೆ, ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಏನಾದ್ರು ಹೆಲ್ಪ್ ಆಯಿತಾ? ತುಂಬ ಆಗಿದೆ. ಇನ್ಫ್ಯಾಕ್ಟ್ ನಾನು ಒಂದು ರೀತಿಯಾಗಿ ರಂಗಭೂಮಿಯ ಕೆಲವು ಅಂಶಗಳನ್ನು, ಸೂಕ್ಷ್ಮತೆಗಳನ್ನು ಕಲ್ತಿದ್ದೆ ಪ್ರಸನ್ನರ ಒಡನಾಟದಲ್ಲಿ. ಬಿಕಾಸ್ ಆವಾಗ ಪ್ರಸನ್ನ ಭಾಳ ಐಡಿಯಾಲಜಿಕಲಿ ಹಿ ವಾಸ್ ವೆರಿ ಕ್ಲಿಯರ್. ಆ್ಯಂಡ್ ಥಿಯೇಟರ್ನಲ್ಲೂ ಕೂಡ ಭಾಳ ಕ್ಲಾರಿಟಿ ಇತ್ತು, ವೈ ಐ ಆಮ್ ಡೂಯಿಂಗ್ ದಿಸ್ ಅಂತ ಇತ್ತು. ಇವತ್ತಿಗೂ ನನಗೆ ಅದೊಂದು ದೊಡ್ಡ ಪ್ರಶ್ನೆ ಇದ್ದೇ ಇದೆ ನನ್ನಲ್ಲಿ, ನಾನು ಈ ನಾಟಕ ಯಾಕೆ ಮಾಡಬೇಕು ಅಂತ. ಅದು ಅನೇಕ ಬಾರಿ ಕೇಳಿಕೊಂಡು ಸ್ಪಷ್ಟವಾದ ಉತ್ತರ ಸಿಕ್ಕ ನಂತರ ನಾಟಕಕ್ಕೆ ಕೈ ಹಾಕ್ತೇನೆ. ಸೊ ಆ ಥರದ ಒಂದು ಕ್ಲಾರಿಟಿ ನನಗೆ ಸಿಕ್ಕಿದ್ದು
ಪ್ರಸನ್ನ ಆಮೇಲೆ ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅಫ್ಕೋರ್ಸ್ ಇಂಟ್ರೆಸ್ಟಿಂಗ್ಲಿ ಇಟ್ ಸೊ ಹ್ಯಾಪನ್ ದಟ್ ಪ್ರಸನ್ನ ಗೇವ್ ಅಪ್ ದಟ್ ಐಡಿಯಾಲಜಿ ಆಫ್ಟರ್ ಸಮ್ ಟೈಮ್. ಬಟ್ ನಮಗಿನ್ನ ಅದನ್ನು ಆ ರೀತಿ ಬಿಡಬೇಕು ಅಂತ ಅನಿಸಿಲ್ಲ. ಐ ಸ್ಟಿಲ್ ಬಿಲೀವ್ ಇನ್ ಇಟ್ ವೆರಿ ಸ್ಟ್ರಾಂಗ್ಲಿ. ಅದು ನನಗೆ ಬಹಳ ಮುಖ್ಯ ಆಯಿತು. ಕಾರಂತರ ಪರಿಚಯ ನನಗಿತ್ತು. ಇನ್ಫ್ಯಾಕ್ಟ್ ನಾನು ಕಾರಂತರ ಜೊತೆ ಸುಮಾರು 2 ತಿಂಗಳು ಅವ್ರು ಭೋಪಾಲಲ್ಲಿದ್ದಾಗ ಕಳೆದ ಯಾವುದೋ ಒಂದು ನಾಟಕ ಅಕಾಡೆಮಿಯ ಫೆಲೋಶಿಪ್ ಪ್ರೋಗ್ರಾಮ್ನಲ್ಲಿ ನಿರ್ದೇಶಕರ ಜೊತೆ ಕಳಿಬೇಕು ಅಂತ ಏನೋ ಇತ್ತು, ಯು ಟು ಅಂಡರ್ಸ್ಟ್ಯಾಂಡ್ ಹಿಸ್ ಥಿಯೇಟರ್ ಅಂತ. ನಾನು ಆವಾಗ ಕಾರಂತರ ಹೆಸರನ್ನ ಸಜೆಸ್ಟ್ ಮಾಡಿದ್ದೆ. ಸೊ ಭೋಪಾಲ್ಗೆ ಹೋಗಿ ಅವ್ರ ಜೊತೆ ಇದ್ದೆ. ಅದೇ ಸಮಯದಲ್ಲಿ ಭೋಪಾಲ್ನಲ್ಲಿ ಒಂದು 10 ದಿವಸಗಳ ಒಂದು ಬೀದಿ ನಾಟಕದ ಒಂದು ಇದು ನಡೀತು. ಅಲ್ಲ, ಒಂದೇನೋ ವರ್ಕ್ಶಾಪ್ ಸಮಥಿಂಗ್ ಲೈಕ್ ದಟ್. ಒಂದು 4 ದಿನ ಸೆಮಿನಾರು ಆ ಥರ ಎಲ್ಲ ಆಗಿ ಬಹುಶಃ ಇಂಡಿಯಾದ ಎಲ್ಲ ರೀತಿಯ ದಿಗ್ಗಜರು ಬಂದಿದ್ದರು. ರೈಟ್ ಫ್ರಮ್ ಕನ್ನೈಲಾಲಿಂದ ಹಿಡಿದು ಕೇರಳದ ಪಡಿಕರ್ವರೆಗೆಲ್ಲರೂ ಸೇರಿದಂಥ ಒಂದು ಬಹಳ ದೊಡ್ಡ ಕಾಂಗ್ರಿಗೇಷನ್ ಆಫ್ ಥಿಯೇಟರ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದೇಶಪಾಂಡೆ ಇದ್ದರು, ಎಲ್ ಕುಂಚವಾರ್ ಬಂದಿದ್ದರು, ಆಮೇಲೆ ಸೋ ಮೆನಿ ಪೀಪಲ್. ಸೊ ಹಾಗಾಗಿ ದಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಹಾಗೆ ಅವ್ರ ಜೊತೆ ಅಲ್ಲಿದ್ದು. ಬಟ್ ಕಾರಂತ ನನಗೆ ಇನ್ನೂ ಫ್ಯಾಸಿನೇಟಿಂಗ್ ಆಗಿದ್ದು. ಆಗಲೂ ಅಷ್ಟು ನನಗೆ ಪರಿಚಯ ಇರಲಿಲ್ಲ. ಅವ್ರ ಪರಿಚಯ ಹೆಚ್ಚಾಗಿದ್ದು ಅವ್ರು ಮೈಸೂರಿಗೆ ಬಂದಾಗ 89 ರಂಗಾಯಣ ಪ್ರಾರಂಭ ಮಾಡ್ತೀನಿ ಅಂದಾಗ ಸ್ವಲ್ಪ ಇನ್ಫ್ಯಾಕ್ಟ್ ತುಂಬ ಸಹಾಯ ಮಾಡಿದ್ದು ರಂಗಾಯಣಕ್ಕೆ ಆಗಿ ಸಮುದಾಯದಿಂದ ನಾನೇ. ಮೈಸೂರಿನ ಯಾವ ಥಿಯೇಟರ್ ಗ್ರೂಪ್ ಕೂಡ ಡಿಡ್ ನಾಟ್ ಎವಿನ್ಸ್ ಎನಿ ಇಂಟ್ರೆಸ್ಟ್. ಯಾರೋ ಬಂದು ಮಾಡ್ಕೊಂಡು ಹೋಗ್ತಾರೆ, ನಮ್ಗೆ ಯಾಕೆ ಬೇಕು ಅಂತ ಇದ್ದರು. ಅದು ನಾವು ಪಾಪ ಕಾರಂತರಿಗೆ ಸಹಾಯ ಬೇಕು ಅಂತ ಹೇಳಿ ಅವರಿಗೆ ಅದೇ ವರ್ಕ್ಶಾಪ್ ನಡೀತಾ ಇದ್ದ ಸಮಯದಲ್ಲಿ ಆಗಲೇ ಅವರು ಅದೇ ಸಮಯದಲ್ಲಿ ಇಲ್ಲಿ ಬಂದು ಹೋಗಿ ಬರ್ತಾಯಿದ್ರು. ಗೆಸ್ಟ್ ಹೌಸಲ್ಲಿರೋರು ಅವರಿಗೆ ಸರ್ಕಾರ 2 ಆಪ್ಷನ್ ಕೊಟ್ಟಿತ್ತು ರಂಗಾಯಣ ಶುರು ಮಾಡೋದಕ್ಕೆ. ಒಂದು ಆಲೋಕದಲ್ಲಿ ಮಾಡಿ ಅಂತ, ಇನ್ನೊಂದು ಶ್ರೀರಂಗಪಟ್ಟಣದಲ್ಲಿ ಯಾವ್ದಾದ್ರು ಒಂದು ಜಾಗ ತೊಗೊಂಡು ಮಾಡಿ ಅಂತ. ಅವರಿಗೆ ಶ್ರೀರಂಗಪಟ್ಟಣ ಅಷ್ಟು ಇಷ್ಟ ಆಗಿರಲಿಲ್ಲ. ಆದರೆ ಅವ್ರಿಗೆ ಅದರ ಚೆನ್ನಾಗಿ ಹೇಳ್ತಾರೆ, ಶ್ರೀರಂಗಪಟ್ಟಣ ಏನಿದ್ರು ಅದು ಯುದ್ಧ ಭೂಮಿ ಅಂತ ಹೇಳ್ತಾರೆ. ಅದು ಸಾಂಸ್ಕೃತಿಕ ಭೂಮಿಕೆ ಅಲ್ಲಿ ಆಗಲ್ಲ ಅಂತ. ಏಕೆಂದ್ರೆ ಅವ್ರಿಗೆ ಬರೀ 5 ಟೀಪು ಅಲ್ಲಿ ಹಾಕ್ತಾ ಬರ್ತಾರಂತೆ. ಅಲ್ಲಿ ಹೋದರೆ ಆ ಫಿರಂಗಿಗಳು, ಆ ಮದ್ದು ಗುಂಡುಗಳು ನಕ್ಕ ಬರುತ್ತೆ, ಕೋಟೆ ಇದೆ. ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಮಾಡೋಕ್ಕಾಗಲ್ಲ. ಮೈಸೂರು ಮಾಡಬೇಕು. ಮೈಸೂರು ಯುದ್ಧ ಭೂಮಿ ಅಲ್ಲ, ಅದು ಸಾಂಸ್ಕೃತಿಕ ಭೂಮಿ ಅಂತ. ಸೊ ಮೈಸೂರು ಹುಡುಕ್ತಾ ಇದ್ರು. ಬಟ್ ನಮಗೇನು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಆದರೆ ಅವರು ಈ ನಾಟಕ ಕಿಂಗ್ಲಿಯರ್ ನಾಟಕ ಮಾಡೋದಕ್ಕೆ ಒಂದು ದಿನ ಸರ್ವೆ ಮಾಡೋಕ್ಕೆ ಬಂದರು. ಕಲಾಮಂದಿರ ಹಿಂದೆ ಮುಂದೆ ಎಲ್ಲ. ಅಲ್ಲಿ ಹಿಂಗಡೆ ಒಂದಷ್ಟು ಗುಂಪು ಮರಗಳಿದ್ದು. ಸೊ ಹಿ ಥಾಟ್ ದಿಸ್ ಇಸ್ ದ ರೈಟ್ ಪ್ಲೇಸ್ ಕಿಂಗ್ಲಿಯರ್ ಮಾಡೋದಕ್ಕೆ. ಸೊ ಹೇಳಿದ್ರು ಇಲ್ಲಿ ಮಾಡೋಣ ಅಂದರು. ಆಯಿತು, ಮಾಡ್ತಾಯಿದ್ರು. ಒಂದು ಯಾವುದೋ ಒಂದು ಮರ ಏನೋ ಕಡಿದ್ರು, ಅದಕ್ಕೊಂದು ದೊಡ್ಡ ಜಗಳನೂ ಆಯಿತು. ನಮ್ಮ ಮಧು ಪತ್ರ ಬರೆದು ಕಾರಂತರಿಗೆ ಕೋಪ ಬಂದು ಅವರು ನನ್ನ 1 ಮರ ಕಡಿದಿದ್ದಕ್ಕೆ ಬರೆದಿದ್ದಾರೆ ಪತ್ರಿಕೆಯಲ್ಲಿ, ನಾನೀಗ 100 ಮರ ನೆಡ್ತೀನಿ ಅಂತ ಹೇಳಿ ಆಮೇಲೆ ರಂಗಾಯಣ ಶುರುವಾಗ 100 ಮರ ನೆಟ್ಟು. ದಟ್ಸ್ ಹಿಸ್ಟ್ರಿ ಎನಿವೇ. ಆಮೇಲೆ ಇಂಟರ್ವ್ಯೂಗಳಾಗೋ ಟೈಮಲ್ಲಿ ಅವರು ನಾನು ಇಲ್ಲೇ ಯಾಕೆ ಶುರು ಮಾಡಬಾರ್ದು ಅಂತ. ಯಾಕಂದರೆ ಆಲೋಕದಲ್ಲಿ ಹೋದಾಗ ಅಲ್ಲಿ ಆಲೋಕದಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟೋಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಪರ್ಮಿಷನ್ ಕೊಡಲಿಲ್ಲ. ಇಟ್ ಕಮ್ಸ್ ಅಂಡರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಅವರಿಗೆ ಕಲಾಮಂದಿರ ಅದೇ ಚೆನ್ನಾಗಿದೆ. ಆದರೆ ಒಂದು ತಗೊಳ್ಳೋವಾಗಲೇ ನಮ್ಗೆ ಹೇಳ್ತಾ ಇದ್ರು, ನಾನು ಇಲ್ಲಿ ಮಾಡಿದ್ರು ರಂಗಾಯಣದಲ್ಲಿ ಕಟ್ಟಿದ್ರು ಕೂಡ ನಿಮ್ಮ ಕಲಾಮಂದಿರವನ್ನು ನಾನು ಬೆಳೆಸ್ಕೊಳ್ಳೋದಿಲ್ಲ. ಅದು ಗೋಡೌನ್ ಥರ ಇದೆ, ಅದು ಹಾಗೆ ಇರಲಿ, ನಾನು ಅಲ್ಲಿ ಬರಲ್ಲ ಅಂತ ಹೇಳಿದ್ರು. ನಾವು ಹಿಂದ್ಗಡೆ ಅದರ ಹಿತ್ತಲಲ್ಲಿ ಇರ್ತೀವಿ ಅಂತ. ನಮ್ಮದೇ ಒಂದು ಸಣ್ಣ ಕಟ್ಟಡ ಆಯಿತು. ಕಾರಂತರ ಹೇಗೆ ಮಾತಾಡ್ತಾರೆ ಅಂತ ಗೊತ್ತಲ್ಲ. ಅವ್ರ ಕೆಲಸ ಆಗುವಾಗ ಭಾಳ ವಿನಯದಿಂದ ಬೇಡ್ಕೊಳ್ಳೋ ರೀತಿ ಮಾತಾಡ್ತಾರೆ. ಬಟ್ ಅವ್ರಿಗೆ ಏನೇನು ತಗೊಳ್ಬೇಕು ಅಂತೆಲ್ಲ ಗೊತ್ತಿರೋದು. ಕಟ್ಟಿದ್ರು, ಚೆನ್ನಾಗಿತ್ತು. ಬಟ್ ಆಲ್ಸೋ ವಾಸ್ ವೆರಿ ಪ್ರಾಮಿಸಿಂಗ್ ತುಂಬ. ಯಾಕೆಂದರೆ ಅದನ್ನ ಹೇಳೋದಕ್ಕೆ ಈಗ ಹಳೆ ಮನೇನೂ ಇಲ್ಲ, ಮುದ್ದಾನೂ ಇಲ್ಲ. ನಮಗೆಲ್ಲ ಮಾತಾಡೋ ಜನ್ನಿ ಅಫ್ಕೋರ್ಸ್ ಇದ್ದ. ನಾನು ರಂಗಾಯಣ ಕಟ್ಟಿದ್ರೆ ಅವರು ಹೇಳ್ತಾ ಇದ್ದಿದ್ದು, ತಿಂಗಳಲ್ಲಿ 3 ದಿನ ನೀವು ಹವ್ಯಾಸಗಳು ನಾಟಕ ಮಾಡ್ಬೋದು. ನಮ್ಮದೇ ಒಂದು ಪಬ್ಲಿಸಿಟಿ ವಿಂಗ್ ಅಂತ ಇರುತ್ತೆ. ನಿಮ್ಮ ನಾಟಕಗಳಿಗೆಲ್ಲ ನಾವು ಪೋಸ್ಟರ್ಸ್ ಡಿಸೈನ್ ಮಾಡಿಕೊಡ್ತೀವಿ, ನಮ್ಮ ಟಿಕೆಟ್ಗಳು ಡಿಸೈನ್ ಮಾಡಿಕೊಡ್ತೀವಿ, ಎಲ್ಲ ಪ್ರಾಮಿಸ್ಗಳಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇದು ಆಗಲಿಲ್ಲ. ಅದು ಆಗೋದಿಲ್ಲ ಅಂತ ನಮಗೆ ಗೊತ್ತಿತ್ತು. ಅಫ್ಕೋರ್ಸ್ ನಾವೇನದನ್ನ ನಿರೀಕ್ಷಿಸಿರಲಿಲ್ಲ. ಅಲ್ಲ, ಕಾರಂತರಿಗೆ ಆಸೆ ಇತ್ತು. ಅದು ಅಲ್ಲಿ ವ್ಯವಸ್ಥೆ ಅದು ಇನ್ಸ್ಟಿಟ್ಯೂಷನಲ್ ಇದಾದರೆ ಒಂದು ಅದರ ವ್ಯವಸ್ಥೆ ಬದಲಾಗಿ ಆಗುತ್ತೆ. ನೀವೇನು ಮಾಡೋಕ್ಕಾಗ. ಈಗ ಉದಾಹರಣೆಗೆ ಭೂಮಿಗೀತಾದಲ್ಲಿ ಶೋಸ್ ಕೊಡ್ತೀವಿ ಅಂದರು. ಆ ಹುಡುಗರಿದ್ದವ್ರು, ಇಲ್ಲ ಸರ್ ನಾವೆಲ್ಲ ರಿಹರ್ಸಲ್ ಮಾಡ್ತೀವಿ, ಬಟ್ಟೆಗಳು ಇಟ್ಟಿರ್ತೇವೆ, ನಮ್ಮದೆಲ್ಲ ಏನು ಕಬೋರ್ಡ್ಗಳಿಲ್ಲ, ಯಾರೋ ಎತ್ಕೊಂಡು ಹೋಗ್ಬಿಟ್ರೆ. ಸೊ ಈ ಥರದ್ದೆಲ್ಲ ಬಂದು.
ಸೊ ಇಲ್ಲಿ ಪ್ರಶ್ನೆ ಯಾರೋ ಒಬ್ಬರು ನಂಬ್ತೀವಿ ಅಂತಲ್ಲ, ಆಮೇಲೆ ನಾವು ಕೂಡ ಹೇಳ್ತಾ ಇದ್ದದ್ದು ನಮಗೋಸ್ಕರ ನೀವೇನಾದ್ರು ಕೊಟ್ಟರೆ ಆ ಸೌಲಭ್ಯ ನಾವು ಬಯಸ್ಕೊಳ್ಳಲ್ಲ ಅಂತ. ಫಾರ್ ಎಕ್ಸಾಂಪಲ್ ನಾವು ನಾಟಕ ಮಾಡುವಾಗ ಹೈವದನ ಮಾಡೋ ಸಮಯದಲ್ಲಿ ಅಲ್ಲಿ ಈಗಿನ ಶ್ರೀರಂಗದಲ್ಲಿ ರಿಹರ್ಸಲ್ ಮಾಡ್ತಾಯಿದ್ವಿ. ನಾನು ಇಲ್ಲಿ ಮಾಡ್ಬೋದು ಅಂತ ನಾನು ಅವಾಗ ಹೇಳ್ತಾ ಇದ್ದೆ, ನೀವಿದ್ದೀರಾ ನಮಗೋಸ್ಕರ ನೀವು ಕೊಡ್ತೀವಿ ಅಂತ ನಾನು ಒಪ್ಪೋದಿಲ್ಲ. ನಮ್ಮ ಮೈಸೂರಿನ ಹವ್ಯಾಸಿ ರಂಗ ತಂಡಗಳಿಗೆ ನೀವು ಒಂದು ರಿಹರ್ಸಲ್ ಶೆಡ್ ಮಾಡಿಕೊಡೋದಾದರೆ, ಅಂದರೆ ಇರೆಸ್ಪೆಕ್ಟಿವ್ ಆಫ್ ಗುಂಪು ಪ್ರಾಕ್ಸಿಮಿಟಿ, ನಿಮ್ಗೆ ಹತ್ರ ಇದ್ದಾರೆ ದೂರ ಇದ್ದಾರೆ ಅಂತಲ್ಲ, ಯಾರಿಗಾದ್ರು ಕೊಡೋಗೆ. ಹಾಗಾದಾಗ ಅಲ್ಲಿ ಶೆಡ್ ಶುರು ಆಗಿದ್ದು. ಅವರೊಂದಷ್ಟು 10,000 ರೂಪಾಯಿ ಕಾರಂತರು ಕೊಟ್ಟರು, ನಾವೆಲ್ಲ 5,000 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಅದ್ಯಾವುದು ಸ್ಟೀಲ್ ಬಿದ್ದಿತ್ತು ಆಂಗ್ಲರ್ಸ್ ಅಲ್ಲಿ ಕಟ್ಟಿದ್ವಿ. ಅದು ಸಂಪತ್ತು ರಂಗಮನೆ ಅಂತ ಒಂದಷ್ಟು ರಿಹರ್ಸಲ್ ಮಾಡ್ತಾಯಿದ್ವಿ. ಸೊ ಕಾರಂತರ ಒಂದು, ಬಟ್ ಕಾರಂತರನ್ನು ನಾನು ನೋಡಿದಾಗ ನನಗೆ ಅವರ ರಂಗಭೂಮಿಯ ಪ್ಯಾಷನ್ ಬೇರೆ ರೀತಿ ಅರ್ಥ ಆಯಿತು. ಹಿ ವಾಸ್ ಅ ವೆರಿ ಫ್ಯಾಸಿನೇಟಿಂಗ್ ಥಿಯೇಟರ್ ಪರ್ಸನ್. ಅವ್ರದ್ದೊಂದು ಇಂಟರ್ವ್ಯೂ ಮಾಡಬೇಕಾಗಿತ್ತು ನಾನೊಂದು. ಸೊ ಆ ಇಂಟರ್ವ್ಯೂಗೆ ಇದೇ ರೀತಿ ನೀವು ಮಾಡ್ತಾ ಇರ್ತೀನಿ. ಯಾರಿಗಾಗಿ ಆ ಇಂಟರ್ವ್ಯೂ ಆ್ಯಕ್ಚುಲಿ ಸುಧಾಗ ಅದಕ್ಕೂ ಮಾಡಬೇಕಾಗಿತ್ತು. ಸೊ ಮೊದಲು ಒಂದು 5-6 ಪ್ರಶ್ನೆ ಕೊಡಿ ಅಂತಂದು, ಅವ್ರಿಗೆ ಹೆದರಿಕೆ ಏನೇನೋ ಪ್ರಶ್ನೆ ಕೇಳಿಬಿಡ್ತೀವಿ ಅಂತ. ಒಂದು 5-6 ಪ್ರಶ್ನೆ ಕೊಟ್ಟಿದ್ದೆ. ಅದಕ್ಕೆ ಒಂದು ತಿಂಗಳು ತೊಗೊಂಡ್ರು ಅಂತ ಇಟ್ಕೊಳ್ಳಿ, ಸುಮ್ಮನೆ ಹೇಳ್ತಾಯಿದ್ರು ನಾವಾಗ ಕೊಡ್ತೀನಿ ಬಟ್ ಹಿ ಟುಕ್ ಆಲ್ಮೋಸ್ಟ್ 1 ಮಂತ್. ಒಂದು ಇವತ್ತು ನಿಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ, ಬನ್ನಿ ಕೂತ್ಕೊಳ್ಳಿ ಅಂತ ಹೋದ್ವಿ. ಜೆನ್ನಿನೂ ಇದ್ದ ಅವತ್ತು, ಶಿವಾಜಿನೂ ಇದ್ದ ಅಂತ. ನನಗೆಲ್ಲ ಮರ್ತೋಗಿದೆ ಅದು. ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಅದು ಯಾವುದೋ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಟೇಪ್ ರೆಕಾರ್ಡ್ ಇಟ್ಕೊಂಡು ಸರಿಯಾದ ಟೈಮಲ್ಲಿ ಆನ್ ಮಾಡಿದೆ, ಎಲ್ಲ ರೆಕಾರ್ಡ್ ಆಗಲಿಲ್ಲ. ಹಾಗಾಗಿ ಆ ಇಂಟರ್ವ್ಯೂ ಬರಲಿಲ್ಲ. ಅದು ಸಪ್ರೇಟಾಗಿ ಆಮೇಲೆ ಒಂದು 2 ಕ್ವೆಶನ್ಸ್ ಥರ ತೊಗೊಂಡು ಬೇರೆ ರೀತಿಯಲ್ಲೂ ಅದನ್ನ ಯೂಸ್ ಮಾಡ್ಕೊಂಡ್ವಿ. ನನಗೆ ಜ್ಞಾಪಕ ಇರೋದೇನು ಅಂದರೆ 2 ಪ್ರಶ್ನೆ. ನಾನು ಒಂದು ಕೇಳಿದ್ದವ್ರನ್ನ, ನಿಮ್ಮ ಸಂಗೀತದಲ್ಲಿ ಆಕ್ರೋಶ ಹಾಕಿಲ್ಲ ಅಂತ. ನೀವು ಬಡವರು ಅಂತೀರಾ, ಒಂದೊತ್ತು ಊಟ ಇದ್ರೆ ಇನ್ನೊಂದೊತ್ತು ಇರಲಿಲ್ಲ ಅಂದರೆ, ನಿಮ್ಮ ಅಪ್ಪನಿಗೆ ಅವರೇ ಹೇಳ್ತಾ ಇದ್ರು, ನನ್ನ ತಂದೆಗೆ 2 ಸೌಟ್ ಮಜ್ಜಿಗೆ ನನಗೆ 1 ಸೌಟ್ ಮಜ್ಜಿಗೆ ಕೊಡ್ತಾಯಿದ್ರು ಬರ್ಕೊಂಡಿದ್ದಾರೆ ಅವರು. ಇದೆಲ್ಲ ಹೇಳ್ತಿರಲ್ಲ, ನಿಮಗೆ ಯಾಕೆ ಆ ಬಡತನದ ಬಗ್ಗೆ ಆಕ್ರೋಶ ಬರಲಿಲ್ಲ ಅಂತ. ಅವ್ರ ಉತ್ತರ ಭಾಳ ಚೆನ್ನಾಗಿತ್ತು. ನಾವು ಬ್ರಾಹ್ಮಣರಲ್ವಾ ಅಂತ, ನಮಗೆ ಆಕ್ರೋಶ ಹಾಕಬೇಕು, ನಮಗೆ ವ್ಯಂಗ್ಯ ಇರುತ್ತೆ ಯಾವಾಗಲೂ ಅಂತ. ಸತ್ತವನಲ್ಲ ಸಂಗೀತ ನೋಡಿದ್ದೀರಾ, ವ್ಯಂಗ್ಯ ಇದೆ, ನಮಗೆ ಆಕ್ರೋಶ ಬೇಡ. ಆಕ್ರೋಶ, ಹಸಿವು ಕೇವಲ ಹೊಟ್ಟೆಯ ಹಸಿವಾಗಬಾರ್ದು, ಅದಕ್ಕೆ ಒಂದು ಸಾಂಸ್ಕೃತಿಕ ಹಸಿವು ಇದ್ದಾಗ ನೋಡಿ, ಜನಾರ್ದನ್ ಅಂತವರಿಗೆ ಆಕ್ರೋಶ ಜಾಸ್ತಿ ಇರುತ್ತೆ. ಅದು ಕೇವಲ ಆರ್ಥಿಕ ಪರಿಸ್ಥಿತಿಯ ಹಸಿವು ಅಷ್ಟೇ ಅಲ್ಲ, ಅದು ಸಾಮಾಜಿಕ ಹಸಿವಾಗಿರುತ್ತೆ, ಸಾಂಸ್ಕೃತಿಕ ಹಸಿವಾಗಿರುತ್ತೆ. ಹಾಗಾಗಿ ಅವರಿಗೆ ಅದು ತಮಟೆ ಅವರ ಒಂದು ಅಭಿವ್ಯಕ್ತಿ ಆಗುತ್ತೆ. ಸೊ ನನಗೆ ರೀಡ್ಸ್ ಬೇಕಾಗತ್ತೆ. ನಾನು ಹಾರ್ಮೋನಿಯಮಲ್ಲಿ ಕಲಿತೀನಿ. ಸೊ ಹಾರ್ಮೋನಿಯಮಲ್ಲಿ ಆಕ್ರೋಶಕ್ಕೆ ಅವಕಾಶ ಇರೋದಿಲ್ಲ. ಅಂದರೆ ಈ ಡಿಸ್ಟಿಂಕ್ಷನ್ ಮಾಡ್ತಾರಲ್ಲ, ಅದು ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನಾನು ಹೇಳ್ತಾ ಇದ್ದರು. ಆ್ಯಂಡ್ ಫೈನಲಿ ಅದನ್ನು ಮುಂದುವರ್ಸಿದವ್ರು ಯಾರೋ ಒಂದು ಕಡೆ ಗೋಕುಲ ನಿರ್ಗಮನ ನಾಟಕ ಮಾಡಿದಾಗ ಹೇಳ್ತಾಯಿದ್ರು, ಇಡೀ ನಾಟ್ಯದಲ್ಲಿ ರಮೇಶ್, ನಾನು ಕೃಷ್ಣ ಅಂದರೆ ಎಲ್ಲರೂ ಫ್ಲೂಟ್ ಅಂತಾರೆ, ನಾನು ಇಡೀ ನಾಟ್ಯದಲ್ಲಿ ಫ್ಲೂಟ್ ಬಳಸೇ ಇಲ್ಲ ಅಂತಾರೆ. ಅದು ಆಫ್ಕೋರ್ಸ್ ಇಟ್ ವಾಸ್ ಟ್ರೂ, ನಾಟ್ಯದಲ್ಲಿ ಫ್ಲೂಟ್ ಬಳಸಿಲ್ಲ ಅವರು. ಆ ಫ್ಲೂಟ್ ಯಾರು ಬಳಸ್ತಾರೆ ಅಂದರೆ, ಕೃಷ್ಣ ಗೋಕುಲವನ್ನು ಬಿಟ್ಟು ಹೋದಾಗ, ಕೃಷ್ಣ ಎಲ್ಲಿ ಅಂತ ಇವರೆಲ್ಲ ಹುಡುಕ್ತಾ ಇದ್ದಾಗ, ಯಾರಿಗೂ ಕೃಷ್ಣ ಸಿಗದೇ ಇದ್ದಾಗ, ಒಬ್ಬ ಗೊಲ್ಲ ಹುಡುಕ್ತಾ ಇದ್ದಾಗ ಅವನಿಗೆ ಒಂದು ಕೊಳಲು ಸಿಗತ್ತೆ, ಅವನು ಕೊಳಲು ಇಟ್ಕೋತಾನೆ. ಆಮೇಲೆ ಇವರು ಹುಡುಕ್ತಾ ಇದ್ದಾಗ ಇವ್ರಿಗೂ ಸಿಗತ್ತೆ. ಆದರೆ ಉಳಿದವ್ರಿಗೆ ಯಾರಿಗೂ ಕೊಳಲಿನ ನಾದ ಬರಲ್ಲ, ಇವ್ರಿಗೆಲ್ಲ ಬರೀ ಗಾಳಿ ಬರ್ತಾ ಇರುತ್ತೆ. ಆದರೆ ಆ ಗೊಲ್ಲರ ಹುಡುಗ ಅಂತ ಯಾರು ಮಾಡಿರ್ತಾನೋ ಅವನಲ್ಲಿ ಕೊಳಲಿನ ನಾದ ಬರುತ್ತೆ. ಈಗ ಈ ಇಂಟರ್ಪ್ರಿಟೇಷನ್, ಐ ಡೋಂಟ್ ಥಿಂಕ್ ಎನಿ ಇದು ಯಾವುದೇ ಲೆಫ್ಟಿಸ್ಟ್ ಇಂಟರ್ಪ್ರಿಟೇಷನ್ ಇಂದ ಕಡಿಮೆ ಏನಿಲ್ಲ. ಅವ್ರು ಹೇಗೆ ಹೌ ಯಸ್ ಡ್ರಾನ್ ಕೃಷ್ಣ ದ ಎಪಿಕ್ ಏಜ್, ಆ ಕಾಸ್ಟ್ ಅಸೋಸಿಯೇಷನಲ್ಲಿ ಕಂಟೆಂಪರರಿಯಾಗಿ ಹೆಂಗೆ ತಂದಿದ್ದಾರೆ, ಅದರ ಕಂಟಿನ್ಯೂಯಮ್ನ ಎಲ್ಲಿ ಹುಡುಕಿದ್ದಾರೆ ಅಂದರೆ, ಇಟ್ಸ್ ಒನ್ ಆಫ್ ದಿ ಫೈನೆಸ್ಟ್ ಗೆಸ್ಚರ್ಸ್ ಅಂತ ಅನ್ಸುತ್ತೆ ನನಗೆ. ಸೊ ಈ ತರಹದ ಬ್ರಿಲಿಯನ್ಸ್ ಇದೆಯಲ್ಲ, ಅವರೇ ಹೇಳ್ತಾಯಿದ್ರು, ರಂಗಭೂಮಿ ಮೊಮೆಂಟ್ಸ್ ಮ್ಯಾಜಿಕ್ ಅಂತ, ಅವರು ಕ್ಷಣವೊಂದರ ಮಾಂತ್ರಿಕತೆ ಅಂತ, ಆ ಮ್ಯಾಜಿಕಲ್ ಬ್ರಿಲಿಯನ್ಸ್ ಅಂತ ನಾನು ಹೇಳ್ತೀನಿ ಅದನ್ನ.
ದಟ್ ಈಸ್ ಎಕ್ಸ್ಟ್ರಾರ್ಡಿನರಿ. ಸೊ ಈ ಥರದನ್ನು ಕಲಿಯೋಕ್ಕೆ ಸಾಧ್ಯ ಆಗಿದ್ದು ಕಾರಂತರಿಂದ. ಬಟ್ ಕಾರಂತರ ನರೇಟಿವ್ ಸ್ಟೈಲ್ ಇದೆಯಲ್ಲ, ದ ಈಸ್ ದಟ್ ಹಿ ಗೆಟ್ಸ್ ಆನ್ ಸ್ಟೇಜ್, ದಟ್ ಈಸ್ ರಿಮಾರ್ಕಬಲ್. ನನಗೇನೋ ಒಂದು ಬೇಸರ ಅಂದರೆ ಕನ್ನಡದಲ್ಲಿ ಬಹುಶಃ ಈ ಥರದ ಕೆಲಸಗಳನ್ನ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕಾರಂತರ ರಂಗಶೈಲಿ ಅಂದರೆ ಏನು, ಅದು ಅವ್ರ ಜೊತೆ ಕೆಲಸ ಮಾಡಿದ ಹುಡುಗರು. ಈಗ ನಾವು ಸುಮ್ಮನೆ ಬ್ರೆಕ್ಟ್ ಬಗ್ಗೆ ಓದ್ತೀವಿ, ಸ್ಟಾನ್ಸ್ಲೋವ್ಸ್ಕಿ ಬಗ್ಗೆ ಓದ್ತೀವಿ, ಗ್ರಟಾಸ್ಕಿ ಬಗ್ಗೆ ಎಷ್ಟು ಪುಸ್ತಕಗಳಿದೆ, ಅವ್ನು ರಿಹರ್ಸಲ್ ಮಾಡಿದ ಡೇ ಒನ್ನಿಂದ ಕಡೆಯವರೆಗೂ ಓದ್ತೀವಿ. ಆದರೆ ಕಾರಂತರು ಮಾಡಿದ ಅವರ ರಂಗಭೂಮಿಯನ್ನು ಕಂಡ ರೀತಿ, ನಾಟಕವನ್ನು ಸಿದ್ಧ ಮಾಡಿಸಿದ ರೀತಿ, ಸಂಗೀತವನ್ನು ಬಳಸಿದ ರೀತಿ, ಸ್ಟೇಜನ್ನು ಬಳಸಿ, ಇದು ಯಾವುದು ಕೂಡ ದಾಖಲಾಗಲೇ ಇಲ್ಲ. ಹೆಂಗೆ ನನಗೊಂದು ಗಿಲ್ಟ್ ಆಗ್ತಾ ಇದೆ. ಬರೀ ಮಾತಾಡ್ತಾ ಕಲಾ ಕಳೆದ್ಬಿಟ್ವಿ. ಅಲ್ಲ, ಕಾರಂತರು ಹೇಳೋರು ಪಾಪ ದಾಖಲಿಸು ಅಂತ. ನಾನು ದಾಖಲಿಸ್ತೆ ನಮ್ಮ 45 ದಿನದ ದಿನ. ಅದು ನೀವು ಹೇಳ್ದಂಗೆ ಅದು ಒಂದು ಅದ್ರೊಳಗೆ ಯಾವ ಇನ್ಸೈಟ್ ಇದೆಯಲ್ವ ಗೊತ್ತಿಲ್ಲ, ಅದಾಯಿತು ಇದಾಯಿತು ಅಂತ ನಾನು ಆ ಕಾಲದಲ್ಲಿ ಏನೋ ಹಂಗೆ ಬರ್ಕೊಂಡು ಹೊರಟೋಗಿದ್ದೆ. ದಾಖಲೆಗಳೇ ಇಲ್ಲ, ಕನ್ನಡದಲ್ಲಿ ದಾಖಲೆಗಳಿಲ್ಲ ನಾಟಕದ ಬಗ್ಗೆ ಅಂತ ತುಂಬ ಕೊರಗೋರು ಹೇಳಿದ್ರು, ಹಂಬಲಿಸಿದ್ರು. ಅದನ್ನು ನೀವು ಹೇಳ್ದಂಗೆ ತುಂಬ ಅಮೂಲ್ಯವಾದ. ಪ್ರಸನ್ನರ ಬಗ್ಗೆನೂ ಅದಿದೆ, ಬಟ್ ಪ್ರಸನ್ನರ ಬಗ್ಗೆನೂ ಹೇಳ್ಬೋದು. ಆದರೆ ಪ್ರಸನ್ನ ಸ್ವಲ್ಪ ಮಟ್ಟಿಗೆ ಅದನ್ನು ಇತ್ತೀಚೆಗೆ ಕಂಪನ್ಸೇಟ್ ಹೆಂಗೆ ಮಾಡ್ತಾ ಇದ್ದಾರೆ, ಹಿ ಸ್ಟಾರ್ಟೆಡ್ ರೈಟಿಂಗ್. ಹೌದು. ನಟನೆಯ ಬಗ್ಗೆ, ಅಭಿನಯ ಸಿದ್ಧಾಂತಗಳ ಬಗ್ಗೆ ಅವರೇ ಬರೀತಾ ಇರೋದ್ರಿಂದ ಈಗ ಸ್ವಲ್ಪ ಮಟ್ಟಿಗೆ ಪ್ರಸನ್ನನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಥಿಯೇಟ್ರ್ ಏನಂತ ಅರ್ಥ ಆಗುತ್ತೆ. ಬಟ್ ಕಾರಂತರು ಆ ಪ್ರಯತ್ನ ಮಾಡಲಿಲ್ಲ. ಅಲ್ಲ, ನಾವಾಗಲಾದ್ರೂ ಮಾಡಬೇಕಾಗ್ತದೆ. ನಾವಾಗ ಪರಿಕರ ಅಂತ ಒಂದು ಮ್ಯಾಗಝೈನ್ ಬೇರೆ ತಂದ್ವಿ, ಅದೊಂದು ವರ್ಷ ಒಂದು 6 ಇಶ್ಯೂಸ್ ಏನೋ ಮಾಡಿದ್ವಿ ಅನ್ಸುತ್ತೆ. ಹೌದಾ? ಕಾರಂತರೇ ಅದಕ್ಕೆ ನಿರ್ವಹಣೆ ವಹಿಸಿದ್ರು. ನಾನು ಉಮೇಶ್ ಎಡಿಟರ್ಸ್ ಕೆಲಸ ಮಾಡಿದ್ವಿ. ಬಹುಶಃ ರಂಗಭೂಮಿಲಿ ಆ ಥರದ ಮ್ಯಾಗಝೈನ್ ಯಾವುದು ಬರಲಿಲ್ಲ. ಇಟ್ಟಿದ್ದೀರಾ? ಹೋಗ್ಲಿ, 1/4 ಅಲ್ಲಿ ಎಲ್ಲ ಇರಬೇಕು, ನನ್ನ ಹತ್ರ ಇದೆ. ದೊಡ್ಡ ಸೈಜ್ ಸುಧಾ ಮ್ಯಾಗಝೈನ್ ಸೈಜ್ನಲ್ಲಿ ಬರ್ತಾಯಿತ್ತು. ಅದರಲ್ಲಿ ಕಲರ್ ಫೋಟೋಸ್ ಹಾಕ್ತಾಯಿದ್ವಿ, ಸ್ಕೆಚಸ್ ಹಾಕ್ತಾಯಿದ್ವಿ. ನಮ್ಮ ಇವನು ಗಿರಿಧರ್ ಕಾರ್ಕಳ ಸ್ಕೆಚಸ್ ಮಾಡೋನು, ಸುಮಾರು ಜನ ಅಲ್ಲ. ಸೊ ನಾಟಕದ ಫೋಟೋಗ್ರಾಫ್ ಬೇಡ ಅಂತ ನಾವು ಹೇಳ್ತಾ ಇದ್ವಿ, ನಾಟಕದ ಫೋಟೋನ ಇಟ್ಕೊಂಡು ಸ್ಕೆಚ್ ಮಾಡಿಕೊಡಿ ಅಂತ. ಬಿಕಾಸ್ ದ್ಯಾಟ್ ಶುಡ್ ಆಲ್ಸೋ ಬಿಕಮ್ ಅನ್ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ ಅಂತ. ಆ್ಯಂಡ್ ರಿವ್ಯೂಗಳನ್ನ ಕೆಲವರು ಮಾಡಿದ್ದಾರೆ, ನಾಗಭೂಷಣ ಮಾಡಿದ್ದಾನೆ, ಯಾರು ಮಾಡಿದ್ದಾರೆ. ಆ ರಿವ್ಯೂಗಳಿಗೆ ನಾವೇನು ಹೇಳ್ತಾ ಇದ್ವಿ ಅಂದರೆ, ನಿಮ್ಗೆ ಎಷ್ಟು ಬೇಕು ಅಂತ ಅಷ್ಟು ಬರೀರಿ, ಯಾಕಂದರೆ ಅದರಿಂದ ಪೇಜ್ ಕನ್ಸ್ಟ್ರೇಷನ್. ಆದರೆ ಪ್ರದರ್ಶನದ ರಿವ್ಯೂ ಇರಬೇಕು, ಸಾಹಿತ್ಯ ಕೃತಿಯಾಗಿ ನೋಡಬೇಡಿ ನಾಟಕನ, ರಂಗಪಠ್ಯವಾಗಿ ನೋಡಿ ಅಂತ. ಸುಮಾರು ಒಳ್ಳೆ ರಿವ್ಯೂಗಳು ಬಂದವು. ಆಮೇಲೆ ಒಬ್ಬೊಬ್ಬ ನಟನ ಬಗ್ಗೆನೋ ಅಥವಾ ಒಂದು ಇದ್ರ ಬಗ್ಗೆನೋ ಒಂದು ದೀರ್ಘವಾದ ಲೇಖನಗಳು ಅಂತ. ಸೊ ಈ ರೀತಿ ಒಂದು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದು. ಇನ್ಫ್ಯಾಕ್ಟ್ ಕುರ್ತಕೋಟಿ ಭಾಳ ಇಷ್ಟಪಟ್ಟಿದ್ರು ಪರಿಕರ ಮ್ಯಾಗಝೈನ್. ಅವರು ಸಂಸ್ಕೃತ ರಂಗಭೂಮಿ ಬಗ್ಗೆ ಅವರು ಒಂದು 6 ಲೇಖನ ಬರ್ಕೊಟ್ಟಿದ್ದಾರೆ. ಅವ್ರು ನಾವು ಎಷ್ಟು ದಿನ ಬರೆದು ಅದಕ್ಕೆ ಹಾಕ್ಕೊಟ್ಟು ಸೀರಿಯಲೈಸ್ ಮಾಡ್ತೀವಿ ಅಂತ ಹೇಳಿದರು. ಅವ್ರದ್ದೇ ಮೊದಲನೇ ಸಂಸ್ಕೃತ ನಾಟಕಗಳ ಬಗ್ಗೆನೇ ಮೊದಲು ಹಾಕ್ತಾ ಇದ್ವಿ. ಅದೇ ಮುಂದುವರಿಸಲಿಲ್ಲ ನಾವು, ಯಾಕೆಂದರೆ ನಮಗೆ ಬೇರೆ ಬೇರೆ ಕೆಲಸಗಳಿದ್ದು. ಕಾರಂತ ಹೇಳಿದ್ದು ನಾವು ಇನಿಷಿಯೇಟ್ ಮಾಡ್ತೀವಿ, ನೀವು ಮುಂದೆ ರಂಗಾಯಣದಿಂದ ನಡೆಸಿ ಅಂತ. ರಂಗಾಯಣದವರು ಅವರೆಲ್ಲ ಏನು ಹೊರಗಡೆಯಿಂದ ನಡೆಸೋದು, ನಾವೇ ನಡೆಸೋಣ ಅಂತ ಅವ್ರು ಬೇರೆ ಏನೋ ಒಂದು ಸಣ್ಣ ಅಸಮಾಧಾನಗಳು ವ್ಯಕ್ತಪಡಿಸಿದ್ದು ಗೊತ್ತಾಯಿತು. ಸರಿ, ನೀವು ನಡೆಸಿ ಅಂತ ಬಿಟ್ವಿ, ಅದು ಹಾಗೆ ನಿಂತೋಯ್ತು ಅಷ್ಟೆ. ನಾವು ಹವ್ಯಾಸಕ್ಕಾಗಿ ನಾಟಕ ಮಾಡ್ಕೊಂಡು ಬಂದ್ವಿ ನಿಜ. ಆದರೆ ನಮ್ಮ ಮಕ್ಕಳನ್ನ ಅದ್ರಲ್ಲಿ ಹೇಗೆ ತೊಡಗಿಸೋದು ಅಂತ ಅಂದ್ಕೊಂಡಾಗ ಶಾಲಾ ಕಾಲೇಜುಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಲ್ವಾ. ಈಗ ನಾನು ಡ್ರಾಮಾ ಡಿಪ್ಲೊಮಾ ಮಾಡಾದ್ಮೇಲೆ ನನಗೂ ಕೆಲಸ ಸಿಕ್ಕಿತ್ತು, ಹೈಸ್ಕೂಲ್ ಟೀಚರಾಗಿ. ಹೋಗಲಿಲ್ಲ, ಅದು ಬೇರೆ ಪ್ರಶ್ನೆ. ಅದನ್ನು ನಿಂತೇ ಹೋಯಿತು. ಅದನ್ನು ಮುಂದುವರ್ಸೋಕ್ಕೆ ಯಾರೂ ಏನೋ ಪ್ರಯತ್ನವೇ ಮಾಡಲಿಲ್ವಲ್ಲ. ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಿದ್ರೆ ಬಹುಶಃ ಇವತ್ತು ಸಾವಿರಾರು ಹೇಗೆ ನೀವು ರಂಗಶಿಕ್ಷಣವನ್ನು ಶಾಲಾ ಕಾಲೇಜುಗಳಲ್ಲಿ ಇಂಟ್ರೊಡ್ಯೂಸ್ ಒಂದು ಸಬ್ಜೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಶಾಲಾ ಕಾಲೇಜುಗಳಲ್ಲಿ ಮಾಡಿದ್ದಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ರಂಗಭೂಮಿಯ ಬಗ್ಗೆ ಮಾತ್ರ ಅಲ್ಲ, ರಂಗಭೂಮಿಯಿಂದ ನಾವು ಏನೇನು ಪಡ್ಕೊಂಡ್ವೋ ಹೊಂದ್ಕೊಳ್ಳೋದಿರ್ಬೋದು, ನಮ್ಮ ಇಮ್ಯಾಜಿನೇಷನ್ ಇರ್ಬೋದು, ಸಾಕಷ್ಟು ನಾವು ಲಾಭ ಮಾಡ್ಕೊಂಡ್ವಿ. ಅಂದರೆ ಬೌದ್ಧಿಕವಾಗಿ ಬೆಳೆಯೋಕ್ಕೆ ಸಹಾಯ ಆಯಿತು, ಹೊಂದಾಣಿಕೆಯಲ್ಲಿ ಸಹಾಯ ಆಯಿತು. ಈಗ ಸುಮ್ಮನೆ ಮನಸ್ಸುಗಳನ್ನ ಒಡೆಯೋ ಅಂತ ಅದು ಇಲ್ಲದೇ ಇಲ್ಲಿ ಮನಸ್ಸುಗಳನ್ನ ಕಟ್ಟುವ ಕೆಲಸ ಆಗ್ತಾಯಿತ್ತು. ಇಂಥದ್ದೆಲ್ಲ ಒಳ್ಳೆಯ ಇರೋವಂಥ ಒಂದು ಮಾಧ್ಯಮವನ್ನು ಸರ್ಕಾರ ನಿರಾಕರಿಸ್ತೋ ನೆಗ್ಲೆಕ್ಟ್ ಮಾಡ್ತೋ ಏನೋ. ನಾವುಗಳು ಕೂಡ ಅದನ್ನು ಒಂದು ಚಳುವಳಿಯ ಭಾಗವಾಗಿ ಮುಂದುವರ್ಸ್ಕೊಂಡು ಹೋಗ್ಬೋದಾಗಿತ್ತು, ಮಾಡಲಿಲ್ಲ. ಬರೀ ಇವಾಗ ಆಗ್ತಿದೆ ಬಿಡಿ, 108 ರಂಗತಂಡಗಳು ಕಮರ್ಷಿಯಲೈಸ್ ಆಗ್ತಿದೆ.
ನಾವು ಹೇಳಿದ ಆ ಶ್ರದ್ಧೆ, ಆ ಇದು ಕಮಿಟ್ಮೆಂಟು ತುಂಬ ಜನಕ್ಕೆ ಇದೆಯೋ ಇಲ್ಲೋ ನಂಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಒಂದು ಉದ್ಯಮ ಆಗ್ತಾಯಿದೆ, ಅದು ಉದ್ಯಮವಾಗಿ ಬೆಳೀತಾ ಇದೆ ಇವತ್ತು ರಂಗಭೂಮಿ. ಅದರಿಂದ ಒಂದು ನಿಜವಾದ ಇದಕ್ಕೆ ಬದ್ಧತೆ ಇರುವಂಥ ರಂಗಕ್ಷೇತ್ರಕ್ಕೆ ಪೆಟ್ಟು ಅಂತಲೇ ನಂಗೆ ಅನ್ನಿಸ್ತಾ ಇದು. ಅಲ್ಲ, ನಾನು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆ ಚಿಲ್ಡ್ರನ್ ಥಿಯೇಟ್ರ್ ಬಗ್ಗೆ ಹೇಳ್ತೀನಿ ನೋಡಿ. ಅದು ಹೆಚ್ಚು ಸಮರ್ಪಕವಾಗಿದೆಯೋ ಗೊತ್ತಿಲ್ಲ. ಈ ಶಾಲಾ ಕಾಲೇಜುಗಳಲ್ಲಿ ರಂಗಭೂಮಿಯನ್ನು ಕಲಿಸುವ ಉದ್ದೇಶ ಏನು? ಯಾಕೆ ಕಲಿಸ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಶಾಲಾ ಕಾಲೇಜುಗಳಲ್ಲಿ ನಾಟಕ ಆಡಿಸ್ಬೇಕು, ಅವರಿಗೆ ರಂಗಭೂಮಿಯ ಬಗ್ಗೆ ತಿಳಿಸೋ ಅವಶ್ಯಕತೆ ಇರೋದಿಲ್ಲ. ಆಯಿತಾ? ಸೊ ರಂಗಭೂಮಿಯನ್ನು ಪಠ್ಯವಾಗಿ ತಿಳಿಸುವ ಅವಶ್ಯಕತೆ ಶಾಲಾ ಕಾಲೇಜಿನಲ್ಲಿ ಯಾವ್ಯಾವುದೋ ಸಬ್ಜೆಕ್ಟ್ ಓದುವ ವಿದ್ಯಾರ್ಥಿಗಳಿಗೆ, ಈ ಉದಾಹರಣೆಗೆ ಸೈನ್ಸ್ ಓದುವ ವಿದ್ಯಾರ್ಥಿಗೆ ಬಹುಶಃ ನಾನು ಮಾಡ್ಬೋದಾದ ಕೆಲಸ ಅಂತಂದರೆ ವರ್ಷಕ್ಕೆ 1 ಅಥವಾ 2 ನಾಟಕ ಮಾಡಿಬೋದು, ನಾಟಕದಲ್ಲಿ ಭಾಗವಹಿಸು ಅಂತ ಹೇಳ್ಬೋದು. ಅದು ಹೇಗೆ ಅಂತಂದರೆ ನನ್ನ ಆಸಕ್ತಿಯ ಅಲ್ಲಿರೋದು ಆ ವ್ಯಕ್ತಿಗೆ ನಾಟಕ ಕಲಿಸುವುದಕ್ಕಿಂತ ನಾವು ನಾಟಕ ಕಲಿಸುವಾಗ ಬಳಸುವ ತಂತ್ರಗಳಿದೆಯಲ್ಲ ಅದರ ಪರಿಚಯ ಆಗಬೇಕು. ಈಗ ಉದಾಹರಣೆಗೆ ಒಬ್ಬ ನಟ ಭಾಷೆಯನ್ನು ಹೇಗೆ ಬಳಸ್ತಾನೆ ಅನ್ನೋದು ಅವನಿಗೆ ಗೊತ್ತಾದರೆ ಅವನ ಭಾಷಾ ಕೌಶಲ್ಯತೆ ಇಂಪ್ರೂವ್ ಆಗುತ್ತೆ. ಸೊ ಸ್ಪೀಚ್ ಕಮ್ಯುನಿಕೇಷನ್ ಅಂತ ಏನು ಹೇಳ್ತಾರೆ ಅದು ಇಂಪ್ರೂವ್ ಆಗುತ್ತೆ. ಒಂದು ಗುಂಪಿನಲ್ಲಿ ಹೇಗೆ ವ್ಯವಹರಿಸಬೇಕು, ಒಂದು ಗುಂಪನ್ನು ಹೇಗೆ ಲೀಡ್ ಮಾಡಬೇಕು, ಒಂದು ಗುಂಪಲ್ಲಿ ಹೇಗೆ ನಾನು ಜೊತೆಯಾಗಿ ನಿಲ್ಲಬೇಕು, ಕಾಮ್ರಾಡ್ರಿ ಹೆಂಗೆ ಬೆಳೀಬೇಕು, ಅದು ಕಲಿತ್ರೆ ಆ ಹುಡುಗನಿಗೆ ಅವನ ವ್ಯಕ್ತಿತ್ವದ ಬೆಳವಣಿಗೆಗೆ ಮುಖ್ಯ ಆಗುತ್ತೆ. ಅದೇ ನಂಗೆ ಒಟ್ಟಿನಲ್ಲಿ ವ್ಯಕ್ತಿತ್ವ ವಿಕಸನ ಆಗುವಂಥ ಈ ಥರದ ಬೆಳವಣಿಗೆ ಆಗೋದು ಯಾವಾಗ ಅಂತಂದರೆ ವೆನ್ ಯು ಡೂ ಸಮ್ ಕೈಂಡ್ ಆಫ್ ಸಾಂಸ್ಕೃತಿಕ ಚಟುವಟಿಕೆ ಪ್ರೋಗ್ರಾಮ್ಗಳಾಗಬೇಕು. ಇದು ಒಂದು. ಈ ಎರಡನೇ ಅಂಶ ಇರೋದೇನು ಅಂತಂದರೆ, ಇದು ಅಫ್ಲೇಟ್ ತುಂಬ ಇತ್ತೀಚೆಗೆ ಚರ್ಚೆಗೆ ಬಂದಿರೋದು ಅಂತಂದರೆ ಥಿಯೇಟರ್ ಇನ್ ಎಜುಕೇಷನ್ ಅಂತ. ಈ ಥಿಯೇಟರ್ ಇನ್ ಎಜುಕೇಷನ್ ಅಂದರೆ ನಾವು ಅವರು ಕಲಿಯುವ ವಿಷಯಗಳಿಗೆ ರಂಗಭೂಮಿಯನ್ನು ಹೇಗೆ ಅಳವಡಿಸ್ಬೋದು ಅಂತ. ಇದು ಸ್ವೀಡನ್ನಲ್ಲಿ ಭಾಳ ಹೆಚ್ಚು ಪ್ರಚಲಿತವಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿಂದ ಜರ್ಮನಿಯಲ್ಲಿ ಬಂದು ಇಂಡಿಯಾಗೂ ಬಂದಿದೆ, ಅಲ್ಲಿ ಇದನ್ನು ಕಾಣಿಸ್ತಾ ಇದೆ. ಈಗಲೂ ಕೂಡ ಅದನ್ನು ನೋಡ್ತೀವಿ. ಇದರ ಬಗ್ಗೆ ನನಗೆ ಕೆಲವು ಅಸಮಾಧಾನಗಳಿದೆ. ಅಂದರೆ ಕೆಲವು ವಿಷಯಗಳನ್ನು ನೀವು ಕ್ಲಾಸ್ ರೂಮ್ ಟೀಚಿಂಗಲ್ಲಿ ಹೇಳಬೇಕಾದ ರೀತಿಯಲ್ಲೇ ಹೇಳಬೇಕಾಗತ್ತೆ. ಎಲ್ಲಕ್ಕೂ ರಂಗರೂಪ ಕೊಡೋಕ್ಕಾಗಲ್ಲ. ಇತ್ತೀಚೆಗೆ ಭಾಳ ಚರ್ಚೆಯಲ್ಲಿರೋ ವಿಷಯ ಏನಂತಂದರೆ ಥಿಯೇಟರ್ ಇನ್ ಎಜುಕೇಷನ್ ಅಂತ ಹೇಳ್ತೀವಿ. ಇದರದ್ದೇ ಆದಂಥ ಕೆಲವು ವಿನ್ಯಾಸಗಳಿದೆ, ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಬೋದು. ಅದು ಡಿಫ್ರೆಂಟ್ ಟಾಪಿಕ್ ಆಗಿಬಿಡತ್ತೆ. ಸೊ ಉದ್ದೇಶ ಏನು ಅಂತಂದರೆ ಮಕ್ಕಳ ಕಲಿಕೆಗೆ ಉಪಯುಕ್ತವಾಗುವ ಈ ರೀತಿಯಲ್ಲಿ ರಂಗಭೂಮಿಯನ್ನು ಒಂದು ಸಾಧನವಾಗಿ ಹೇಗೆ ಬಳಸ್ಬೋದು, ಒಂದು ತಂತ್ರವಾಗಿ ಆ್ಯಸ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಕಲಿಸುವಾಗ ಹೌ ಡು ವಿ ಯೂಸ್ ಥಿಯೇಟರ್ ಆಸ್ ಪ್ರಾಪ್ ಅಂತ ಇಟ್ಕೋಬೋದು. ಅಥವಾ ಫೋಟೋಸಿಂಥಸಿಸ್ ಅಂತ ಒಂದು ವಿಷಯ ಹೇಳಬೇಕಾದ್ರೆ ಸೈನ್ಸಲ್ಲಿ, ಅಥವಾ ಇನ್ಯಾವುದಾದ್ರೂ ಒಂದು ಆಸ್ಟ್ರಾನಮಿಯ ಬಗ್ಗೆ ಮಾತನಾಡಬೇಕಾದ್ರೆ ಹೇಗೆ ಥಿಯೇಟರನ್ನು ತಗೊಳ್ಬೋದು ಅಂತ. ಇದ್ರ ಬಗ್ಗೆ ವೆಸ್ಟಲ್ಲಿ ತುಂಬ ಕೆಲಸಗಳಾಗಿದೆ, ನ್ಯೂಮರಬಲ್ ವರ್ಕ್ ಆಗಿದೆ, ಪದ್ಯಗಳು ಬರೆದ್ಬಿಟ್ಟಿದ್ದಾರೆ, ಎಸ್ಸೆಗಳು ಬರೆದಿದ್ದಾರೆ, ತುಂಬ ಇದೆ. ಕನ್ನಡದಲ್ಲಿ ಇನ್ನೂ ಅಷ್ಟು ಮಟ್ಟಿಗೆ ನಾವು ನೋಡಿಲ್ಲ. ಆದರೆ ಇದನ್ನು ಮಾಡಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆ ಬರುತ್ತೇನು ಅಂತಂದರೆ, ಕೇವಲ ಒಬ್ಬ ರಂಗಭೂಮಿಯಲ್ಲಿ ಪರಿಣಿತಿ ಹೊಂದಿರೋ ವ್ಯಕ್ತಿಗೆ ಇದಾಗಲ್ಲ. ಹಿ ಮಸ್ಟ್ ನೋ ದಿ ಅದರ್ ಆಸ್ಪೆಕ್ಟ್ ಆಫ್ ದಿ ಸಬ್ಜೆಕ್ಟ್. ದಟ್ ಈಸ್ ಸೈನ್ಸ್. ಆದರೆ ಸೈನ್ಸ್ ಗೊತ್ತಿರಬೇಕು. ಸೈನ್ಸ್ ಗೊತ್ತಿಲ್ಲದೆ ಅದನ್ನ ಕೈಲಿ ನಾನು ಹೆಂಗೆ ಮಾಡ್ಸೋಕ್ಕಾಗತ್ತೆ? ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಅಂಶವನ್ನು ಮರಿಕಳಿಸಿ RCEನಲ್ಲಿ, ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ RCEನಲ್ಲಿ ಇದೊಂದು ಪೇಪರ್ ಇದೆ, ಥಿಯೇಟರ್ ಎಜುಕೇಷನ್. ಸೊ ವರ್ಕ್ಶಾಪ್ ಮಾಡ್ತಾಯಿದ್ವಿ ಅಲ್ಲಿ B.Ed ಹುಡುಗರಿಗೆ. ನಾವು ಯಾವುದೋ ಸೆಕೆಂಡ್ ಸೆಮಿಸ್ಟರ್ 4 2 ಸರಿ ಆಗುತ್ತೆ, ಕರೆಕ್ಟು 2 ಸರಿ ಓದ್ತಾರೆ. ಸೊ ಅವಾಗ ಈ ರಂಗಭೂಮಿಯ ಕೆಲವು ಆ್ಯಕ್ಟರ್ಸ್ ಪ್ರಿಪರೇಷನ್ಸು, ಸ್ಪೀಚ್ ಮಾಡ್ಯುಲೇಷನ್ಸ್ ಬಗ್ಗೆ ಇತ್ಯಾದಿ ಗೆಸ್ಚರ್ಸ್ ಇದೆಲ್ಲ ಹೇಳ್ಕೊಡ್ತಾ ಇದ್ವಿ. ಅದನ್ನು ನಾವು ಗಮನದಲ್ಲಿಟ್ಕೊಂಡು ಅದನ್ನು ಅವರ ಪಾಠದಲ್ಲಿ ಅನ್ವಯಿಸಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಐ ವಾಸ್ ಟೋಲ್ಡ್ ದಟ್ ಆ ಎಕ್ಸ್ಪೆರಿಮೆಂಟ್ ಅಷ್ಟೇನು ಕ್ಲಿಕ್ ಆಗಿಲ್ಲ ಅಂತ. ಯಾಕಂದರೆ ಯಾವ ಸ್ಕೂಲಲ್ಲೂ ಯಾವ ಟೀಚರ್ಗೂ ಆ ಪೇಷನ್ಸ್ ಇಲ್ಲ. ಅದು ಸರಿ. ಆಮೇಲೆ ಕನ್ನಡದಲ್ಲಿ ನೀವು ಯೋಚನೆ ಮಾಡಿದ್ರೆ, ಕನ್ನಡದ ಸರ್ಕಾರಿ ಕಾಲೇಜುಗಳನ್ನ ಗಮನಿಸಿದ್ರೆ, ಸ್ಕೂಲ್ಗಳನ್ನ ಗಮನಿಸಿದ್ರೆ ಅದು ಭಾಳ ಅತ್ಯಂತ ದೈನ್ಯಾವಸ್ಥೆನಲ್ಲಿದೆ. ಒಂದೊಂದು ತರಗತಿಲಿ ಒಂದೊಂದು ಸರಿ 80 ಜನ ಇರ್ತಾರೆ, ಒಂದೊಂದು ಸರಿ 100 ಜನ ಇರ್ತಾರೆ. ನೀವು ಆ ಹುಡುಗನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಕೆಲಸ. ಇನ್ನು ಅವ್ರಿಗೆ ನಾಟಕ ಎಲ್ಲ ಹೇಳ್ಕೊಡೋದು, ಏನು ಹೇಳ್ಕೊಡೋದು, ಅದಕ್ಕೆ ಬೇಕಾಗಂಥ ಸಂಪನ್ಮೂಲಗಳಿರಲ್ಲ.
ಸೊ ಆಲ್ ಸೆಡ್ ಅಂಡ್ ನಾನು ಹೇಳೋದು ಕಡೆಗೆ ಏನು ಅಂತಂದರೆ ಮಕ್ಕಳಿಗೆ ರಂಗಭೂಮಿ ಬಹಳ ಮುಖ್ಯ. ಅದು ಅನಿವಾರ್ಯ ಕಾರಣಗಳಲ್ಲಿ ನಾವೇ ಅಲ್ಲಿ ಹೋಗಿ ರಂಗಭೂಮಿನ ಕಟ್ಟೋದು ಕಷ್ಟ ಆದಾಗ ಕೆಲವು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪ್ರಕಾಶ್ ರೈ ಮಾಡ್ತಾ ಇರೋದು ಅಥವಾ ಪ್ರಸನ್ನ ಯೋಚನೆ ಮಾಡಿದ ರೀತಿಯಲ್ಲಿ ಒಂದು ಸಣ್ಣ ತಂಡವನ್ನು ಕಟ್ಕೊಂಡು, ಲಕ್ಕಿ ಗುಪ್ತಾ ಅಂತ ಒಬ್ಬ ಒನ್ ಮ್ಯಾನ್ ಶೋ ರವೀಂದ್ರನಾಥ್ ಟ್ಯಾಗೋರ್ದೇನೋ ಮಾಡ್ತಾ ಇದ್ದ, ರವೀಂದ್ರನಾಥ್ ಟ್ಯಾಗೋರ್ ಬನುಂಗ ಅಂತೇನೋ ಒಂದು. ಕರೆಕ್ಟ್. ಅಂದರೆ ಒಬ್ಬ ಹುಡುಗ ಅಥವಾ ಒಂದು ಚಿಕ್ಕ ಚಿಕ್ಕ ಸ್ಕಿಟ್ಗಳ ಥರ ಮಾಡಿಕೊಂಡು ಸ್ಕೂಲು ಕಾಲೇಜ್ಗೆ ಹೋಗಿ ನಾಟಕ ಮಾಡಬೇಕು, ಅಲ್ಲಿ ವಿದ್ಯಾರ್ಥಿಗಳಿಗೆ ನಾಟಕ ತೋರಿಸಿ ಆ ಥರ ಎಫರ್ಟ್ಗಳನ್ನ ಹಾಕಿದ್ರೆ ಬಹುಶಃ ನನಗನ್ಸುತ್ತೆ JSS ಕಾಲೇಜ್ನವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು 7 ಜನ ಇವರು ಇದ್ದಾರೆ, ಯಾರು ನಮ್ಮ ನಿನಾಸಮಿಂದ ಬಂದಿರೋರು, ಅವರೊಂದು 7 ಸ್ಕೂಲಲ್ಲಿ ನಾಟಕ ಮಾಡ್ತಾರೆ. ಅದನ್ನೆಲ್ಲ ಅವರು ಇಡೀ JSS ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಪ್ರತಿ ವರ್ಷ ಒಂದು ಫೆಸ್ಟಿವಲ್ ಥರ ಮಾಡ್ತಾರೆ, ಈ ನಮ್ಮ ಚಂದ್ರಶೇಖರಾಚಾರ್ಯ ನೇತೃತ್ವದಲ್ಲಿ. ಇಟ್ ಇಸ್ ಅನ್ ಅಚೀವ್ಮೆಂಟ್. ಐಮ್ ನಾಟ್ ಇಟ್ಸ್ ವಂಡರ್ಫುಲ್ ಆ್ಯಕ್ಟಿವಿಟಿ, ಯಾರಾದರೂ ಫಾಲೋ ಮಾಡ್ಬೋದಾಗಿದ್ದರೆ. ಸೊ ಆ ಥರ ಮಾಡ್ಬೋದು. ಬಟ್ ನನಗೆ ಭಾಳ ಡಿಸಪಾಯಿಂಟಿಂಗ್ ಅಂದರೆ ನಾವು ಈಗ ಈ ಮಕ್ಕಳ ಬೇಸಿಗೆ ಶಿಬಿರಗಳು ಮಾಡ್ತಾ ಇರೋದು, ಅದು ಒಂದು ರೀತಿಯಾಗಿ ಹಣ ಗಳಿಸುವ ಅದೇ ಇದೆ ವಾಣಿಜ್ಯೀಕರಣ. ನೀವು ಹೇಳಿದ್ರಿ ಬರ್ತಾನೆ, ಅದು ಹಾಗಾಗೋಗಿದೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ರೀತಿಯಾಗಿ ದೊಡ್ಡ ಸಂತೆ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳು ಸೇರಿಸ್ಕೋತೀವಿ, ಯಾರು ಏನು ಕಲ್ತರು ಅಂತ ಗೊತ್ತಿಲ್ಲ, 300-400 ಜನ ಏನೋ ಒಂದು ಗುಂಪಲ್ಲಿ ವ್ಯವಸ್ಥೆಯಲ್ಲಿ ಏನೋ ನಡೆದೋಗುತ್ತೆ. ನಮ್ಮ ಪೇರೆಂಟ್ಸ್ಗೂ ಕೂಡ ಅಂತ ಕಾಳಜಿ ಇಲ್ಲ. ಅವರಿಗೆ ಒಂದು 25 ದಿವಸ ಯಾರಾದರೂ ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋಕೆ, ಒಂದು ಬೇಬಿ ಸಿಟ್ಟಿಂಗ್ ಮಾಡೋಕೆ ಒಂದು ಜಾಗ ಸಿಕ್ಕರೆ ಸಾಕು ಅಂತಾರೆ. ಆ್ಯಂಡ್ ದಟ್ಸ್ ದ ರೀಸನ್ ವೈ ಐ ಥಿಂಕ್ ಮೋಸ್ಟ್ ಆಫ್ ದೀಸ್ ಚಿಲ್ಡ್ರನ್ ಆಪ್ಟ್ ಫಾರ್ ರಂಗಾಯಣ. ಯಾಕಂದ್ರೆ ನಮ್ಮ ಕಾಂಪೌಂಡಲ್ಲಿ ಒಳಗೆ ಕಳಿಸ್ಬಿಟ್ಟು ಬೀಗ ಹಾಕ್ಕೊಂಡ್ಬಿಟ್ರೆ ಮಕ್ಕಳನ್ನ ಎಲ್ಲ ಇರ್ತಾರೆ, ಸಂಜೆ 5 ಗಂಟೆಗೆ ಆಚೆ ಕರ್ಕೊಂಡು ಬರ್ಬೋದು ಅಂತ. ಬಟ್ ಏನಾದರೆ ಒಟ್ಟು ಏನು ಕಲಿತರು ಅಂತ ಕೇಳಿದ್ರೆ, ನನ್ನ ಕೆಲವು ಈಗಲ್ಲ, ಸುಮಾರು ಒಂದು 15-20 ವರ್ಷಗಳ ಹಿಂದೆ ಅಲ್ಲಿ ಓದಿದ ಈ ಚಿಣ್ಣರ ಮೇಳದಲ್ಲಿ ಭಾಗವಹಿಸಿದ ಮಕ್ಕಳು ಆಚೆ ಬಂದಾಗ ಅವ್ರು ನಮ್ಗೆ ಹೇಳ್ತಾಯಿದ್ರು, ಏನೂ ಇಲ್ಲ, 20 ದಿವಸ ಈ ತುದಿನ ಆ ತುದಿಗೆ ಓಡು, ನೀರು ಕುಡ್ಕೊಂಬ, ಓಡಾಡು, ಆಮೇಲೆಲ್ಲ ನಾಟಕದಲ್ಲಿ ಈ ತುದಿನ ಅಲ್ಲಿ ಓಡು, ಅಲ್ಲಿಂದ ಇಲ್ಲಿ ಓಡು ಅಂದರು. ಅಲ್ಲ, ಅದು ಇಂಪ್ಯಾಕ್ಟ್ ಕೂಡ ತುಂಬ ಮಕ್ಕಳ ಮೇಲೆ ಭಾಳ ವರ್ಷ ಏನು ಆಗಲಿಲ್ಲ. ನಾನು ಸುಮಾರು ಪ್ರಾರಂಭದಿಂದ ಅದು ನನ್ನ ಮಗಂಗೆ 12 ವರ್ಷ ಆಗೋವರೆಗೂ ರಂಗಾಯಣಕ್ಕೆ ಕಳಿಸ್ದೆ, ಚಿಣ್ಣರ ಮೇಳಕ್ಕೆ. ಅಲ್ಲಿ ತುಂಬ ಚೆನ್ನಾಗಿ ನಾಟಕ ಎಲ್ಲ ಮಾಡ್ದ. ಆಹಾ ಅಂತ ಎಲ್ಲರೂ ಮೆಚ್ಕೊಂಡು, ನಾನು ಎಲ್ಲೋ ನನ್ನ ಮಗು ಒಂಚೂರು ಬರ್ತಾನೇನೋ ನನ್ನ ಹಾಗೆ ಅಂತ ಅಂದ್ಕೊಂಡ್ರೆ ಆಮೇಲೆ ಬಿಟ್ಟೆ. ಅಂದರೆ ಅದು ಉಳ್ಕೊಳ್ಳಿಲ್ಲ ಅವನಲ್ಲಿ. ಅಲ್ಲ, ಅದು ಬೇರೆ ವಿಷಯ, ಅದು ಕಷ್ಟ. ನಾವು ಅದು ಅವರ ಆಸಕ್ತಿಗಳ ಮೇಲೆ ಅವ್ರ ಮುಂದೆ ಅವರು ಒಂದು ಡಿಸಿಷನ್ ತಗೊಳ್ಳೋ ಸಂದರ್ಭದಲ್ಲಿ ಅವರಿಗೆ ಯಾವ್ಯಾವ ಒತ್ತಡಗಳು ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಅದು ಒಂದು ರೀತಿ ಆಗುತ್ತೆ. ಬಟ್ ನನ್ನದು ಒಂದು ಉಪಯೋಗ ಆಗಿರುತ್ತೆ ಅಂತ ನನ್ನ ಭಾವನೆ. ನಾನು ಅನೇಕ ವರ್ಕ್ಶಾಪ್ಗಳನ್ನು ನಾವು ಇತ್ತೀಚೆಗೆ ಪರಿವರ್ತನಕ್ಕೆ ಬಂದ ಮೇಲೆ ಸುಮಾರು 2000ದಿಂದ ಆಲ್ಮೋಸ್ಟ್ 2018ವರೆಗೂ ವರ್ಷಕ್ಕೆ ಒಂದು 2 ರೀತಿಯಾಗಿ ಕಾಲೇಜ್ಗಳು ವರ್ಕ್ಶಾಪ್ ಮಾಡ್ತಾಯಿದ್ವಿ. 30-40 ವರ್ಕ್ಶಾಪ್ ಮಾಡಿರ್ಬೋದು. ನಾನು ಜಯರಾಮ್ ತಾತಾಚಾರ್ಯ ಇದ್ದ, ಆಮೇಲೆ ಯಾರು ತೇಜಸ್ವಿ ಎಲ್ಲ ಇದ್ದಾಗ ಒಂದಂತೂ ಸ್ಪಷ್ಟವಾಗಿರುತ್ತೆ. ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಆ 20 ಹುಡುಗರು ನಮ್ಮ ನಾಟಕದ ಶಿಬಿರದಲ್ಲಿ ಕೆಲಸ ಮಾಡಿ ವಾಪಸ್ ಹೋದಾಗ ಅವರ ಪರ್ಸ್ನಾಲಿಟಿ, ಅವರ ಔಟ್ಲುಕ್ಕಲ್ಲಂತೂ ಖಂಡಿತ ಒಂದು ಬದಲಾವಣೆ ಇರುತ್ತೆ. ಅಲ್ಲ, ಅದು ಯೂತ್ಸ್ ಯಾವಾಗ ಹದಿಹರೆಯದ ಮಕ್ಕಳಲ್ಲಿ ಅಂಥದ್ದು ಮಾಡುತ್ತೆ. ಖಂಡಿತ ಅವರ ಪ್ರೆಸೆಂಟೇಷನ್ನು, ಅವ್ರಿಗಿರೋ ಒಂದು ಆತ್ಮಸ್ಥೈರ್ಯ, ಅವರು ನಡೆಯುವ ರೀತಿ, ಮಾತನಾಡುವ ಶೈಲಿ, ಎಲ್ಲದರಲ್ಲೂ ಬದಲಾವಣೆ ಕಾಣುತ್ತೆ. ಅವ್ರು ನಾಟಕ ಮಾಡಲೇಬೇಕು ಅಂತ ಅನಿವಾರ್ಯತೆ ಇಲ್ಲ. ಅಂದರೆ ಈ ನಾಟಕ ಮಾಡುವಾಗ ನಡೆಸುವ ನಮ್ಮ ಸಿದ್ಧತೆಗಳಿದೆಯಲ್ಲ, ಆ ಸಿದ್ಧತೆಗಳನ್ನು ನಾವು ಬಳಸ್ಕೋಬೋದು, ವ್ಯಕ್ತಿತ್ವ ವಿಕಸನದಲ್ಲಾಗಲಿ ಇನ್ನೊಂದರಲ್ಲಾಗಲಿ. ಇತ್ತೀಚೆಗೆ ಜಾಸ್ತಿ ಅವರೇ ಮಾಡ್ತಾ ಇದ್ದಾರೆ. ನಿಮ್ಮ ಕಾರ್ಪೊರೇಟ್ ಟ್ರೈನಿಂಗಲ್ಲೆಲ್ಲ ಇದನ್ನ ಬಳಸ್ಕೊಳ್ತಾರೆ. ಆ್ಯಂಡ್ ನೀವು ₹1000 ಕೊಟ್ಟು ಅಲ್ಲಿ ಸೇರ್ಕೋಬೇಕು, ವರ್ಕ್ಶಾಪ್ ಮಾಡಿ ಅಟೆಂಡ್ ಮಾಡಬೇಕು. ಈ ಥಿಯೇಟ್ರ್ನವರು ಫ್ರೀ ಮಾಡ್ತೀವಿ ಅಂತಾರೆ, ಯಾವುದಕ್ಕೂ ಬೆಲೆ ಇಲ್ಲ ಅಷ್ಟೇ. ಬಟ್ ಕಾಂಪಿಟೆಂಟ್ ಥಿಯೇಟ್ರ್ ಗ್ರೂಪ್ಸ್ನವ್ರು ಮಾಡಿದ್ರೆ, ಅವ್ರಿಗೆ ವಿಷಯ ಗೊತ್ತಿರೋರು ಮಾಡಿದ್ರೆ, ಐ ಥಿಂಕ್ ತುಂಬ ಒಳ್ಳೆಯ ಕೆಲಸ ಆಗುತ್ತೆ. ಐ ವುಡ್ ಅಡ್ವೈಸ್
ಆಲ್ಮೋಸ್ಟ್ ನಮ್ಮ ಕಾಲೇಜಲ್ಲಿ ಇದ್ದಾಗಲೂ ಎಲ್ಲ ಹುಡುಗರು ಹೇಳ್ತಾ ಇದ್ದೆ, ಒಂದು ನಾಟಕ ಮಾಡಿ ನಿಮ್ಮ 3 ವರ್ಷದ ಗ್ರ್ಯಾಜುಯೇಷನ್ ಪ್ರೋಗ್ರಾಮಲ್ಲಿ ಒಂದು ನಾಟಕ ಮಾಡಿ ಸಾಕು, ನೀವು ಪೂರ್ತಿ ನಾಟಕಕ್ಕೆ ತೊಡಗಿಸ್ಕೊಳ್ಬೇಕು ಅಂತ ಏನಿಲ್ಲ, ಆದರೆ ಒಂದು ನಾಟಕ ಮಾಡಿದ್ರೆ ನಿಮ್ಗೆ ಅದರ ಅನುಭವ ಇದೆಯಲ್ಲ. ನನಗೀಗ ಸಿಗುವ ಅನೇಕ ನನ್ನ ಹಳೆ ವಿದ್ಯಾರ್ಥಿಗಳೆಲ್ಲ ಅದೇ ಹೇಳೋದು, ಸರ್ ನಾನು ಇಲ್ಲಿದ್ದೀನಿ, ನಾನು ಅಲ್ಲಿಂದ ಅದು ಕಲ್ತ್ಕೊಂಡೆ, ನನ್ನ ಹಾವಭಾವಗಳಲ್ಲಿ ವ್ಯತ್ಯಾಸ ಆಯಿತು, ತುಂಬ ಚೆನ್ನಾಗಿ ಹೇಳ್ತಾರೆ. ಅಂದರೆ ಅವರ ಇಡೀ ಒಂದು ಅಪ್ರೋಚ್ ಟು ಲೈಫ್ ಇದೆಯಲ್ಲ ಅದೇ ಬದಲಾವಣೆ ಆಯಿತು ಅಂತಾರೆ. ಹಾಗಾಗಿ ಐ ಆಲ್ವೇಸ್ ಫೈಂಡ್ ದಿಸ್ ವೆರಿ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ, ಮತ್ತು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಮಕ್ಕಳಿಗೆ ಅದು ಬೇಕು ಅಂತ ಹೇಳ್ತೇನೆ. ಬಟ್ ಅದು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಮಾಡ್ಬೋದು ಇದನ್ನು, ಇದಕ್ಕೆ ನಾವೇ ಹೋಗಬೇಕು ಅಂತ ಏನಿಲ್ಲ, ಸರಿ ಅವರೇ ಮಾಡ್ಬೋದು, ಅಲ್ಲಿಯ ಮೇಸ್ಟ್ರುಗಳೇ ಮಾಡ್ಬೋದು, ಅಲ್ಲೇ ಟೀಚರ್ಸೇ ಭಾಳ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 2 ವರ್ಷ ಈ ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ನಮ್ಮ ಇಂಡಿಯಾದಲ್ಲಿರುವ ಈ ಮ್ಯೂಸಿಯಂ ಡಿಪಾರ್ಟ್ಮೆಂಟ್, ಕಲ್ಚರಲ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ, ಮ್ಯೂಸಿಯಂನವರು ಒಂದು ಸೈನ್ಸ್ ಥಿಯೇಟರ್ ಫೆಸ್ಟಿವಲ್ ಅಂತ ಮಾಡ್ತಾರೆ. ನಾನೊಂದು 2 ವರ್ಷನೋ 3 ವರ್ಷನೋ ಅದಕ್ಕೆ ಜ್ಯೂರಿಯಾಗಿ ಹೋಗ್ತಾ ಇದ್ದೆ. ಒಂದು ಸರಿ ಸೌತ್ ಇಂಡಿಯಾದ್ದು ಮಾಡಿದ್ದೆ, ಒಂದು ಸರಿ ನ್ಯಾಷನಲ್ ಲೆವೆಲ್ದೇನೋ ಮಾಡಿದ್ದೆ. ನಿಮಗೆ ಇದೊಂದು ಬಿಲೀವ್ ಇಟ್, ಯಾವುದೋ ಒಂದು ಹಳ್ಳಿಯಿಂದ ಕೊಚ್ಚಿನ ಹತ್ರನೋ ಅಥವಾ ಕಣ್ಣನೂರು ಹತ್ರನೋ ಅಥವಾ ಚಿತ್ರದುರ್ಗದ ಯಾವುದೋ ಒಂದು ಊರಿಂದ ಹೈಸ್ಕೂಲ್ ಮಕ್ಕಳು ಬಂದು ಅವರಿಗೆ ಸಮಯ ಇರೋದು 30 ನಿಮಿಷ, 10 ನಿಮಿಷ ರಂಗಸಜ್ಜಿಕೆಗೆ, 40 ನಿಮಿಷದಲ್ಲಿ ಅವರು ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಅದ್ಭುತವಾದ ನಾಟಕಗಳು ಮಾಡ್ತಾರೆ. ಐ ವಾಸ್ ರಿಯಲಿ ಒಂಥರ ಫ್ಲಾಬರ್ಗಾಸ್ಟೆಡ್. ಅಲ್ಲಿ ಮೇಸ್ಟ್ರುಗಳು ಅವರಲ್ಲ. ಕೆಲವು ಸರಿ ನಮ್ಮ ಆಯ್ಕೆ ಬಳುವಾರ್ ಸುಮಾರು ಮಾಡಿಯಾನೆ ಪುತ್ತೂರಲ್ಲಿ, ಆ ಸ್ಕೂಲಲ್ಲಿ ಅವನು ಜಾಸ್ತಿ ಮಾಡಿಯಾನೆ. ಶಶಿಧರ್ ಬಾರಿಗಟ್ಟು ಒಂದಷ್ಟು ಕೆಲಸ ಮಾಡ್ಯಾನೆ ಹೈಸ್ಕೂಲಲ್ಲಿ. ಸೊ ಹೀಗೆ ಇಟ್ ಈಸ್ ಪಾಸಿಬಲ್. ಮೇಸ್ಟ್ರಿಗೆ ಆಸಕ್ತಿ ಬಂದರೆ ಅವರು ಯಾವ ವಿಷಯವನ್ನು ಬೇಕಾದರೂ ತುಂಬ ಚೆನ್ನಾಗಿ ರಂಗಭೂಮಿಯ ಒಂದು ಪರ್ಸ್ಪೆಕ್ಟಿವಲ್ಲಿ ಇದನ್ನ ಮಾಡೋಕ್ಕೆ ಸಾಧ್ಯ ಇದೆ ಅಂತ ನಾನು ತಿಳ್ಕೊತೀನಿ. ಓಕೆ ರಮೇಶ್, ಬಹಳ ವರ್ಷದಿಂದ ನೀವು ಕನ್ನಡ ರಂಗಭೂಮಿಯಲ್ಲೇ ಇದ್ದವರು, ಅಂದರೆ ಕನ್ನಡ ನಾಟಕಗಳು ಮಾಡಿಸ್ತಾ ಇದ್ದವರು. ಆಮೇಲೆ ಯಾವಾಗಲೂ ನಾನು ನೋಡ್ತೀನಿ, ವಿಸ್ಮಯ ಆಯಿತು ನನಗೆ, ನೀವು ಇಂಗ್ಲೀಷ್ ನಾಟಕಗಳನ್ನ ಕೂಡ ಮಾಡ್ಸೋಕ್ಕೆ ಶುರು ಮಾಡಿದ್ರಿ. ಆಮೇಲೆ ಇತ್ತೀಚೆಗೆ ಗಮನಿಸ್ತಾ ಬಂದರೆ ನೀವು ವಿಜ್ಞಾನ ಕ್ಷೇತ್ರಕ್ಕೂ ಹಾರಿಬಿಟ್ಟಿದ್ದೀರಾ, ವಿಜ್ಞಾನ ನಾಟಕಗಳನ್ನ ಕೂಡ ಮಾಡಿಸ್ತಾ ಇದ್ದೀರಾ. ಇದಕ್ಕೆ ಏನು ಪ್ರೇರಣೆ, ಅಥವಾ ಯಾಕೆ ನೀವು ಹಾಗೆ ವಲಸೆ ಹೋದ್ರಿ ಅಂತ ಅನ್ಕೋಬೋದಾ? ಇಲ್ಲ, ಅದು ಆ ರೀತಿಯೆಲ್ಲ ಪದಗಳನ್ನ ಬಳಸೋದು ಕಷ್ಟ ಆಗುತ್ತೆ. ಯಾಕೆ ಮಾಡಿದೆ ಅಂತ ನನಗೆ ಎಲ್ಲವೂ ಕೂಡ ಆಯಾ ಕಾಲ ಸಂದರ್ಭದ ಒತ್ತಡಗಳು ಅಂತ ನಾನು ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಈಗ ಉದಾಹರಣೆಗೆ ಸೈನ್ಸ್ ನಾಟಕದ ಬಗ್ಗೆ ಹೇಳ್ತೇನೆ. ನನಗೆ ಸುಮಾರು ಮೇ ಬಿ ಅರೌಂಡ್ 2011 or 12 ನನ್ನ ಪದ್ಮಿನಿ ಬ್ರದರ್ ಒಬ್ಬರು ಇದ್ದಾರೆ, ಹರಿದಾಸ್ ಅಂತ ಅಂದ್ಬಿಟ್ಟು. ಹಿ ಈಸ್ ಎ ಫಿಸಿಸಿಸ್ಟ್ ಆ್ಯಂಡ್ ಸೈಂಟಿಸ್ಟ್. ಅವರು ನಮ್ಮ ನಾಟಕ ಆದದ್ದು ನೋಡ್ತಾಯಿದ್ರು ಇಲ್ಲಿ ಬಂದಾಗ. ಅವರು ನಾರ್ಮಲಿ ಹಿ ಯೂಸ್ ಟು ಸ್ಟೇ ಇನ್ ಮಡ್ರಾಸ್. ಇಲ್ಲಿ ನಾವು ನಾಟಕ ಆದವರು ಅವ್ರ ರಜೆಗೆ ಬಂದಾಗ ನಾನು ನೋಡೋರು. ಒಂದು ಸುಮ್ಮನೆ ಒಂದು ಇನ್ಸಿಡೆಂಟಲ್ ಆಗಿ ಹಿ ಮೇಡ್ ಎ ರಿಮಾರ್ಕ್. ನಮ್ಮ ಭಾಳ ಫೇಮಸ್ ಸೈಂಟಿಸ್ಟ್ ಇದ್ದಾನೆ, ಅದ್ರ ಬಗ್ಗೆ ಒಂದು ನಾಟಕ ಇದೆ. ಇಟ್ಸ್ ಅ ವೆರಿ ಫೇಮಸ್ ಪ್ಲೇ ಇನ್ ಇಂಗ್ಲೀಷ್. ಬಹುಶಃ 2013 ಪಬ್ಲಿಷ್ ಆಯಿತು ಅನ್ಸುತ್ತೆ ನಾಟಕ. ಆ ನಾಟಕ ಸಿಕ್ಕರೆ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಗೆ ಅದು ಸಿಕ್ಕಲಿಲ್ಲ, ಏನೂ ಇಲ್ಲ, ಮರ್ತೋಯ್ತು. ಆಮೇಲೆ ಅವರೆಲ್ಲೋ ಹೋದಾಗ ತಂದು ಕೊಡ್ತೀನಿ ಅಂತ ಅದು ಸಿಕ್ಕಲಿಲ್ಲ. ಮೇ ಬಿ ಅರೌಂಡ್ 2014 ಆ ಟೈಮಲ್ಲಿ ಏನೋ ಆ ನಾಟಕ ಗೊತ್ತಾಯಿತು. ಅದು ಕೋಪನ್ಹೇಗನ್ ಅಂತ ನಾಟಕ, ಮೈಕಲ್ ಫ್ರಾಯ್ನ್ ಅಂತ ಬರೆದಿದ್ದಾನೆ. ಇದನ್ನು ಬ್ರಿಟಿಷ್ ಪ್ಲೇ ರೈಟ್. ಆ ನಾಟಕನ ನಾವು ತಗೊಂಡ್ವಿ ಮಾಡೋಣ ಅಂತ. ಅದನ್ನು ಒಂದು ಸರಿ ಇಂಗ್ಲೀಷಲ್ಲಿ ಅದನ್ನು ಮಾಡಿದರು, ಪ್ರಕಾಶ್ ಬೆಳವಾಡಿನೇ ಬೆಂಗಳೂರಲ್ಲಿ ನಾಟಕನ ಮಾಡಿದರು. ಸೊ ವಿ ವಾಂಟೆಡ್ ಟು ಡೂ ಇಟ್ ಇನ್ ಕನ್ನಡ. ನಾಟಕ ತೊಗೊಂಡ್ವಿ. ಇನ್ಸಿಡೆಂಟ್ಲಿ ಆ ನಾಟಕನ ಶಶಿಧರ್ ಡೋಗ್ರೆ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಎಂದು. ದ್ಯಾಟ್ ವಾಸ್ ಮೈ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಡೋಗ್ರೆ ಜೊತೆ ಅದಕ್ಕೆ ಮುಂಚೆ ಒಂದು ನಾಟಕ ಮಾಡಿದ್ದೆ ಅವರ ಕ್ಲಾಸ್ ರುಚಿ ತಂಡಕ್ಕೆ. ಇದು ನಾನು ಮಾಡ್ತೀನಿ ಎಂದರು. ಮಾಡಿಕೊಡಿ ಟ್ರಾನ್ಸ್ಲೇಷನ್ ಅಂದರೆ. ಸೊ ವಿ ಸ್ಟಾರ್ಟೆಡ್ ವರ್ಕಿಂಗ್. ಬಟ್ ಆ ಸಮಯದಲ್ಲಿ ನನಗೆ ಸೈನ್ಸ್ ಅಂದರೆ ಗೊತ್ತಿಲ್ಲ, ಫಿಸಿಕ್ಸ್ ಅಂದರೆ ಗೊತ್ತಿಲ್ಲ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೇನು ಗೊತ್ತಿಲ್ಲ.
ಬಟ್ ಐ ಹ್ಯಾಡ್ ಟು ಲರ್ನ್ ಸಮ್ ಆಫ್ ದೀಸ್ ಥಿಂಗ್ಸ್. ಅದು ಏನು ತಿಳ್ಕೊಬೇಕಾಯ್ತು. ಆ ಫ್ಯಾಸಿನೇಷನ್ ಯಾಕೆ ಬಂತು ಅಂತಂದರೆ ದರ್ ಈಸ್ ಸಮಥಿಂಗ್ ನ್ಯೂ. ನಾವು ಈಗ ರಂಗಭೂಮಿಯಲ್ಲಿ ನಾವು ಇತಿಹಾಸದ ಬಗ್ಗೆ ಮಾತಾಡ್ತೀವಿ, ಐತಿಹಾಸಿಕ ನಾಟಕಗಳನ್ನ ಮಾಡಿದ್ದೀವಿ, ಆಮೇಲೆ ಸಾಮಾಜಿಕ ನಾಟಕಗಳೆಲ್ಲವನ್ನೂ ಮಾಡ್ತಾನೇ ಬಂದಿದ್ದೀವಿ. ಯಾಕೆ ನಾವು ವಿಜ್ಞಾನವನ್ನು ದೂರ ಇಟ್ಟಿದ್ದೀವಿ ಅಂತ ಒಂದು ಪ್ರಶ್ನೆ. ಇದು ಅವನು C.P. ಸ್ನೋ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾನೆ. 2 ಕಲ್ಚರ್ಸ್ ಅಂತ ಹೇಳ್ಬಿಡ್ತಾನೆ. ಒಂದು ಸೈನ್ಸ್ ಬೇರೆ, ಆರ್ಟ್ ಬೇರೆ, ಇವೆರಡು ಮೀಟ್ ಮಾಡಬೇಕು ಅಂತ ಒಂದು ವಾದ ಇದೆ. ಸೊ ದೆನ್ ವಿ ಡಿಸೈಡೆಡ್ ಥಿಯೇಟರ್ ಈಸ್ ಪರ್ಹ್ಯಾಪ್ಸ್ ದಿ ರೈಟ್ ಪ್ಲ್ಯಾಟ್ಫಾರ್ಮ್ ಟು ಬ್ರಿಂಗ್ ಇನ್ ದೀಸ್ ಟು ಅಂತ. ರಂಗಭೂಮಿಯ ಮಾಧ್ಯಮದಲ್ಲಿ ನೀವು ವಿಜ್ಞಾನವನ್ನು ತರಬಹುದು, ಕಲೆಯನ್ನು ಸೇರಿಸ್ಬೋದು ಅನ್ನೋದು. ಆ ದೃಷ್ಟಿಯಲ್ಲಿ ವಿ ಡಿಡ್ ದ ಫಸ್ಟ್ ಪ್ಲೇ ಕೋಪನ್ಹೇಗನ್ ಅಂತ ಶುರು ಮಾಡಿದ್ವಿ. ಅದಕ್ಕೆ ತುಂಬ ತಯಾರಿಗಳು ಬೇಕಾಗಿತ್ತು, ಚರ್ಚೆಗಳು ಮಾಡಿದ್ವಿ. ಯಾರು ಮೈಸೂರನ್ನೆಲ್ಲ ಅವೈಲಬಲ್ ಫಿಸಿಸಿಸ್ಟ್ನೆಲ್ಲ ಮಾತಾಡ್ಸಿದ್ವಿ. ಇನ್ಫ್ಯಾಕ್ಟ್ ಹರಿದಾಸ್ ಅವರು ಬಂದು ಒಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದರು. ಸೊ ಇದೆಲ್ಲ ಒಂದು ಕುತೂಹಲವನ್ನು ಸೃಷ್ಟಿಸ್ತಾ ಹೋಯಿತು. ಅನಂತರ ಮುಂದಿನ ಸಂದರ್ಭದಲ್ಲಿ ಶಶಿಧರ್ ಡೋಗ್ರೆ ಮತ್ತು ಉಳಿದವರು ಸುಬ್ರಹ್ಮಣ್ಯ ಶ್ರೀಮತಿ ಭಾಳ ಜೊತೆಯಲ್ಲಿದ್ದಾಗ ಅವರೆಲ್ಲ ನಾವ್ಯಾಕೆ ವಿಜ್ಞಾನ ನಾಟಕಗಳನ್ನು ಮಾಡಬಾರ್ದು ಅಂತ ಶುರು ಆಯಿತು. ಸೊ ಆಗ ಒಂದು 2-3 ತಂಡಗಳಿಂದ ವಿಜ್ಞಾನ ನಾಟಕ ಶುರು ಮಾಡಿದ್ವಿ. ಕಲಾಸುರುಚಿಯಿಂದ ಒಂದು ನಾಟಕ ಆಯಿತು. ಆಮೇಲೆ ಡಾಕ್ಟರ್ ಮನೋಹರ್ ಜಾಯ್ನ್ ಆದರು. ಅವರು ಅರಿವು ಬೆಳಗಿಂದ ನಾವೊಂದು ಮಾಡ್ತೀವಿ ಅಂದರು. ಸೊ ಹೀಗೆ ಒಂದು ರೆಗ್ಯುಲರ್ ಆ್ಯಕ್ಟಿವಿಟಿ ಆಯಿತು. ಸೊ ಸೈನ್ಸ್ ಜಾನರ್ನ ನಾವು ಥಿಯೇಟ್ರಿಗೆ ಹೇಗೆ ತರ್ಬೋದು ಅಂತ ಶುರು ಆಯಿತು. ಸೊ ನಾಟ್ ಜಸ್ಟ್ ಅಬೌಟ್ ಸ್ಟೋರೀಸ್ ಬಿಲ್ಟ್ ಅರೌಂಡ್ ಸೈಂಟಿಸ್ಟ್ಸ್ ಅಲ್ಲ, ಅದು ಬೇರೆ ಬೇರೆ ವಿಷಯಗಳ ಬಗ್ಗೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಅದು ಒಂದು ಬ್ರೋಕನ್ ಬ್ಲಾಸಮ್ ಅಂತ ಒಂದು ನಾಟಕ ಮಾಡೋದು. ದಟ್ಸ್ ಅಬೌಟ್ 2 ವಿಮೆನ್ ಆ್ಯಂಡ್ ವಿಮೆನ್ ಇಶ್ಯೂಸ್ ಬಗ್ಗೆ ಇದ್ದಂಥ ನಾಟಕ ಆಗಿರ್ಬೋದು. ಆಮೇಲೆ ಇನ್ಯಾವುದೋ ಒಂದು ಕ್ಯಾನ್ಸರ್ ಬಗ್ಗೆ ಒಂದು ನಾಟಕ ಮಾಡಿದ್ವಿ, ಸಿ ವಾರ್ಡ್ ಅಂತ. ಸೊ ಈ ಥರ ಬೇರೆ ಬೇರೆ ಇಶ್ಯೂಗಳನ್ನ ರಂಗಭೂಮಿಗೆ ಹೇಗೆ ತರ್ಬೋದು ಅಂತ ಇಟ್ಸ್ ಚಾಲೆಂಜ್ ಅಂತ ನಾನು ಹೇಳ್ತೀನಿ. ಆ ದೃಷ್ಟಿಯಲ್ಲಿ ಒಂದು ಹೊಸ ಪ್ರಯತ್ನಗಳಾಗಬೇಕು ಅಂತ. ಆಮೇಲೆ ಅನಿವಾರ್ಯತೆ ಹೇಗಿದೆ ಅಂದರೆ ನಾವು ವಿಜ್ಞಾನದ ಬಗ್ಗೆ ಇಷ್ಟೆಲ್ಲ ಮಾತನಾಡೋರು, ವಿಜ್ಞಾನದ ತಂತ್ರಜ್ಞಾನವನ್ನು ಬಳಸೋರು, ನಮಗೆ ಮೂಲಭೂತವಾಗಿ ವಿಜ್ಞಾನದ ಬಗ್ಗೆ ಆಸಕ್ತಿ ಇರೋಲ್ಲ. ನಮಗೆ ಇನ್ ದ ಸೆನ್ಸ್ ನಾನು ಹೇಳೋದು ಹೆಚ್ಚಿನ ಜನರಿಗೆ. ಆದರೆ ವಿಜ್ಞಾನದ ಅವಲಂಬಿತವಾದಂಥ ತಂತ್ರಜ್ಞಾನ ಇದೆಯಲ್ಲ, ಅದು ಎಲ್ರಿಗೂ ಬೇಕು. ಮೊಬೈಲ್ ಇಟ್ಕೊಂಡು ಕೆಲಸ ಮಾಡ್ತೀವಿ, ಇನ್ನೇನು ಆಲ್ ಟೆಕ್ನಾಲಜೀಸ್ ವಿ ಟಾಕ್ ಅಬೌಟ್. ಬಟ್ ಅದರ ಹಿನ್ನೆಲೆ ಇರುವಂತಹ ದಿ ಸೈಂಟಿಫಿಕ್ ಟ್ರೂತ್ಸ್ ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಹೌ ಡಿಡ್ ವಿ ಅರೈವ್ ಅಟ್ ದಿಸ್ ಪಾಯಿಂಟ್, ಇಲ್ಲಿ ಬರಬೇಕಾದ್ರೆ ಹಿಂದಿಯ ಜರ್ನಿ ಏನಿತ್ತು, ಇದನ್ನು ನಾವು ಇತಿಹಾಸದಲ್ಲಿ ಮಾತಾಡ್ತೇವೆ, ಆಂಥ್ರೋಪಾಲಜಿಲಿ ಇದನ್ನ ಮಾತಾಡ್ತೀವಿ. ಸೊ ಥಿಯೇಟರ್ ಶುಡ್ ಗ್ರೋ ಅಂತ ನಾನು ಹೇಳೋದು. ಅದರ್ವೈಸ್ ಥಿಯೇಟರ್ ವಿಲ್ ಬಿಕಮ್ ಕೈಂಡ್ ಆಫ್ ವಿಲ್ ಪೂಲ್ ಆಗಿಬಿಡೋದು, ಏನೊಂದು ಕೆಸರು ಥರ ಆಗುತ್ತೆ. ನಮ್ಗೆ ಅಂತಿದ್ದೆ. ಇನ್ನೊಂದು ನನ್ನ ಉದ್ದೇಶ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ದೇರ್ ಈಸ್ ಸಮ್ ಕೈಂಡ್ ಆಫ್ ಇಂಟೆಲೆಕ್ಚುಯಲ್ ಡ್ವಾರ್ಫಿಸಮ್, ಅಂದರೆ ಬೌದ್ಧಿಕ ಕುಬ್ಜತೆ ಇದೆ ರಂಗಭೂಮಿಯಲ್ಲಿ. ನೀವು ಅನ್ಲೆಸ್ ಯು ಓಪನ್ ಅಪ್ ಟು ದ ನ್ಯೂ ರಿಯಾಲಿಟೀಸ್. ನಾಚಿಕೆ ಆಗತ್ತೆ. ಮೈಸೂರಲ್ಲಿ ಇವಾಗಲೂ ಕಂಬಾರ್ ಸಗಬಳ್ಳ ನಾಟಕ ಮಾಡ್ಕೊಂಡು ಕಲಾ ಕಳೀತಾ ಇದ್ದಾರೆ. ರೆಪರ್ಟ್ರಿಗಳು ವಾಟ್ ಪ್ಲೇ ದೇ ಹ್ಯಾವ್ ಸಜೆಸ್ಟೆಡ್ ಟೆಲ್. ಅಲ್ಲ, ಅವ್ರು ಅದಕ್ಕೇನು ಹೇಳ್ತಾರೆ ಗೊತ್ತಾ, ಒಂದು ರಂಗಾಯಣದ ನಾಟಕನ ಇದು ನೋಡಿ ಯಾರೂ ಮಾಡದೇ ಇರೋ ನಾಟಕ ಆಗಿದೆ ಅಂತ ಒಂದು ಹೇಳಿ, ಅವರ 30 ವರ್ಷದ ಜರ್ನಿಯಲ್ಲಿ. I can suggest you more than 50 plays produced by amateur theatre groups which are far above. ಹೌದು. ಈ ಸರ್ಕಾರದ ಧನ ಸಹಾಯ ಪಡೆದು ಯಾರಿಗೂ ಉಪಯುಕ್ತವಾಗದ ರೀತಿಯಲ್ಲಿ ಯಾರನ್ನೂ ಮೆಚ್ಚಿಸಕ್ಕೆ ಸಾಧ್ಯವಾಗದೆ ನಾಟಕ ಯಾತಕ್ಕೆ ಮಾಡ್ತೀರಾ ನೀವು? ಯಾವುದಾದ ಮಿಸ್ಟರ್ ಬೋಬ್ಸ್ ಅಂತ ಒಂದು ನಾಟಕ. ಏನದು ನಾಟಕ? ನನಗೆ ಎಂಟರ್ಟೈನ್ಮೆಂಟ್ ಅಷ್ಟೇ ಬೇಕು ಅಂದರೆ ನನಗೆ ದೇರ್ ಆರ್ ವಂಡರ್ಫುಲ್ ಆ್ಯಕ್ಟರ್ಸ್ ಇನ್ ದ ಫಿಲ್ಮ್ ಮೀಡಿಯಾ. ಹೌದು. ನಾನು ದರ್ಶನ್ ಇದ್ದಾನೆ, ಇನ್ನೊಬ್ಬ ಇದ್ದಾನೆ, ಯಾರು ಇವ್ರು ಕೊಡುವುದಕ್ಕಿಂತ ಅದ್ಭುತವಾದ ಎಂಗೇಜ್ಮೆಂಟ್ ಕೊಡ್ತಾರೆ ನಮಗೆ ಅವರು. ಐಶ್ವರ್ಯ ರೈನ ನೋಡ್ಬೋದು ಅಥವಾ ಇನ್ನೊಬ್ಬಳನ್ನ ನೋಡ್ಬೋದು, ದೀಪಾ ಪಡ್ಕೋಣೆ. ಗೀತಾ ಮುಂಡಡ್ಕನ ನೋಡೋಕ್ಕೆ ನನಗೆ ನಿಜವಾಗ್ಲೂ ಆಸಕ್ತಿ ಇಲ್ಲ. ಗೀತಾ ಮುಂಡಡ್ಕ ಶುಡ್ ಬಿಕಮ್ ಅನ್ ಆ್ಯಕ್ಟರ್ ಫಾರ್ ಮೀ ಆನ್ ಸ್ಟೇಜ್. ಶಿ ಕ್ಯಾನಾಟ್ ಎಂಟರ್ಟೈನ್ ಮೀ ಆನ್ ಸ್ಟೇಜ್. ಸರಿ, ಅದು ನಿಜ. ಸೊ ಥಿಯೇಟರ್ ವಿಲ್ ನೆವರ್ ಎವರ್ ಬಿಕಮ್ ಆ್ಯನ್ ಎಂಟರ್ಟೈನ್ಮೆಂಟ್. ಅದು ಪರ್ಪಸ್ ಅಲ್ಲ. ನೀವು ಯಾಕೆ ಮಾಡ್ತಾ ಇದ್ದೀರಾ ಅದನ್ನ? ಅದಕ್ಕೆ ಯಾಕೆ 50 ಲಕ್ಷ ತಗೋತೀರಾ? ಅದು ಸರಿ ಅಲ್ಲ. ಈ ರೀತಿಯಾಗಿ ಯಾರು ಮಾತಾಡಲ್ಲ ಅಂದರೆ ನಾನೊಬ್ಬರೇ ಹೇಳೋಕ್ಕೆ ಸಾಧ್ಯ. ಯಾಕಂದರೆ ದಟ್ ಈಸ್ ವೇರ್ ಮೈ ಡಿಸಗ್ರಿಮೆಂಟ್ ವಿತ್ ರಂಗಾಯಣ ಅಡ್ಮಿನಿಸ್ಟ್ರೇಷನ್.
ಅದು ಅರ್ಥ ಮಾಡ್ಕೊಳ್ದೆ ಹೋದರೆ ನೀವು ಮಾಡಿದ್ದೆಲ್ಲ ಗ್ರೇಟು, ನಡೆದಿದ್ದೆಲ್ಲ ಗ್ರೇಟ್ ಅಂತ ನಿಮಗೆ ಸಿಗೋದು ಇಂಥದ್ದು. ಇದಕ್ಕಿಂತ ನೆಕ್ಸ್ಟ್ ಮುಂದೆ ಬರೋದು ಇನ್ನೂ ಕೆಟ್ಟದಾಗಿರುತ್ತೆ. ಹೂ ಆರ್ ದಿ ಕಾಂಪಿಟೆಂಟ್ ಟೀಚರ್ಸ್ ಟೆಲ್ ಮೀ? ಭಾರತೀಯ ರಂಗ ಶಿಕ್ಷಣ ಕೇಂದ್ರ ಅಂತ ಇಟ್ಕೊಂಡಿದ್ದೀರಾ. ನಾನು ಅವರ ಹುಡುಗರನ್ನ ಇಂಟರ್ವ್ಯೂ ಮಾಡಿದ್ದೇನೆ, ಅವ್ರು ಒಂದೇ ಅಸೈನ್ಮೆಂಟ್ ನೋಡಿ. ಅವರಿಗೆ ಎದೆಗೆ ಬಿದ್ದ ಅಕ್ಷರ ಅಂತ ಮದುವೆ ಹೇಳ್ದ, ಅದು ಎದೆ ಸೇರಿದ 4 ಅಕ್ಷರ ಇಲ್ಲ ಅಲ್ಲಿ. ದೇ ನೋ ನಥಿಂಗ್ ಅಬೌಟ್ ಥಿಯೇಟರ್. ಅನ್ಫಾರ್ಚುನೇಟ್ ಅಲ್ವಾ ಇದು? 30 ವರ್ಷ. ಯಾರು ಇದಕ್ಕೆ? ಹೂ ಹ್ಯಾಸ್ ಟು ಟೇಕ್ ದ ಬ್ಲೇಮ್? ನಾನು ಹೇಳೋದು, ವಿ ಆಸ್ ಸೊಸೈಟಿ, ಥಿಯೇಟರ್ ಕಮ್ಯುನಿಟಿ ಶುಡ್ ಟೇಕ್ ದ ಬ್ಲೇಮ್. ಹೌ ಡಿಡ್ ಯು ಅಲೋ ಸಚ್ ಥಿಂಗ್ಸ್ ಟು ಹ್ಯಾಪನ್? ಹೌ ಡಿಡ್ ಯು ಅಲೋ ಸಚ್ ಥಿಂಗ್ಸ್ ಟು ಹ್ಯಾಪನ್ ಇನ್ ಅ ಸಿಟಿ ಲೈಕ್ ಮೈಸೂರು? ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ನಗ್ನಗ್ತಾ ಹೋಗ್ತೀರಾ, ಟಿಕೆಟ್ ಕೊಟ್ಬಿಟ್ಟು ಅವ್ರು ನಗಿಸ್ಬಿಟ್ಟು ಕಾಫಿ ಕೊಟ್ಟರೆ ಕುಡ್ಕೊಂಡು ಬಂದ್ಬಿಡ್ತೀರಾ. ವರ್ಷಕ್ಕೊಂದ್ಸರಿ ಬಹುರೂಪಿನಲ್ಲಿ ಬಜ್ಜಿ ತಿಂತೀವಿ. ವಾಟ್ ಎಲ್ಸ್ ವಿ ಡೂ? ಅದೇ ಅಲ್ವಾ? ಜನರನ್ನ ಇದು ಎನ್ರೇಜ್ ಆಗಬಾರ್ದಾ ನೋಡಿದವರಿಗೆ? ಶುಡ್ ಪೀಪಲ್ ನಾಟ್ ಗೆಟ್ ಎನ್ರೇಜ್? ವೈ ಶುಡ್ ಐ ಸಿ ದಿಸ್ ಅಂತ ಯಾಕೆ ಅನ್ಸಲ್ಲ ಅವನು? ಮೋಸ್ಟ್ ಅನ್ವಾಂಟೆಡ್ ಪ್ಲೇಗಳನ್ನ ಬಹುರೂಪಿಗೆ ಕರೆಸ್ಬಿಟ್ಟು ಇಟ್ಸ್ ಅ ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ ಅಂತೀರಾ. ರಾಷ್ಟ್ರೀಯ ಮಟ್ಟದ ಒಂದು ನಾಟಕ ಬರುತ್ತಾ ಇಲ್ಲಿ? ತರಿಸೋ ಯೋಗ್ಯತೆ ಇಲ್ಲ. ಈ ಥರ ಇವರ ಹುಚ್ಚಾಪಟ್ಟೆ ವರ್ತನೆಗಳಿಗೆ ಸರ್ಕಾರ 50 ಲಕ್ಷ ಕೊಟ್ಟರೆ ಸಾಲದು. ಇದು 2 ಕೋಟಿ ಕೇಳ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇವರಿಗೆ? ಇದನ್ನ ಯಾವುದೋ ಎಡಿಟ್ ಮಾಡಬೇಡಿ. ನೀವು ಏನು ಬೇಕಾದ್ರೂ ಎಡಿಟ್ ಮಾಡಿ. ಖಂಡಿತ ಮಾಡಲ್ಲ. ನಾನು ಆ ಪುಸ್ತಕ ತಗೊಳ್ಳಲ್ಲ ಯಾರು ಮಾಡಿದ್ರೆ. ದಿಸ್ ಇಸ್ ವೇರ್ ಇಟ್ ಶುಡ್ ಗೋ. ಖಂಡಿತ ಇಲ್ಲ. ಇದು ಅರ್ಥ ಆಗಬೇಕು. ಯಾಕಂದ್ರೆ ಐ ಆಮ್ ಶ್ಯೂರ್ ನನ್ ಆಫ್ ಯುವರ್ ಕಾಮ್ರೇಡ್ಸ್ ಹ್ಯಾವ್ ಸೆಡ್ ಅಬೌಟ್ ದಿಸ್. ಇದ್ಯಾರು ಮಾತಾಡೋದು ನನಗೆ ಚೆನ್ನಾಗಿ ಗೊತ್ತು. ನಿಜ. ಸೊ ಥಿಯೇಟರ್ನ ನೀವು ಹೇಗಿರಬೇಕು ಅಂತೀರ? ಥಿಯೇಟರ್ ಹೇಗಿರಬೇಕು ಅಂತಲ್ಲ, ಥಿಯೇಟರ್ ಸಮಾಜ ಹೇಗಿದೆ ಅಂತ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಹೌದು ಅಲ್ಲ ರೀ, ನಮಗೆ ನಾಚಿಕೆ ಆಗಬೇಕಲ್ರಿ. 3 ವರ್ಷ ಕೋವಿಡ್ ಸಂದರ್ಭದಲ್ಲಿ 6.5 ಕೋಟಿ ಜನ ಚಪ್ಪಲಿ ಇಲ್ಲದೆ ನಡ್ಕೊಂಡು ಮನೆಗೆ ಯಾರಿಗಾರು ಹರ್ಟ್ ಆಯ್ತೇನ್ರಿ ರಂಗಭೂಮಿಯವ್ರಿಗೆ? ಕಾಫಿ ಕ್ಲಬ್ ನಾಟಕ ಮಾಡ್ತೀರಾ ಅಲ್ಲಿ ಬಂದು ಕೂತ್ಕೊಂಡು? ಇದು ರೆಸ್ಪಾನ್ಸ್ ಆಗಬೇಕು. ಥಿಯೇಟ್ರಿಗೆ ಏನು ರೆಸ್ಪಾನ್ಸಿಬಲ್ ಅಲ್ಲ. ಥಿಯೇಟರ್ ರೆಸ್ಪಾನ್ಸ್ ಯಾವತ್ತೂ ಅದು ಅರಿಸ್ಟಾಟಲ್ ಕಾಲದಿಂದ ಇವತ್ತಿನವರೆಗೂ ಇಟ್ ಹ್ಯಾಸ್ ಟು ರೆಸ್ಪಾಂಡ್ ಆ್ಯಂಡ್ ರೆಪ್ರೆಸೆಂಟ್ ದಿ ಸೋಷಿಯಲ್ ಆ್ಯಕ್ಟ್. ಸಮಾಜವನ್ನು ಪ್ರತಿನಿಧಿಸಬೇಕು. ಸಮಾಜದ ಆಗು ಹೋಗುಗಳಿಗೆ ಅದು ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕು. ಇದೆರಡು ಬಿಟ್ಟು ಬೇರೆ ಏನು ಕೆಲಸ ಇದೆ ರಂಗಭೂಮಿಗೆ? ಏನಾದರೂ ಒಬ್ರು ಮಾಡ್ತಾ ಇದ್ದಾರೆ ಈ ಕೆಲಸನ? ಹೌದು. ಅದು ಆ ಕೆಲಸಗಳನ್ನ ಮಾಡೋಕ್ಕೆ ತಂಡಗಳು, ಎಷ್ಟು ತಂಡಗಳು ಮೈಸೂರಲ್ಲಿದೆ? ಇವನ್ನ ಕೇಳಿದ್ರೆ ಮಾಧವ್ ಖರೇನ್ ಕೇಳಿದ್ರೆ ಹೇಳ್ತಾನೆ ಮೈಸೂರಲ್ಲಿ 40 ತಂಡಗಳು ರಿಜಿಸ್ಟರ್ ಆಗಿದೆ ಅಂತ. ಅದ್ಯಾವುದೋ ಒಂದು ವೇದಿಕೆ. ಎಲ್ಲಿದೆ 40 ತಂಡಗಳು? ಏನ್ ಮಾಡ್ತಾ ಇದ್ದಾರೆ? ಅವರ ಅಸ್ತಿತ್ವನೇ ನಮಗೆ ಗೊತ್ತಿಲ್ಲ. ಯಾವತ್ತು ಸೇರ್ತಾರೆ? ಒಂದಿನ ಒಂದ್ ಕಡೆ ಬಂದು ಸೇರಬಾರ್ದ? ಅವರ ಸಮಸ್ಯೆಗಳನ್ನ ಹೇಳ್ಬಾರ್ದ? ನೀವೇನ ಕೇಳಿದ್ರಿ ರಂಗಮಂದಿರದ ಬಗ್ಗೆ ಈಗ ಮಾತಾಡೋಕ್ಕೇನಿದೆ? ಸಣ್ಣ ವಿಷಯ ಇದ್ರೆ ಮಾತಾಡ್ಬೋದು, ಏನಿದೆ? ಅದನ್ನ ರಂಗಮಂದಿರ ಅಂತ ಕರೆದುಕೊಳ್ಳುವ ಒಂದು ಕನಿಷ್ಠ ಅರ್ಹತೆನೂ ಇಲ್ಲದೆ ಇದ್ದಾಗ ಅದು ರಂಗಮಂದಿರ ಅಂತ ಯಾಕೆ ಕರಿಬೇಕು? ಅದನ್ನು ಒಂದು ಸುಸಜ್ಜಿತ ರಂಗಮಂದಿರ ಮಾಡಿ ಅಂತ ಹೊಡೆದಾಡಿ ಗಲಾಟೆ ಮಾಡಿದಾಗ ಅದು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಎಲ್ಲಿದ್ದಾರೆ ಜನ? ಲಿಟ್ರಲಿ ವಿ ಫಾಟ್ ಫಾರ್ ಆಲ್ಮೋಸ್ಟ್ 3 ವರ್ಷಗಳ ಹೋರಾಟ ಮಾಡಿದ್ದದು ಕಿರು ರಂಗಮಂದಿರ ಮಾಡೋದಕ್ಕೆ. ಕಿರು ರಂಗಮಂದಿರ ನಿರ್ವಹಣಾ ಸಮಿತಿ ಅಂತ ಮಾಡಿದರು. ಏನೇನಾಗಬೇಕು ಅಂತ ಕೇಳ್ತಾ ಇದ್ವಿ. ಈ ಥರನೇ ಆಗಬೇಕು ರಂಗಮಂದಿರ ಅಂತ ಒತ್ತಾಯಪೂರ್ವಕವಾಗಿ ಮಾಡಿಸಿದ್ದು. ಶಶಿಭೂಷಣ್ ಕೈನಲ್ಲಿ ದುಡ್ಡು ತೆಗೆದುಕೊಳ್ಳದೆ ಡಿಸೈನ್ ಮಾಡಿಕೊಟ್ರು. ದೇ ರಾಮಿ ವಾಸ್ ದೇರ್ ವಿತ್ ಅಸ್, ಜಂಬೆ ವಾಸ್ ವಿತ್ ಅಸ್. ಎಲ್ಲರೂ ಸೇರಿ ಕಟ್ಟಿದ ರಂಗಭೂಮಿ ಅದು. ಅನಂತರ ಏನಾಯಿತು? ಅದರ ನಿರ್ವಹಣೆ ಸರಿಯಾಗಿಲ್ಲ ಅಂದರೆ ಮುಂದಿನ ಈಗಿನ ತಲೆಮಾರು ರಂಗಭೂಮಿಯವರು ಯಾರು ಹೋಗಿ ಮಾತಾಡ್ತಾ ಇದ್ದಾರೆ? ಎಲ್ಲರಿಗೂ ಹೆದರಿಕೆ. ಯಾಕೆ ಅಂದರೆ ಅವ್ರಿಗೆ ಬರಬೇಕಾದ ಅನುದಾನ ನಿಂತೋದ್ರೆ 1 ಲಕ್ಷ ರೂಪಾಯಿ ಕೊಡೋದು ನಿಲ್ಲಿಸ್ಬಿಟ್ರೆ ಹೆಂಗೆ ಮಾಡೋದು? ಹೌದು, ವ್ಯವಸ್ಥೆ ಜೊತೆ ರಾಜಿ ಮಾಡ್ಕೊಳ್ಳೇಬೇಕು ಅವರು. ಅವ್ರ ಸರ್ವೈವಲ್ ಪ್ರಶ್ನೆ ಇದು. ನಮ್ಮ ಹಾಗೆ ನಿಮ್ಮ ಹಾಗೆ ಹವ್ಯಾಸಕ್ಕಾಗಿ ಮಾಡಿಕೊಂಡು ನಮ್ಮ ಇದನ್ನು ತೀರಿಸ್ಕೊತಾ ಇದ್ವಿ, ನಮ್ಮ ಆಸೆಗಳನ್ನ. ಆದರೆ ಇವಾಗ ಅದು ಕೆಲವರಿಗೆ ಹೊಟ್ಟೆ ಪ್ರಶ್ನೆನೂ ಆಗೋಯ್ತು. ಸೊ ಅಲ್ಲಿಂದ ದುಡ್ಡು ಬಂದರೆ ಅವ್ರು ಬದುಕ್ತಾರೆ. ಹೀಗಾಗಿ ಅವರು ನಿಮ್ಮನ್ನು ಪ್ರಶ್ನಿಸೋಕ್ಕೆ ಹೋಗಲ್ಲ. ನೀವು ಕೇಳಿದ್ರೆ ನನ್ನ ಉತ್ತರ ಅದಕ್ಕೆ ಭಾಳ ಸ್ಪಷ್ಟವಾಗಿದೆ. ಇದು ಮೊದಲು ಮಾಡಿದ ತಪ್ಪು ಸರ್ಕಾರ ಈ ಕ್ರಿಯಾ ಯೋಜನೆ ಅಂತ ಅಂದಿದ್ದು. ಯಾವತ್ತೂ ನೀವು ನನ್ನ ಆರ್ಗ್ಯುಮೆಂಟು ಮೊದಲಿಂದಲೂ ಇರೋದು, ವಿಶ್ವನಾಥ್ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗಲೂ ಹೇಳ್ತಾ ಇದ್ದೆ, ನೀವು ರಂಗ ತಂಡಗಳಿಗೆ ಅನುದಾನ ಕೊಡಬೇಡಿ.
ನೀವು ರಂಗತಂಡಗಳು ನಾಟಕ ನಡೆಯೋದಕ್ಕೆ ಅನುಕೂಲವಾಗುವ ರೀತಿಯಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿ, ಒಂದು ಒಳ್ಳೆ ರಂಗಮಂದಿರ ಕಟ್ಕೊಡಿ, ಕಡಿಮೆ ಬಾಡಿಗೆ ಹಣದಲ್ಲಿ ಅದನ್ನು ನೀಡಿ, ಸುಸಜ್ಜಿತ ರಂಗಮಂದಿರ ಕೊಡಿ. ಆಮೇಲೆ ಬೇರೆ ಸಣ್ಣ ಪುಟ್ಟ ಅವರು ಚರ್ಚೆ ಮಾಡೋದಕ್ಕೆ ಇತ್ಯಾದಿ ಮೀಟ್ ಮಾಡೋದಕ್ಕೆ ಜಾಗಗಳು ಕೊಡಿ, ರಿಹರ್ಸಲ್ ಶೆಡ್ಗಳನ್ನ ಕಟ್ಕೊಡಿ. ಆದರೆ ಒಂದು ರಂಗತಂಡ ನಾಟಕ ಮಾಡಿದ ಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಭಾಳ ಚೆನ್ನಾಗಿ ಏನು ಮಾಡ್ಬೋದು ಅಂದರೆ ಆ ನಾಟಕವನ್ನು ಒಂದು ಮರು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಳ್ಬೋದು. ಒಂದು 3 ಕಡೆ ಅಥವಾ 4 ಕಡೆ ತಂಡಕ್ಕೆ ಎಷ್ಟು ಸಾಧ್ಯ ಇದೆಯೋ. ಸೊ ಹೀಗೆ ನೀವು ಮಾಡಿದ್ರೆ ಒಂದು ನಾಟಕ ಚಟುವಟಿಕೆಯನ್ನು ವಿಸ್ತರಿಸ್ಬೋದು. ಎರಡನೇದು, ಈ ಅನುದಾನ ಕೊಟ್ಬಿಟ್ಟು 4 ಜನ 5 ಜನ ನಾಟಕ ನೋಡೋಕ್ಕೆ ಬಂದು ಅವರು 4 ಲಕ್ಷ 5 ಲಕ್ಷ ರೂಪಾಯಿ ಒಬ್ಬೊಬ್ಬ ಮನೆಗೆ ತೊಗೊಂಡೋಗಿ, ಇದು ಅರ್ಥ ಇಲ್ಲದ ಕೆಲಸ. ಇದು ಗೊತ್ತಾಗಿದೆ ಸರ್ಕಾರಕ್ಕೆ. ಆದರೆ ಸರ್ಕಾರ ಯಾಕೆ ಇದನ್ನು ಬಯಸ್ತಾ ಇದೆ ಅಂದರೆ ಈ ಮೂಲಕ ಅವರ ಕನ್ನಡದ ಅತ್ಯುತ್ತಮ ಕಲಾವಿದರನ್ನು ಬುಟ್ಟಿಗೆ ಹಾಕ್ಕೊಂಡು ಅವ್ರು ಮಾತನಾಡೋದ ರೀತಿ ನೋಡ್ತಾರೆ. ದಿಸ್ ಇಸ್ ಕಾಲ್ಡ್ ಕಲ್ಚರಲ್ ಸೈಲೆನ್ಸಿಂಗ್ ಅಂತೀವಿ ನಾವು ಅದನ್ನ. ನಾನು ನಿಮಗೆ 50,000 ರೂಪಾಯಿ ಕೊಟ್ಬಿಟ್ರೆ ನೀವೇನು ಮಾತಾಡಬಾರ್ದು, ಮುಂದೆ ನಾನು ಏನೇನು ಮಾಡ್ಕೊಂಡು ಹೋದ್ರು ಕೇಳ್ತಾ ಇರಬೇಕು. ದಿಸ್ ಇಸ್ ವಾಟ್ ದಿ ಗವರ್ಮೆಂಟ್ ಈಸ್ ಡೂಯಿಂಗ್. ಸರ್ಕಾರಕ್ಕೆ ಯಾರು ಅದರ ನಡವಳಿಕೆಗಳನ್ನ ಪ್ರಶ್ನಿಸಬಾರ್ದು, ಅಧಿಕಾರಿಗಳಿಗೆ ಅವರ ಕಾರ್ಯಕ್ರಮಗಳನ್ನ ಯಾರು ಪ್ರಶ್ನಿಸಬಾರ್ದು. ಅದನ್ನು ಹೇಗೆ ಅವ್ರನ್ನ ಮೌನವಾಗಿಸ್ಬೋದು? ಅವ್ರಿಗೂ 50,000 ರೂಪಾಯಿ 1 ಲಕ್ಷ ಕೊಟ್ಟರೆ ಆಯಿತು. ಆ ಕಲ್ಚರಲ್ ಸೈಲೆನ್ಸಿಂಗ್ ಹೆಂಗಾಗೋಗಿದೆ ಅಂದರೆ ಇವತ್ತು ನೀವು ಯಾವುದೇ ವಿಷಯಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಡೆಯುವ ಯಾವ ಅವ್ಯವಹಾರಗಳನ್ನು ನೀವು ಪ್ರಶ್ನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಯಾರೂ ಅದ್ರ ಬಗ್ಗೆ ಮಾತನಾಡಲ್ಲ. ಎಲ್ಲರೂ ಅಲ್ಲಲ್ಲಿ ಗುಸುಗುಟ್ಕೊಂಡು ಟೀ ಕುಟ್ಕೊಂಡು ಹೋಗ್ತಾರೆ ಹೊತ್ತು ಒಬ್ಬನು ಮುಂದೆ ನಿಲ್ಲಲ್ಲ. ಇಲ್ಲದೆ ಹೋಗಿದ್ರೆ ಈಗ ಕಲಾಮಂದಿರ ಸರಿಯಾಗಿಲ್ಲ, ಯಾಕೆ ವೈ ಡೋಂಟ್ ಯು ಗೋ ಅಂಡ್ ಸಿಟ್? ಎಷ್ಟು ಸರಿ ಪ್ರೊಟೆಸ್ಟ್ ಮಾಡಿದ್ದೀವಿ, ನೀವು ಬಂದಿದ್ದೀರಾ? ಆ ಕಲಾಮಂದಿರ ಗೇಟ್ ಮುಂದೆ ಕೂತ್ಕೊಂಡು ಕಾರಂತ ನಿಂತ್ಕೊಂಡೆಲ್ಲ ಒಂದು ಪ್ರೊಟೆಸ್ಟ್ ಮಾಡೋ ಫೋಟೋ ನನ್ನ ಹತ್ರ ಇದೆ. ಯಾವುದೋ ವಸತಿ ಗೃಹಗಳ ವ್ಯವಸ್ಥೆ ಸರಿಗಿಲ್ಲ, ಕಲಾಮಂದಿರ ನಿರ್ವಹಣೆ ಮಾಡಿದ್ದೀವಿ. ಅಲ್ಲ, ಆಗ ಆ ಚದುರಂಗ ಅಂತವ್ರು ಇನ್ವಾಲ್ವ್ ಆಗ್ತಿದ್ರು. ಇವಾಗ ಯಾವ ಸಾಹಿತಿಗಳು ಯಾರಿದ್ದು ಅಲ್ಲ ಆಗ್ತಾರೆ, ಆಗುವವರು ಬರ್ತಾರೆ, ಇಲ್ಲ ಅಂತ ಹೇಳಲ್ಲ. ಈಗ ನಮ್ಗೆ ಹಂಗೆ ನೋಡೋಕೆ ಹೋದ್ರೆ ಮಲ್ಲೇಶ್ ಎಷ್ಟು ಸರಿ ನಮ್ಮ ಚಳುವಳಿಗೆ ಬಂದಿದ್ದಾರೆ, ಬರ್ತಾರೆ. ಬರುವ ರೀತಿಯಲ್ಲಿ ನಾವು ಸಂಘಟಿಸಿದ್ರೆ ಬರ್ತಾರೆ. ತಪ್ಪಾದಾಗ ಈಗಲೂ ನಾವು ಅನೇಕ ಬಾರಿ ಪ್ರಶ್ನೆಗಳನ್ನು ಕೇಳಿರೋದು ನಿಜ. ಮಲ್ಲೇಶ್ ಆಗಲಿ ಅಥವಾ ಕಾಳೆಗೌಡ ನಾಗವಾರ ಆಗಲಿ, KS ಭಗವಾನ್ ಆಗಲಿ, ಎಲ್ಲರೂ ಬರ್ತಾರೆ. ನಾವು ಯಾರು ಕರಿತೀವಿ, ನಾವು ಹೇಗೆ ಅದನ್ನು ನಿರ್ವಹಿಸ್ತೀವಿ ಅನ್ನೋದ್ರ ಮೇಲೆ ಅದು ನಿಂತಾಗುತ್ತೆ. ಆದರೆ ಬರ್ತಾ ಬರ್ತಾ ಏನಾಗಿದೆ, ಈ ಪ್ರಶ್ನೆಗಳನ್ನು ಕೇಳುವ ತಂಡಗಳು ಕಡಿಮೆ ಆಗಿದೆ. ಇದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಈಗ ನಾವೇನು ಮಾಡಬೇಕಾಗುತ್ತೆ? ಒಬ್ಬರೇ ನಿಂತ್ಕೊಂಡು ಯಾಕೆ ಜಗಳ ಆಡಬೇಕು? ಬೇಡ ಬಿಡಿ, ನಮಗೇನು ಅದರ ಅವಶ್ಯಕತೆ ಇಲ್ಲ, ನಮಗೇನು ರಿಹರ್ಸಲ್ ಮಾಡೋಕ್ಕೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಈ ಥರಾಗಿ ನಾವು ಒಂಥರ ಸೆಲ್ಫ್ ಸೆಂಟರ್ಡ್ ಆಗ್ತಾಯಿದ್ದೀವಿ. ಅಲ್ಲ, ನಮಗೂ ಸಾಕಷ್ಟು ಹೋರಾಡಿದ್ವಿ, ಮಾತಾಡಿದ್ವಿ. ನೆಕ್ಸ್ಟ್ ಜನ್ರೇಷನ್ ತೊಗೋಬೇಕಿತ್ತು ಅದು ಜವಾಬ್ದಾರಿನ. ಆ ಜನ್ರೇಷನ್ ಬರಲಿಲ್ಲ. ನಮಗೆ ಯಾರೂ ಹೆಗ್ಲು ಕೊಡಲಿಲ್ಲ. ನಾವು ಬೇಕಾದಷ್ಟು ಜನಕ್ಕೆ ಬೇಕಾದಷ್ಟು ಸಂಕಷ್ಟಗಳಂದರೆ ಸಾಹಿತ್ಯಿಕ ಚಟುವಟಿಕೆ ಅಥವಾ ಸಾಮಾಜಿಕ ಇದಿರ್ಬೋದು, ನಾವೆಲ್ರಿಗೂ ಹೆಗ್ಲು ಕೊಟ್ವಿ ಬಂದ್ವಿ. ಆದರೆ ನಮ್ಮ ಥರ ಹಾಗಾಗ್ತಾ ಇದೆ ಅದು. ಬಟ್ ದಟ್ ಶುಡ್ ನಾಟ್ ಬಿ ಎ ಡಿಸಪಾಯಿಂಟಿಂಗ್ ಫ್ಯಾಕ್ಟರ್ ಅಂತ ನಾನು ಹೇಳೋದು. ಅವಕಾಶ ಇದ್ದಾಗ ಮಾಡಬೇಕಾಗತ್ತೆ, ತೀರಾ ಅನಿವಾರ್ಯತೆ ಬಂದಾಗ ನಿಮ್ಮ ಪ್ರೊಟೆಸ್ಟನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಅದು ನಿಜ. ಯಾಕೆಂದರೆ ನಾವೇ ನಾಟಕದಲ್ಲಿ ಹೇಳ್ಕೊಂಡು ತಿರುಗ್ತೀವಿ, ಆ ಇಬ್ಸನ್ ಲೈನು, ದಿ ಸ್ಟ್ರಾಂಗೆಸ್ಟ್ ಮ್ಯಾನ್ ಈಸ್ ಹೂ ಸ್ಟ್ಯಾಂಡ್ಸ್ ಅಲೋನ್ ಅಂತೀವಿ. ನಿಮ್ಮ ಹಿಂದೆ ಏನು 1,00,000 ಜನ ಇರಬೇಕು ಅಂತ ಏನಿಲ್ಲ. ನಿಮಗೆ ಅನಿಸಿದ್ರೆ ಇದು ನನಗೆ ನಂಬಿಕೆ ಅಲ್ಲ, ಇದು ನಾನು ಪ್ರತಿಭಟಿಸ್ತೀನಿ ಅಂದರೆ ಮಾಡಬೇಕು. ಐ ಅಪ್ರಿಷಿಯೇಟ್ ಮೋಸ್ಟ್ ಆಫ್ ಅವರ್ ಕಾಮ್ರೇಡ್ ನಮ್ಮ ಜಗನ್ನಾಥ್ ಆಗಲಿ, ಅವರೆಲ್ಲ ಈಗಲೂ ಕೂಡ ಚಳವಳಿ ಮಾಡ್ತಾನೆ ಇದ್ದಾರೆ. ಈಗಲೂ ಹೋಗಿ 10 ಜನ ನಿಲ್ತಾರೆ. ಅವರ ನಂಬಿಕೆ ಇದೆ ಅದು. ಸೊ ರತಿ ಆಗಲಿ ಅಥವಾ ಲತಾ ಆಗಲಿ, ಇವರೆಲ್ಲರೂ ಕೂಡ ಅವರ ಇಂಟಿಗ್ರಿಟಿನ ನಾವು ಯಾವತ್ತೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ. ಸರಿ, ಮಂಗಳ ಎಲ್ಲ ಬರ್ತಾ ಇದೆ, ಎಷ್ಟು ಬರ್ತಾ ಇದ್ರು ಅವರೆಲ್ಲ, ತೀರಾ ಅನುಕೂಲ ಆಗದೆ ಇದ್ರು ಬರ್ತಾರೆ. ಯಾಕಂದರೆ ಆ ಒಂದು DNA ಅಲ್ಲಿ ಇದೆಯಲ್ಲ, ದಟ್ ಕೆನಾಟ್ ಬಿ ಚೇಂಜ್ಡ್. ಸರಿ. ಹಾಗೆ ನಿನ್ನ ಆಲೋಚನೆಗೆ ಅದು ಸರಿ ಕಾಣಿಸ್ದೇ ಇದ್ದರೆ, ಒಟ್ಟು ಸಮಾಜದ ಹಿತದೃಷ್ಟಿಯಲ್ಲಿ ತಪ್ಪಾಗಿದೆ ಅಂತ ಗೊತ್ತಾದರೆ ನೀನು ಅದನ್ನು ಪ್ರತಿಭಟಿಸುವಂಥ ಒಂದೇನು ವಿವೇಕವನ್ನು ಉಳಿಸ್ಕೋಬೇಕು. ನಿಜ ರಮೇಶ್. ಆದರೆ ನನಗೆ ಒಂದು ನಮ್ಮಲ್ಲಿಯ ವಿಫಲತೆ ಅಂದರೆ ಬಹುಶಃ ನಾವು ಸೆಕೆಂಡ್ ಜನ್ರೇಷನ್ನ ಬೆಳೆಸಲಿಲ್ವೇನೋ, ಅದರಲ್ಲಿ ವಿಫಲರಾದ್ವೇನೋ ಅಂತ ಅನಿಸುತ್ತೆ.
ಗೊತ್ತಿಲ್ಲ ನನಗೆ ಅದು. ಮತ್ತೆ ಅಲ್ಲ ಅದು ಕಷ್ಟ. ನನ್ನ ಆಮೇಲೆ ಏನಾಗುತ್ತೆ ಗೊತ್ತಾ, ಇನ್ನೊಂದು ನಮ್ಮಂಥವ್ರಿಗಿಲ್ಲ ಆವಾಗ ಒಂದು ಫ್ಯಾಷನ್ ಇರ್ತಿತ್ತು, ಬಂದ್ವಿ. ಆಮೇಲೆ ನಮ್ಮ ಹೊಟ್ಟೆ ಸಂಗತಿ ಮುಂದೆ ಬಂದಾಗ ನಮ್ಮ ತುತ್ತಿನ ಚೀಲ ಇಟ್ಕೊಂಡು ನಾವು ಹೊರಟೋಗ್ತೀವಿ. ಸರ್ಕಾರಿ ವ್ಯವಸ್ಥೆಯಲ್ಲಿದ್ದಾಗ ನೀವು ಹೇಳ್ದಂಗೆ ದನಿ ಎತ್ತಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ತೀವಿ, ಕೆಲಸ ಮಾಡ್ತೀವಿ. ಅಲ್ಲ, ನಾನು ಅದನ್ನು ನೀವು ಬೇರೆ ರೀತಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಈಗ ನಿಮಗೆ ಈ ಥರ ಆಗಲ್ಲ ಅಂದರೆ, ಒಂದು ನಿಮಗೆ ಯಾಕೆ ವಿಶ್ವವಿದ್ಯಾಲಯಗಳಲ್ಲಿ ಪರ್ಮನೆಂಟ್ ಟೀಚರ್ಸ್ ಇಲ್ಲ ಅಂದರೆ ಮೊದಲನೇದು ಇದೇ ಕಾರಣ. ನಿಮಗೆ ನಿಮ್ಮ ಕೆಲಸವನ್ನು ಖಾಯಂಗೊಳಿಸಿದ ನಂತರ ನೀವು ಏನು ಬೇಕಾದರೂ ಸರ್ಕಾರದ ವಿರುದ್ಧ ಮಾತಾಡ್ಬೋದು. ನಿಮ್ಮ ಇಂಡಿವಿಜುವಲ್ ರೈಟ್ಸ್ನ ನೀವು ಪ್ರಸ್ತಾಪ ಮಾಡ್ತೀರ. ನಿಮ್ಮ ಕೆಲಸದಲ್ಲೇ ಯಾವಾಗಲೂ ಅಭದ್ರತೆ ಇದ್ದರೆ ನೀವು ಏನೂ ಮಾಡೋಕ್ಕೆ ಸಾಧ್ಯ. ಇದನ್ನು ಸರ್ಕಾರ ನಾಟ್ ಓನ್ಲಿ ಇಂಡಿಯಾ, ಇಡೀ ಪ್ರಪಂಚದಲ್ಲಿ UK ಆಗಲಿ US ಆಗಲಿ ಎಲ್ಲ ಯಾವ ಯೂನಿವರ್ಸಿಟಿಲೂ ಟೆನ್ಯೂರ್ಡ್ ಪ್ರೊಫೆಸರ್ಸ್ ಅನ್ನೋ ಪೋಸ್ಟು ಭಾಳ ಕಡಿಮೆ ಇರುತ್ತೆ. ಎಲ್ಲ ಕ್ಯಾಶುವಲ್ ಟೀಚರ್ಸ್ಗಳು ಜಾಸ್ತಿ ಇರ್ತಾರೆ. ನಮ್ಮ ಟೆಂಪರರಿ ಟೀಚರ್ಸ್ ಅಂತೀವಲ್ಲ ಹಾಗೆ 80% ಅವ್ರು ಇರ್ತಾರೆ. ಅಲ್ಲಿ ಅವರು 14-20 ವರ್ಷ 25 ವರ್ಷ ಟೀಚರ್, ಕ್ಯಾಶುವಲ್ ಟೀಚರ್ ಆಗಿ ಆಮೇಲೆ ಪರ್ಮನೆಂಟ್ ಆಗ್ತಾನೆ. ಅಂದರೆ ಬೈ ದ ಟೈಮ್ ಅವ್ನು ಪರ್ಮನೆಂಟ್ ಆಗೋಗಿ ಇನ್ನೊಂದು 5 ವರ್ಷ ಸರ್ವಿಸ್ ಇರುತ್ತೆ. ಅದು ಯಾಕೆ ಮಾಡ್ತಾರೆ ಅಂದರೆ ದರ್ ಇಸ್ ಅ ವಂಡರ್ಫುಲ್ ಸೋಷಿಯೋ ಎಕನಾಮಿಕ್ ಥಾಟ್ ಬಿಹೈಂಡ್ ಇಟ್. ನಿಮಗೆ ಸೆಕ್ಯೂರಿಟಿನ ಅಟ್ ದ ಏಜ್ ಆಫ್ 25 ಕೊಟ್ಬಿಟ್ರೆ ನಾಳೆ ನೀವು ಯು ಸ್ಟಾರ್ಟ್ ಕ್ವಶನಿಂಗ್ ದಿ ಎಸ್ಟಾಬ್ಲಿಷ್ಮೆಂಟ್. ಸೊ ಹಾಗಾಗಿ ಈಗ ಬ್ಯಾಂಕಲ್ಲಿ ಕೆಲಸ ಪರ್ಮನೆಂಟ್ ಮಾಡಲ್ಲ, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಪರ್ಮನೆಂಟ್ ಕೆಲಸ ಇಲ್ಲ, ಫ್ಯಾಕ್ಟ್ರಿಗಳಲ್ಲಿ ಯಾರಿಗೂ ಕೆಲಸ ಪರ್ಮನೆಂಟ್ ಆಗಿಲ್ಲ, ಪೆನ್ಷನ್ ಕೊಡಲ್ಲ, ಪೆನ್ಷನ್ ಇರಲ್ಲ. ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಿಮ್ಮ ಥಿಯೇಟ್ರಿಗೆ ಎಲ್ಲಿಂದ ಬರ್ತಾರೆ ಜನ? ಸರಿ, ಅದೇ ಇಡೀ ವ್ಯವಸ್ಥೆನೇ. ಸೊ ಈಗ ರಂಗಭೂಮಿ ಇಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ವಾಟ್ಸ್ ಗೋಯಿಂಗ್ ಆನ್ ಇನ್ ದ ವರ್ಲ್ಡ್. ಸೊ ಅಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅಷ್ಟೇ ಸಮಸ್ಯೆಗಳು ನಮಗೂ ಇದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ. ಯಾಕೆಂದರೆ ಇದಕ್ಕೆ ಮಾನಿಟ್ರಿ ಬೆನಿಫಿಟ್ ಏನು ಇಲ್ಲದೆ ಇರೋದನ್ನ ಹೆಚ್ಚಿನ ಜನ ಬೋರಲ್ಲ. ಅದು ನಿಜ. ಸೊ ಈ ಕಷ್ಟಗಳ ಮಧ್ಯೆನೇ ನಡಿಬೇಕು. ಸಣ್ಣ ಪುಟ್ಟ ಚಟುವಟಿಕೆಗಳು ಏನಾಗುತ್ತೋ ಅದನ್ನ ಇಟ್ಕೊಂಡು ಇಷ್ಟೆಲ್ಲ ನಾವು ಹೇಳ್ತೀವಲ್ಲ, ಇವೆಲ್ಲ ನಗರ ಕೇಂದ್ರಿತ ಸಮಸ್ಯೆಗಳಿದು. ನಾವು ಇಷ್ಟೊತ್ತು ಮಾತಾಡಿರೋದು. ಈಗ ನೀವು ಯಾವುದೋ ಹಳ್ಳಿಗೆ ಹೋಗಿ, ಹುಣಸೂರ್ಗೆ ಹೋಗಿ 40 ಜನ ಬರ್ತಾರೆ ಆ್ಯಕ್ಟರ್ಗಳು. ನೀವು ಅವ್ರನ್ನ ಸಾಕೋಕ್ಕಾಗಲ್ಲ, ಅಷ್ಟು ಜನ ಇಟ್ಕೊಂಡು ನಾಟಕ ಮಾಡೋಕ್ಕಾಗಲ್ಲ. ಅಬಂಡೆನ್ಸಲ್ಲಿ ಜನ ಸಿಗ್ತಾರೆ ಯಾವ ಹಳ್ಳಿಗಳಿಗೆ, ಮಫ್ಯೂಸಲ್ ಏರಿಯಾಗಳಿಗೆ ಹೋದರೆ. ಸೊ ಅಲ್ಲಿ ಹ್ಯೂಮನ್ ರಿಸೋರ್ಸಸ್ ಅನ್ನೋದು ಅದೇನು ಸಮಸ್ಯೆನೇ ಇಲ್ಲ. ಅಲ್ಲಿ ಸಮಸ್ಯೆ ಇರೋದು ಅಂದರೆ ಬೇರೆ ಬೇರೆ ಸಮಸ್ಯೆಗಳು. ಬೇರೆ ನಿಮಗೆ ಥಿಯೇಟ್ರ್ ಬೇಕು, ಇನ್ನೊಂದು ಬೇಕು, ಸ್ಪಾನ್ಸರ್ಶಿಪ್ ಬೇಕು, ಆ ಥರ ಸಮಸ್ಯೆಗಳಿದೆ. ಬಟ್ ಆ್ಯಕ್ಟರ್ಸ್ಗಳು ಬರ್ತಾರೆ, ಪ್ರೊವೈಡ್ ದಮ್ ಗುಡ್ ಆ್ಯಕ್ಟ್. ನಾನು ಹೇಳೋದು ಇನ್ ದಟ್ ಕೇಸ್ ಥಿಯೇಟರ್ ಶುಡ್ ಗೋ ಟು ದ ರೂರಲ್ ಏರಿಯಾಸ್. ಏನು ಸ್ಲಪ್ ಹಾಕಬೇಕು ನಾವು? ವೈ ಶುಡ್ ವಿ ರೆಸ್ಟ್ರಿಕ್ಟ್ ಅವರ್ ಸೆಲ್ಫ್? ಸರಸ್ವತಿಪುರಂ ಕುವೆಂಪುನಗರದಲ್ಲೇ ನಾಟಕ ಮಾಡಬೇಕು ಅಂತ ಏನಿಲ್ವಲ್ಲ. ಅದು ನಿಜ. ಸೊ ಯಂಗ್ಸ್ಟರ್ಸ್ಗಳು ಹೋಗ್ಬೋದು, ಬೇರೆ ಬೇರೆ ಕಡೆ ಹೋಗಿ ಮಾಡ್ಬೋದು. ಅಪರ್ಚುನಿಟೀಸ್ ಇದೆ. ಅದಕ್ಕೊಂದು ಮೋಟಿವೇಶನ್ ಬೇಕು. ಅದನ್ನು ಅಲ್ವಾ, ಅದನ್ನು ಮಾಡೋ ಅಂಥ ಒಂದು ವ್ಯಕ್ತಿಗಳು ಬೇಕು. ನಮಗಾದರೆ ಯಾರೆಲ್ಲ ಕಾರಂತರು ಬರ್ತಾರೆ, ರಾಮಮೂರ್ತಿ ಸರ್ ಬರ್ತಾರೆ, ಆ ಥರ ಎಲ್ಲ ಲಾರ್ಜರ್ ಕಾಂಟೆಕ್ಸ್ಟ್ ನಾನು ಒಪ್ಪಲ್ಲ. ಅದನ್ನು ನೋಡಿ, ಇದೆಲ್ಲ ನಾವು ತುಂಬ ಇಲ್ಲೋಜಸ್ ನಾವೇ ಮಾಡ್ಕೊಂಡು ಬಿಡ್ತಾ ಇದ್ದೀವಿ. ನನಗೆ ಅದಕ್ಕೆ ಕೆಲವು ಸರಿ ಬೇಸರ ಅದು. ನೋಡಿ, ಈ ಹೆಜ್ಜೆ ಗುರುತುಗಳು ಹುಡುಕುವಾಗ 4 ಹೆಜ್ಜೆ ಇಟ್ಕೊಂಡು ಹೋಗಬೇಡಿ. ನೀವು ಪ್ರತಿ ಸರಿ ಕಾರಂತ ಪ್ರಸನ್ನ ಅಂತ ಹೇಳಿದ್ರೆ ಆಗಲ್ಲ. ನಾರ್ ನಾಗೇಶ ಇದ್ದ, ಸಿ ಜಿ ಕೃಷ್ಣಸ್ವಾಮಿ ಇದ್ದ, 108 ಜನ ಇದ್ರು ಕೆಲಸ ಮಾಡಿದ್ರು, ಬಾಸೋರ್ ಇದ್ರು. ಹಾಗಾಗಿ ಒಂದಿಬ್ಬರ ಪ್ರಚಲಿತ ಹೆಸರುಗಳಲ್ಲಿ ಕನ್ನಡ ರಂಗಭೂಮಿ ಆಗಲೂ ಇದ್ದಾರೆ, ಈಗಲೂ ಇದ್ದಾರೆ, ತುಂಬಾ ಜನ ಇದ್ದಾರೆ. ನಾನು ನೋಡಿದವರೆಲ್ಲ ಅಂತ ಒಂದು ಕಂಬಾರರು, ಕಾರ್ನಾಡ್ರು. ಎಷ್ಟು ಸರಿ ಹೇಳ್ತೀರಿ? 50 ವರ್ಷದಿಂದ ಇದೇ ಹೇಳ್ತೀರಾ? ನಾಟಕನೇ ಬರೆದಿಲ್ವೇನ್ರಿ ಜನ ಹಾಗಾದ್ರೆ ಕನ್ನಡದಲ್ಲಿ? ಮತ್ತೆ ಕಂಬಾರು ನಾಟಕ ಸೆಮಿನಾರ್ ಮಾಡೋಣ, ಕಾರ್ನಾಟಕ ನಾಟಕ ಏನು ಗೊತ್ತಾ, ಈಗ ಅವರಿಬ್ಬರದಕ್ಕೆ ಜಾನಪದದ ಒಂದು ಹಣೆಪಟ್ಟಿ ಇದೆ. ಸೊ ನಾವು ಜಾನಪದ ಸೊಗಡು ಯಾವ ರೀತಿಯೂ ಡಿಫೈನ್ ಮಾಡ್ಕೊಳಕ್ಕಾಗಲ್ಲ ಮೀನಾ. ಟೆರಿಬಲ್ ಫೇಲ್ಯೂರ್. ಹೇಳ್ತೀನಿ ಕೇಳಿ. ಜಾನಪದ ಸೊಗಡು ಅಂದ್ರೆ ಬಸವರಾಜ್ ಸಬರದ್ಗಿಂತ ನಾಟಕ ಬರೀತಾರೇನ್ರಿ? ಚನ್ವೇರಿನ್ಗಿಂತ ಬರ್ದಿದಾರೇನ್ರಿ ಯಾರಾದ್ರು? ಎಷ್ಟು ನಾಟಕಗಳು ನಾನು ಅನ್ಕೋಟ್ ಮಾಡಲಿ ನಿಮಗೆ? ಹೆಸರು ಬಂದಿದೆಯಲ್ಲ, ಆದ್ದರಿಂದ ಹೆಸರು ಹಾಗಾದ್ರೆ ಹೆಸರು ಮೇಲೆ ಹೋಗಬೇಡಿ. ಟ್ರಂಪ್ಗೂ ಹೆಸರಿದೆ, ಮೋದಿಗೂ ಹೆಸರಿದೆ, ಹೆಸರಿಂದ ಹೋಗಬೇಡಿ. ನಾಟಕದನ್ನ ನೀವು ಮುಂದುವರಿಯೋದನ್ನ ಕಲೀರಿ. ನೋವೇರ್ ಇನ್ ದ ವರ್ಲ್ಡ್ ದಿಸ್ ಇಸ್ ಹ್ಯಾಪನಿಂಗ್. ನನಗೆ ಅದಕ್ಕೆ ಬೇಜಾರಾಗೋದು. ಈಗ ನೀವು ಲಂಡನಲ್ಲಿ ಹೋಗಿ ಇಬ್ಸನ್ ನಾಟಕ ನೋಡೋಕೆ ಹೋಗ್ತೀನಿ ನಗ್ತಾರವರು. ಯಾರು ಇಬ್ಸನ್ನು? ನಾನು ಎತ್ತಿನ ಗಾಡಿ ಹೋದ ಹಿ ಇಸ್ ಜಸ್ಟ್ ಎ ಸ್ಟೇಜ್ ಕೋಚ್ ಫಾರ್ ಅಸ್ ಅಂತಾರೆ. ಬ್ರೆಕ್ಟ್ನ ದೇ ಡೋಂಟ್ ಅಕ್ಸೆಪ್ಟ್. ಹೌದಾ? ಮತ್ತೆ
ಥಿಯೇಟರ್ ಹ್ಯಾಸ್ ಗ್ರೋನ್ ಲೀಪ್ಸ್ ಆ್ಯಂಡ್ ಬೌಂಡ್. ಇಲ್ಲಿ ನಾವು ಜಪ ಮಾಡ್ದಕ್ಕೆ ಹೋಗ್ತಿದ್ದೀವಿ, ನಾವು 2 ಹೆಸರು ಇಟ್ಕೊಂಡು ಚೆಕಾವು, ಬ್ರೆಗ್ಸನ್ನು, ಬ್ರೆಕ್ಟು, ಇನ್ಯಾನೋ ಇಬ್ಬರ ಹೆಸರು, ಬೇರೆ ಒಬ್ಬ ನಾಟಕರನ್ನ ಹೆಸರು ಕೇಳಲ್ಲ. ಕನ್ನಡಕ್ಕೆ ಬಂದರೆ ಕಂಬಾರ, ಕಾರ್ನಾಡ, ಶ್ರೀರಂಗ, ಕೈಲಾಸಂ, ಇನ್ನೊಂದು 2 ಹೆಸರು ಹೇಳಿ ಮುಂದಕ್ಕೆ. ಅಲ್ಲಪ್ಪ, ಇವ್ರುಗಳು ಒಂದು ಸಿದ್ಧ ಮಾದರಿ ಸಿಕ್ಕಿಬಿಟ್ಟಿದೆ. ಅದಕ್ಕೆ ಆ ಸಿದ್ಧ ಮಾದರಿನ ಹೊಡೆಯೋಕ್ಕೆ ಇವ್ರಿಗೆ ಯಾರಿಗೂ ತಾಕತ್ತಿಲ್ಲ. ಹೊಡೆಯೋಕ್ಕೆ ತಾಕತ್ತಿಲ್ಲ ಅಂತಲ್ಲ, ಹೊಡೆಯೋಕ್ಕೆ ಮನ್ಸು ಮಾಡಿಲ್ಲ, ಯಾರು ಮಾಡ್ತಾ ಇಲ್ಲ, ಮಾಡಬೇಕಾಗಿತ್ತು. ಅದಕ್ಕೆ ಆಮೇಲೆ ಅದೇ ಟೈಮಲ್ಲಿ ನೆಕ್ಸ್ಟ್ ಬಂದಿದ್ದು ಶಿವಪ್ರಕಾಶ್ ಬಂದ. ಯಾರು ಶಿವಪ್ರಕಾಶ್ ನಾಟಕಕಾರಾಗಿ ಮಾಡಿದ್ದು? CGK ಮಾಡ್ದ. ಹೌದು, ನಾಟಕ ಅವನ ನಾಟಕಗಳು 3-4 ನಾಟಕ ಮಾಡಿ ಶೋಡ್ ದ ವರ್ಲ್ಡ್ ದಟ್ ದೇರ್ ಇಸ್ ಅನದರ್ ಪ್ಲೇ ರೈಟ್ ಅಂತ ಹೇಳಿ ಟ್ರಾನ್ಸ್ಲೇಷನ್ ಮಾಡಿಸಿದ್ರು ಅವ್ರ ಹತ್ರ. ನಾಗೇಶ ಬಂದ್ಬಿಟ್ಟು ಯಾವ್ಯಾವ ನಾಟಕಕಾರ ನಾನು ಮುಂದೆ ತಂದ. ಸೊ ದೇರ್ ಆರ್, ನಾನು ಕನ್ನಡ ರಂಗಭೂಮಿಯ ಯಾರಾದರೂ ಇತಿಹಾಸ ಮಾತಾಡೋರಿಗೆ ಹೇಳ್ತಾ ಇರೋದು, ಈ 4 ಹೆಸರುಗಳನ್ನ ಟಂಗ್ ಸಾಲಲ್ಲಿ ಇಟ್ಕೊಂಡು ಕೂತ್ಬೇಡಿ, ಬಿಟ್ಟಾಚೆ ಬನ್ನಿ, ನಿಮ್ಗೆ ಇನ್ನೊಂದು 20 ಹೆಸರುಗಳು ಸಿಗತ್ತೆ. ಹ್ಯಾಂಗ್ ಓವರ್, ಇನ್ನೊಂದು 20 ನಿರ್ದೇಶಕರು ಬರ್ತಾರೆ, ಇನ್ನೊಂದು 50 ರಂಗ ತಂಡಗಳು ಬರ್ತಾರೆ. ಹುಡುಕ್ಬೇಕು ನೀವು. ನಿಮ್ಮ ದಾಖಲೆಗಳು ಇಷ್ಟಿಗೆ ಕೂತ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಗೋ ಬಿಯಾಂಡ್, ಸರ್ಚ್ ಫಾರ್ ದ ರೈಟ್ ಪೀಪಲ್. ಆವಾಗ ದೆನ್ ಯು ಕ್ರಿಯೇಟ್ ಎ ಹಿಸ್ಟ್ರಿ ಆಫ್ ಯುವರ್ ಓನ್. ಅದಕ್ಕೆ ಒಂದು ರಂಗ ಇತಿಹಾಸ ಆಮೇಲೆ ಕಟ್ಬೋದು ನಾವು. ಅದಾಗಬೇಕು ಅಂತ ನಾನು ಹೇಳೋದು. ಇಲ್ಲ ಸುಮ್ಮನೆ ಈ ನೇಮ್ ಡ್ರಾಪಿಂಗ್ಗಳನ್ನ ನಾವು ಮಾಡ್ತಾ ಇರ್ತೀವಿ. ಆಯ್ತು, ಇದು ಹೇಳಿದ್ನಲ್ಲ, ಇದ್ರ ಇನ್ನೊಂದು ವಿಪರ್ಯಾಸ ನೋಡಿ. ಅಟ್ಲೀಸ್ಟ್ ನಾವು ಈ ಹೆಸರಿಗೆ ಚರ್ಚೆ ಮಾಡ್ತಾ ಇದ್ದೀವಲ್ಲ, ಇವತ್ತಿನ ಯಂಗ್ಸ್ಟರ್ಸ್ನ ಕೇಳಿ ಇಷ್ಟು ಹೆಸರು ಗೊತ್ತಿಲ್ಲ ಅವ್ರಿಗೆ. ಈಗಿನ ಯಾಕೆಂದರೆ ದೇ ಆರ್ ನಾಟ್ ಬೀನ್ ಎಕ್ಸ್ಪೋಸ್ ಟು ಒಂದು ಕಾರ್ನಾಡ ನಾಟಕ ಓದಿಲ್ಲ, ಕಂಬಾರ ನಾಟಕ ಓದಿಲ್ಲ. ಅಂದರೆ ಇವರೆಲ್ಲನೂ ನಾನು ಹೇಳ್ತದ್ದು ರಂಗಭೂಮಿ ವಿದ್ಯಾರ್ಥಿಗಳು, ಭಾರತೀಯ ರಂಗ ಶಿಕ್ಷಣ ಕೇಂದ್ರದಲ್ಲಿ ಓದ್ತಾ ಇರೋರು ಇವರು. 1 ವರ್ಷ ಡಿಪ್ಲೊಮಾ ಪಡೆದು ನಾನು ರಂಗಾಯಣದ ನಟ ಅಂತ ಹೇಳ್ಕೊಳ್ಳೋದು. ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಲ್ಲಿ ಓದುವಂಥ MA ಪದವೀಧರ ವಿದ್ಯಾರ್ಥಿಗಳು. ಯಾಕಂದ್ರೆ ನಾನು ಅಲ್ಲೂ ಟೀಚ್ ಮಾಡ್ತಾ ಇದ್ದೀನಿ. ಅವ್ರ ಹಣೆ ಬರಗಳು ನನಗೆ ಗೊತ್ತಾಗಿದೆ. ಒಂದು ಟೆಕ್ಸ್ಟ್ ಓದಿಲ್ಲ, ಕಾರ್ನಾಡ್ ಯಾರು ಅಂದರೆ ಗೊತ್ತಿಲ್ಲ, ಕಾರ್ನಾಡ್ ಎಷ್ಟು ನಾಟಕ ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಸಾಮಾನ್ಯ ಜನರು ಬಿಡಿ, ನಮ್ಗೆ ಸಮಾಧಾನ ಇರಲ್ಲ. ಸೊ ಇದನ್ನೇ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು, ಸಚ್ ಎ ಹ್ಯೂಜ್ ವ್ಯಾಕ್ಯೂಮ್ ಇದೆ ಇಲ್ಲಿ ಅಂತ. ಡರ್ತ್ ಆಫ್ ಇಂಟೆಲೆಕ್ಚುಯಲ್. ಯಾರು ಹೇಳ್ಕೊಡೋರಿಗೆ ಯಾರು ಬೇಕಾಗಿಲ್ಲ. ಇದು ಯಾವ ಟೀಚರ್ಗೂ ಆಸಕ್ತಿ ಇಲ್ಲ, ಯಾವ ಯೂನಿವರ್ಸಿಟಿಗೂ ಆಸಕ್ತಿ ಇಲ್ಲ, ಯಾರಿಗೂ ಬೇಡ ಇದು. ಎಲ್ಲರಿಗೂ ಏನು ಅಂತಂತಂದರೆ, ಹೇಗೋ ಒಂದು ಶೋ ಮಾಡಬೇಕು, ಚೆನ್ನಾಗಿ ಕಾಣಿಸ್ಬಿಡ್ಬೇಕು, ಒಂದು ಬಣ್ಣದ 4 ಲೈಟ್ ಹಾಕಬೇಕು, ಖುಷಿ ನೋಡ್ಬಿಟ್ಟು ಚೆನ್ನಾಗಾಯ್ತು ಅಂತ ಬರ್ತೀವಿ. ಅದಷ್ಟೇ ಮಾಡಿದ್ರೆ ಥಿಯೇಟ್ರ್ ಆಗೋದು ಅಷ್ಟೇ ಕಡೆಗೆ. ವೈ ರಂಗಾಯಣ ಹ್ಯಾಸ್ ಫೇಲ್ಡ್ ಇನ್ ಪ್ರೊಡ್ಯೂಸಿಂಗ್ ಎ ವಂಡರ್ಫುಲ್ ಪ್ಲೇ ರೈಟ್. ರಾಮನಾಥನ್ನ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ, 1-2 ನಾಟಕ ಬಿಟ್ಟರೆ ಐ ಡೋಂಟ್ ಅಪ್ರಿಷಿಯೇಟ್ ಹಿಮ್ ಆಸ್ ಎ ಪ್ಲೇ ರೈಟ್ ದಟ್ ಕನ್ನಡ ಥಿಯೇಟ್ರ್ ಹಿಸ್ಟ್ರಿ ಶುಡ್ ರಿಮೆಂಬರ್. ಆ ರೀತಿ ಸೇರಿಸುವಂಥ ಹೆಸರಲ್ಲ. ಯಾವ ಒಳ್ಳೆ ನಿರ್ದೇಶಕನ ಹುಡುಕ್ತಾ ಇದ್ದೀರಾ ಅಲ್ಲಿ? ನಟನೆ ಮಾಡಿದ್ದಾರೆ, ಅವ್ರು ಕಲ್ತಿದ್ದು 25 ವರ್ಷ ಮಾಡಿದ್ರು ಆಯಿತು. ಸರ್ಕಾರಿ ನೌಕರ ಥರ ವಾಪಸ್ ಮನೆಗೆ ಏನು ವಾಟ್ ಎಲ್ ಅದರ್ ದಾನ್ ದಟ್ ಥಿಯೇಟರ್. ಇನ್ನೇನಾದರೂ ಯಾರಾದರೂ ಮಾಡಿದರೆ ಅವರವರ ವೈಯಕ್ತಿಕ ಆಸಕ್ತಿಯಿಂದ ಮಾಡಿರ್ಬೋದು. ಆ ಕುಸ್ನೂರಾಮ್ ಪ್ರಾಪ್ ಮೇಕರ್ಸ್ ಆಗಿರ್ಬೋದು, ಅವನ ಆಸಕ್ತಿ. ಇನ್ನೊಬ್ಬ ಏನೋ ಸಂಗೀತ ಕಲಿದು ಬಿಕಾಸ್ ಆಫ್ ಇಸ್ ಇಂಟ್ರೆಸ್ಟ್. ರಂಗಾಯಣ ಆಸ್ ಸಚ್ ಹ್ಯಾಸ್ ನಾಟ್ ಡನ್ ಮಚ್. ನಾನು ಪದೇ ರಂಗಾಯಣ ಅಂತ ಯಾಕೆ ಉದಾಹರಣೆ ಕೊಡ್ತೀನಿ ಅಂತಂದರೆ, ಅಂತಹ ಒಂದು 24/7 ಇರುವಂಥ ಕೆಲಸ ಮಾಡುವಂಥ ಒಂದು ಪ್ರೊಫೆಷ್ನಲ್ ಥಿಯೇಟರ್ ಗ್ರೂಪಲ್ಲೇ ಇಷ್ಟು ಕೆಲಸಗಳು ಆಗದೇ ಇದ್ದಾಗ, ಡಿಮ್ಯಾಂಡಿಂಗ್ ಟು ಮೆನಿ ಥಿಂಗ್ಸ್ ಫ್ರಮ್ ಎನ್ ಅಮೆಚೂರ್ ಗ್ರೂಪ್ ಇಸ್ ಕಷ್ಟ. ಆಸ್ಕಿಂಗ್ ಫಾರ್ ಮೂನ್ ಅಂತೀವಿ ನಾವು ಅಷ್ಟೇ. ಹಾಗೆ ಓಕೆ ರಮೇಶ್, ಸೋ ಮೆನಿ ಥಿಂಗ್ಸ್ ಟು ಬಿ ಡನ್ ಅಷ್ಟೇ. ಏನು ಅಂತಂದರೆ, ಇನ್ನು ಬಾಲ್ಯಾವಸ್ಥೆಯಲ್ಲಿ ಇದ್ದೀವಿ, ಮಾಡೋಕ್ಕೆ ಬಹಳಷ್ಟು ಕೆಲಸಗಳಿದೆ. ಆಸಕ್ತ ಮನಸ್ಸುಗಳು ಬರಬೇಕು, ಅವ್ರು ಕೆಲಸ ಮಾಡಬೇಕು. ಲೆಟ್ಸ್ ಹೋಪ್ ಸಮಥಿಂಗ್ ವಿಲ್ ಚರ್ನ್ ಇನ್ ಅಂತ ಅಷ್ಟೇ. ಯಾಕಂದರೆ ಯಾರು ನಮ್ಮಲ್ಲಿ ಇದೆಯಲ್ಲ, ಏನೋ ನಮ್ಮ ಎಡಪಂಥೀಯರಲ್ಲಿ ಒಂದು ಹಾಡು, ಬಂದೇ ಬರುವುದು ಬೆಳಕು ಇಂದಲ್ಲದಿದ್ದರೆ ನಾಳೆ ಅಂತಾರೆ. ಸೊ ಯು ಸಿ ಲೈಟ್ ಅಟ್ ದಿ ಎಂಡ್ ಆಫ್ ಟನಲ್ ಅಂತಾರೆ. ನಾನು ತಮಾಷೆ ಮಾಡ್ತೀನಿ, ಆ ಟನಲ್ನ ಉದ್ದ ಫಸ್ಟ್ ಹೇಳಪ್ಪ ನನಗೆ ಅಂತ. ಅದು ನನ್ನ ಜೀವಿತದ ಸೇರಿ ಅದನ್ನು ಕ್ರಮಿಸದೆ ಹೋದ್ರೆ ಉದ್ದಾನ, ಆ ಬೆಳಕಿದ್ದೇನು ಇಲ್ಲದೇ ಇದ್ರೆ ಹಾಗೆ. ಓಕೆ, ಎನಿವೆ ಥ್ಯಾಂಕ್ ಯು ಮೀನಾ. ಪೆಂಡಿಂಗ್ ಪ್ರೋಗ್ರಾಮ್ ನೀವೇ ಹೇಳಿ. ಓಕೆ ರಮೇಶ್, ನಾನು ಸುದೀರ್ಘವಾಗಿ ನಿಮ್ಮ ಜೊತೆ ಮಾತಾಡಿದ್ದಾಯಿತು. ನಿಮ್ಮ ಮನದಾಳದ ಆಕ್ರೋಶಗಳನ್ನು ನೀವು ವ್ಯಕ್ತಪಡಿಸಿದ್ರಿ, ಸಂತೋಷ ಆಯಿತು. ಕೆಲವೊಮ್ಮೆ
ನಮ್ಗೆ ಹೇಳೋಕ್ಕಾಗದೇ ಇರೋದನ್ನ ನೀವು ಹೇಳಿಬಿಟ್ರಿ. ನಾವು ಮತ್ತು ವಾಪಸ್ ನಮ್ಮ ಒಂಚೂರು ಹಿಂದಕ್ಕೆ ಹೋದರೆ ಲಂಕೇಶ್ ಪತ್ರಿಕೆಯಲ್ಲಿ ನಾವು ಯಾಕೆ ತುಂಬ ಮೆಚ್ಕೋತಿದ್ವಿ ಅಂದರೆ ಸಮಾಜದ ಬಗ್ಗೆನೋ ಅಥವಾ ಯಾವುದೋ ವ್ಯಕ್ತಿ ಬಗ್ಗೆನೋ ಬೈಬೇಕು ಅನಿಸ್ತಿರ್ತಾರೆ, ನಮಗೆ ಬಾಯಿ ಇರ್ತಿರ್ಲಿಲ್ಲ. ಲಂಕೇಶ್ ಅದನ್ನೆಲ್ಲ ಮಾಡೋರು, ಹೀಗಾಗಿ ನಮಗೆ ಲಂಕೇಶು ಒಂಥರ ಹೀರೋ ಆಗ್ತಿದ್ರು. ಅಲ್ಲ, ದಟ್ ಈಸ್ ನಾನು ಏನು ಹೇಳ್ತೀನಿ ಇಟ್ಸ್ ಎ ಮಿಡ್ಲ್ ಕ್ಲಾಸ್ ಸಿಂಡ್ರೋಮ್ ಅಂತೀನಿ. ಇರ್ಬೋದು, ಅದಿರ್ಬೋದು. ಅದಕ್ಕೆ ಮುಂಚೆ ಲಂಕೇಶ್ ಪತ್ರಿಕೆ ಬರೋಕ್ಕೆ ಮುಂಚೆ ನಾನು ಮೊನ್ನೆ ಯಾರಿಗೋ ಹೇಳ್ತಾ ಇದ್ದೆ, ಮಾಸ್ಟರ್ ಹಿರಣ್ಣ ಈ ನಾಟಕ ನೋಡೋರಲ್ಲ, ಬೆಂಗಳೂರಿನ ಮಧ್ಯಮ ವರ್ಗದವರು, ಬಸವನಗುಡಿಯವರು, ಮಲ್ಲೇಶ್ವರಂ ಇಲ್ಲಿದ್ದವರು, ಸದ್ಗೃಹಸ್ಥರು ಯಾಕೆ ಹೋಗ್ತಾ ಇದ್ರು ಅಂದರೆ ಅವನು ನಾಟಕದಲ್ಲಿ ಮಂತ್ರಿನೆಲ್ಲ ವಾಚಾಮಗೋಚರ ಬೈತಾ ಇದ್ರು. ಸೊ ಇವ್ರಿಗೇನು ಖುಷಿ ಅಂತಂದರೆ ಕೈಂಡ್ ಆಫ್ ಎ ವೈಕೇರಿಯಸ್ ಪ್ಲೆಷರ್ ಅದು. ಹೌದು, ನಾವು ಬಯಕಾಗಿಲ್ಲ ಅವ್ನಿಗೆ ಹಿಂಗೆ ಚೆನ್ನಾಗಿ ಬೈತಾ ಇದ್ದಾನಲ್ಲಪ್ಪ, ಹೆಂಗೆ ಬೈತಾನೆ ನೋಡಕ್ಕೆ ಹೋಗೋಣ ಅಂತ. ಸೊ ಈ ಇನ್ನೊಬ್ಬರ ಬಗ್ಗೆ ಬೈಯುವುದನ್ನು ಕೇಳಿ ರಂಜನೆ ಪಡುವ ಇದಾದೆಯಲ್ಲ, ಅದೊಂದು ರೀತಿಯಾಗಿ ವೆಲ್ ವಿತ್ ಇನ್ ದಿ ಕೋರ್ಸ್ ಆಫ್ ಮಿಡ್ಲ್ ಕ್ಲಾಸ್. ಅದೊಂದೇ ಅಲ್ಲ, ಅದು ಲಂಕೇಶ್ ಪತ್ರಿಕೆಯಲ್ಲಿ ಅದೊಂದೇ ಅಲ್ಲ, ನಾವು ಇಡೀ ಪ್ರಪಂಚ ಬೇರೆ ಬೇರೆ ಸಾಹಿತ್ಯ, ನಾಟಕ, ಒಳ್ಳೆ ಪುಸ್ತಕವನ್ನು ದಟ್ ಈಸ್ ಇಟ್. ಅದು ನಿಮಗೆ ಒಂದು ರೀತಿಯಾಗಿ ಸಾಂಸ್ಕೃತಿಕ ಕ್ರಾಂತಿಯನ್ನು ಮಾಡಿದೆ ಅಂತ ನಾನು ಹೇಳ್ತೀನಿ. ಎಸ್ಪೆಷಲಿ ಹಳ್ಳಿಗಾಡಿನ ಜನರಲ್ಲಿ, ಈ ಮಫ್ಯೂಸಲ್ ಏರಿಯಾಲ್ಲಿದ್ದವರಿಗೆ ನನಗೆ ಭಾಳ ಇಷ್ಟ ಆಗ್ತಾ ಇದ್ದಿದ್ದು ಲಂಕೇಶ್ ಪತ್ರಿಕೆಯಲ್ಲಿ ಉದಾಹರಣೆಗೆ ವರ್ಡ್ಸ್ವರ್ತ್ ಬಗ್ಗೆ, ಏಟ್ಸ್ ಬಗ್ಗೆ ಬರೆದಂಥ ಲೇಖನಗಳು. ಎಷ್ಟು ಆತ್ಮೀಯ ಭಾಷೆಯಲ್ಲಿ ಒಬ್ಬ ಏಟ್ಸ್ ಅಂತ ಐರಿಷ್ ಕವಿಯನ್ನು ಹುಲ್ಲಳ್ಳಿಯಲ್ಲಿ ಹೈಸ್ಕೂಲ್ ಓದುವ ವಿದ್ಯಾರ್ಥಿಗೆ ಪರಿಚಯ ಮಾಡುವಂಥ ಧಾಟಿ ಇದೆ ನೋಡಿ. ಆತ ಏನು ಸೆಕೆಂಡ್ ಕಮ್ಮಿಂಗ್ ಅಂತ ಯಾಕೆ ಬರೆದ, ಈಸ್ಟರ್ 16 ಅಂದರೆ ಪದ್ಯದ ಅರ್ಥ ಏನು, ಆಗ ಐರಿಷ್ ಚಳವಳಿ ಏನು, ಒಂದು ಸಾಧಾರಣ ಹುಡುಗನಿಗೆ, ಹೈಸ್ಕೂಲ್ ಓದೋ ವಿದ್ಯಾರ್ಥಿಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಬರೆದಿದ್ದು ಮತ್ತು ಆ ಪದ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದು, ಇದು ಬಹುಶಃ ಲಂಕೇಶ್ ಮಾಡಿದ ಅತ್ಯಂತ ದೊಡ್ಡ ಸಾಧನೆ. ಆಮೇಲೆ ಅದೇ ರೀತಿಯ ತೇಜಸ್ವಿ ಬರೀತಾ ಇದ್ದಿದ್ದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಲೇಖನಗಳಿರ್ಬೋದು. ಸೊ ಲಂಕೇಶ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಆ ರೀತಿ ಕೇವಲ ರಾಜಕೀಯದ ಒಂದು ಗುಂಬಮ್ಮಗಳ ಗುದ್ದಾಟಗಳಿಗಿಂತ ಅಲ್ಲ, ಬೇಕಾದಷ್ಟನ್ನ ಪ್ರತಿಭಾವಂತ ಬರಹಗಾರನ ಇಂಟ್ರೊಡ್ಯೂಸ್ ಮಾಡಿದ್ರು. ಇವತ್ತು ಬುಕ್ಕರ್ಗೆ ಆಯ್ಕೆ ಆಗ್ತಾ ಇರುವಂತಹ ಭಾನುಮುಸ್ತ ಕೂಡ ಅದರಿಂದನೇ ಕಂಡಿದ್ದೆ ಅಲ್ವಾ. ಅಲ್ಲ, ಅದು ಸರಿ, ವಿಷಯಾಂತರ ಆಗೋದು ಬೇಡ. ನಾವು ಹೇಗೆ ಯಾರಿಂದ ಏನೇನು ಪಡ್ಕೋತಾ ಬಂದ್ವಿ, ಬೆಳೆದ್ವಿ ಅಂತ ಒಂದು ಸಣ್ಣ ಕೃತಜ್ಞತೆಯನ್ನು ಜ್ಞಾಪಿಸ್ಕೊಂಡೆ ಅಷ್ಟೇ. ರಮೇಶ್, ಸುದೀರ್ಘವಾದ ನಿಮ್ಮ ರಂಗಪಯಣವನ್ನು ಒಂದೂವರೆ ಗಂಟೆಯಲ್ಲಿ ಹಿಡಿದಿರೋ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಎಷ್ಟು ನ್ಯಾಯ ಒದಗಿಸಿದ್ನೋ ಇಲ್ವೋ ಗೊತ್ತಿಲ್ಲ. ಆದರೂ ಮುಂದೊಂದು ದಿನ ರಮೇಶ್ ಅಂದಾಗ ಬರೀ ಸಮುದಾಯ ಅಷ್ಟೇ ಅಲ್ಲ, ದಾಚೆಗಿನ ಒಂದು ದೊಡ್ಡ ಪರದೆಯೇ ಸೃಷ್ಟಿಸ್ಕೊಂಡಿರೋರು. ಮತ್ತು ನಮ್ಮ ಕೆಲವೆಲ್ಲ ಕುಸ್ತೋಗ್ಬಿಟ್ವಿ ನಾವು, ಅಯ್ಯೋ ಸಾಕಪ್ಪ ಅಂತ ಹೋರಾಟಗಳಿಂದ ಹಿಂದೆ ಸತ್ಕೊಂಡ್ವಿ, ನನ್ನನ್ನು ಸೇರಿಸ್ಕೊಂಡು ಹಾಗೆ. ಆದರೆ ನೀವು ಇನ್ನೂ ಆ ಹೋರಾಟದ ಮನಸ್ಸನ್ನು ಉಳಿಸ್ಕೊಂಡಿದ್ದೀರಾ, ಆಕ್ರೋಶಭರಿತವಾಗಿ ಒಂದು ಕಿಚ್ಚನ್ನು ಹೊಂದಿದ್ದೀರಾ. ಅದು ಹೀಗೆ ಇರಲಿ. ಮಧು ಅಂತ ಹುಡುಗರಿಗೆ ನಿಮ್ಮ ಈ ಎಲ್ಲ ಗುಣಗಳು ವರ್ಗಾವಣೆ ಆಗಲಿ ಅಂತ ಬಯಸ್ತಾ, ಇಂಥ ಒಂದು ಸುಂದರವಾದ ಸಂಜೆಯನ್ನು ನಿಮ್ಮ ಜೊತೆ ಕಳೆಯೋಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನಿಮಗೆ, ನಿಮ್ಮ ಅರ್ಧಾಂಗಿಯವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಶುಭರಾತ್ರಿ.